ಅವರು ತರ್ಜುಮೆ ಮಾಡಿ ಕನ್ನಡ ಸಾಹಿತ್ಯ ಲೋಕಕ್ಕೂ ಕೂಡ ಸಾಕಷ್ಟು ಕೊಡುಗೆಯನ್ನು ನೀಡುವಂಥವರು ಇಂಥ ಡಾಕ್ಟರ್ ವೀರಸ್ವಾಮಿ ಶಿವಣ್ಣ ಅವರು ಈಗ ವಿಷಯ ಮಂಡನೆಯನ್ನು ಮಾಡಬೇಕಂತೇಳಿ ನಾನು ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರ. ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ ಹಾಗೂ ಇವತ್ತಿನ ಸಮ್ಮೇಳನದ ಕನ್ನಡ ಜಾನಪದ ಸಮ್ಮೇಳನದ ಕನ್ನಡ ಜಾನಪದ ಪರಿಷತ್ತಿನ ಮೊಟ್ಟ ಮೊದಲ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸೋಮಶೇಖರ್ ಅವರೇ, ಹಾಗೂ ಇವತ್ತು ಇಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜಾನಪದ ಪ್ರೇಮಿಗಳೇ, ನಿಜಕ್ಕೂ ಜಾನಪದ ಅಂದರೆ ಬರೀ ಕುಡಿದು ಕುಕ್ಕಳಿಸ್ತಕ್ಕಂಥದ್ದು, ಹಾಡ್ತಕ್ಕಂಥದ್ದು ಬರೀ ಇಷ್ಟಕ್ಕೆ ಸೀಮಿತ ಅಲ್ಲ. ಅದನ್ನು ಗಂಭೀರವಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥ, ಚರ್ಚೆ ಮಾಡ್ತಕ್ಕಂಥ ಅಗತ್ಯ ಇದೆ ಅಂತಕ್ಕಂಥದ್ದನ್ನ ಮನದಟ್ಟು ಮಾಡ್ತಕ್ಕಂಥ ಬಹಳ ಮುಖ್ಯವಾದಂಥ ಒಂದು ವಿಚಾರ ಸಂಕಿರಣ ಇದೆ. ಅಂಥ ಒಂದು ವಿಚಾರ ಸಂಕಿರಣಕ್ಕೆ ಇವತ್ತು ನಾನು ಚಾಲನೆ ಕೊಡ್ತಕ್ಕಂಥ ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಒಂದು ಪ್ರಮುಖ ಗೋಷ್ಠಿಯಲ್ಲಿ ಬಹಳ ದೊಡ್ಡ ವಿದ್ವಾಂಸರು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಲಿದ್ದಾರೆ. ಡಾಕ್ಟರ್ ಚಿಕ್ಕಣ್ಣ ಎಣ್ಣೆಕಟ್ಟೆಯವರು ತುಂಬ ಜಾನಪದ ಕ್ಷೇತ್ರ ಕಾರ್ಯ ಮಾಡಿ ಅನೇಕ ಮಹತ್ವದ ಕೃತಿಗಳನ್ನು ಪ್ರಕಟಿಸಿರ್ತಕ್ಕಂಥವರು. ಹಾಗೂ ನಮ್ಮ ಪೂರ್ವ ಬಸವರಾಜ್ ಅವರು ಏನು ರಾಮನಗರದ ಒಂದು ಜಾನಪದ ಲೋಕ ಇದೆಯೋ ಆ ಜಾನಪದ ಲೋಕಕ್ಕೆ ಇಡೀ ತಮ್ಮ ಬದುಕನ್ನು ತೇದಂಥವರು. ಒಂದು ರೀತಿ ಅವರ ಉಸಿರಾಟದಷ್ಟೇ ಸಹಜವಾಗಿ ಅವರಿಗೆ ಜಾನಪದ ಅಂತಕ್ಕಂಥದ್ದು ಅವರ ಮೈ ಮನಸ್ಸುಗಳಲ್ಲಿ ತುಂಬಿಕೊಂಡಿರ್ತಕ್ಕಂಥ ಒಬ್ಬ ನಿಜವಾಗ್ಲೂ ಜಾನಪದ ತಪಸ್ವಿ ಅಂತಕ್ಕಂಥ ಒಂದು ಗೌರವದಿಂದ ನಾವು ಏನನ್ನು ಅವರು ಕರೀಬೇಕು ಅಂದರೆ ಅಂಥ ಅದ್ಭುತವಾದಂಥ ಕೆಲಸ ಮಾಡಿರ್ತಕ್ಕಂಥವರು ನಮ್ಮ ಪೂರ್ವ ಬಸವರಾಜ್ ಅವರು. ಇನ್ನು ಡಾಕ್ಟರ್ ಎನ್ ವೆಂಕಟೇಶ್ ಅವರು ಕುಪ್ಪಂ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅವರು ಪ್ರಸ್ತುತ ಅಲ್ಲಿ ಡಿ ಅದೊಂದು ಕಡೆಗಿರಿ. ಆದರೆ ಅವರು ಕೂಡ ತುಂಬ ಗಂಭೀರವಾದಂಥ ಜಾನಪದದ ಅಭ್ಯಾಸಿ ಅಂತಕ್ಕಂಥದ್ದು. ನಮ್ಮ ಮೈಲಾರಲಿಂಗನ ಬಗ್ಗೆ ಬಹಳ ಅದ್ಭುತವಾದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಜಗತ್ತಿಗೆ ಆ ಮೈಲಾರಲಿಂಗನ ಕುರಿತು ಇಂಗ್ಲಿಷ್ನಲ್ಲಿ ಪ್ರಬಂಧವನ್ನು ತಯಾರು ಮಾಡೋದ್ರ ಮೂಲಕ ಅವರು ಅದನ್ನು ವಿಶ್ವಾದ್ಯಂತ ಪ್ರಶ್ನಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಒಬ್ಬ ಅಪರೂಪದ ವಿದ್ವಾಂಸರು. ನಮ್ಮ ಶ್ರೀಮಂತ ಶಂಕರನಾರಾಯಣ ಅವರ ಕ್ಲೋಸ್ ಅಸೋಸಿಯೇಟ್ ಆಗಿ ಅವರ ಮಾರ್ಗದರ್ಶನದಲ್ಲಿ ಅವರು ಕೆಲಸ ಮಾಡ್ತಾ ಬಂದಿರತಕ್ಕಂಥ ಒಬ್ಬ ಅದ್ಭುತವಾದಂಥ ವಿದ್ವಾಂಸರು ಇವರು. ಬಹಳ ದೊಡ್ಡ ವಿದ್ವಾಂಸರನ್ನ ನಮ್ಮ ವೇದಿಕೆ ಮೇಲೆ ಇವತ್ತು ತಂದಿರ್ತಕ್ಕಂಥವರು ನಮ್ಮ ಬಾಲಾಜಿಯವರು. ಯಾಕಂದರೆ ಈ ದೊಡ್ಡ ದೊಡ್ಡ ವಿದ್ವಾಂಸರನ್ನೆಲ್ಲ ಕೂಡು ಹಾಕ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಜೊತೆಗೆ ಈಗ ತಾನೇ ಕರ್ನಾಟಕಾದ್ಯಂತ ಇರ್ತಕ್ಕಂಥ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಂದರೆ ಜಾನಪದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ಅನೇಕ ವಿದ್ವತ್ಪೂರ್ಣ ವ್ಯಕ್ತಿಗಳನ್ನು ಸನ್ಮಾನ ಮಾಡತಕ್ಕಂಥ ಒಂದು ಅವರಿಗೆ ಜೀಶಂಪ ಅಂತಕ್ಕಂಥದ್ದು. ನಮ್ಮ ಜಾನಪದ ಕ್ಷೇತ್ರದಲ್ಲಿ ಆ ಜೀಶಂಪ ಅಂತಕ್ಕಂಥ ಹೆಸರು ಒಂದು ಹಿಮಾಲಯ ಪರ್ವತ ಇದ್ದ ಹಾಗೆ. ಜೀಶಂಪ ಅಂತಕ್ಕಂಥದ್ದು ಅಂಥ ಒಂದು ಹಿಮಾಲಯ ಪರ್ವತ ಜೀಶಂಪ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಗಳನ್ನು ಕೊಟ್ಟು ವಿದ್ವಾಂಸರನ್ನ ಅವರ ವಿದ್ವತ್ತನ್ನ ಗೌರವಿಸ್ತಕ್ಕಂಥ ಒಂದು ಕೆಲಸ ಮಾಡಿದರು. ನಾನು ಸುಮಾರು 50 ವರ್ಷದ ಕೆಳಗಡೆ ಜಾನಪದದ ಪರಿಸ್ಥಿತಿ ಹೀಗಿರಲಿಲ್ಲ. ಇವತ್ತು ಜಾನಪದವನ್ನು ಉಳಿಸೋದಕ್ಕೆ ಬೆಳೆಸೋದಕ್ಕೆ ಟೊಂಕ ಕಟ್ಟಿರ್ತಕ್ಕಂಥ ಅನೇಕ ಸಂಸ್ಥೆಗಳಿದ್ದಾವೆ. ಸುಮಾರು 70ರ ದಶಕದಲ್ಲಿ 70-75ರ ದಶಕದಲ್ಲಿ ಯಾವ ಸಂಸ್ಥೆಗಳೂ ಇರಲಿಲ್ಲ. ಮೊಟ್ಟ ಮೊದಲು ಎಚ್.ಎಲ್. ನಾಗೇಗೌಡರು ಒಂದು ಕರ್ನಾಟಕ ಜಾನಪದ ಪರಿಷತ್ತು, ಇದು ಕನ್ನಡ ಜಾನಪದ ಪರಿಷತ್ತು, ಇದು ಅದು ಕರ್ನಾಟಕ ಜಾನಪದ ಪರಿಷತ್ತು ಅಂತಕ್ಕಂಥದ್ದು ಹುಟ್ಟು ಹಾಕಿ ಅವರು ಬಹಳ ಹೋರಾಟದ ಮೂಲಕ
ಒಂದು ಜಾನಪದಕ್ಕೆ ಒಂದು ಅಕಾಡೆಮಿ ಬೇಕು, ಅದನ್ನು ಸಾಂಸ್ಕೃತಿಕವಾಗಿ ಅಕಾಡೆಮಿಕ್ ಆಗಿ ಅಧ್ಯಯನ ಮಾಡತಕ್ಕಂಥ, ಅದನ್ನು ವ್ಯವಸ್ಥಿತವಾಗಿ ದಾಖಲೀಕರಣ ಮಾಡತಕ್ಕಂಥ ಒಂದು ಅಗತ್ಯ ಬೇಕು ಅಂತ ಹೇಳ್ಬಿಟ್ಟು ಎಚ್ ಎನ್ ನಾಗೇಗೌಡರ ಒಂದು ಸರ್ವ ಪ್ರಯತ್ನದಿಂದ ಜಾನಪದ ಅಕಾಡೆಮಿ ಅಸ್ತಿತ್ವಕ್ಕೆ ಬಂತು. ಆ ನಂತರ ಅವರ ಬಹುದೊಡ್ಡ ಕನಸು ಅಂದರೆ ಜಾನಪದ ಲೋಕವನ್ನು ಕಟ್ಟತಕ್ಕಂಥದ್ದು. ಇವತ್ತು ರಾಮನಗರಕ್ಕೆ ಹೋದರೆ ಯಾವುದೋ ಒಂದು ಅತ್ಯಂತ ಹಿಂದುಳಿದ ಪ್ರಾಚೀನವಾದಂಥ ಗ್ರಾಮೀಣ ಪ್ರದೇಶಕ್ಕೆ ಹೋದಂಥ ಅನುಭವ ನಮಗಾಗುತ್ತೆ. ಇವತ್ತು ಯಾವ ಹಳ್ಳಿಗಳಿಗೆ ಹೋದ್ರೂ ಕೂಡ ಆ ಕಾಲದ ಹಳ್ಳಿಗಳು ಇಲ್ಲ, ಉಳಿದಿಲ್ಲ ಸಂಪೂರ್ಣವಾಗಿ. ಅಂಥ ಒಂದು ಕಾಲಘಟ್ಟದಲ್ಲಿ ನಾವು ಆ ರಾಮನಗರಕ್ಕೆ ಹೋದರೆ ಅಲ್ಲಿ ನಮ್ಮ ಗ್ರಾಮೀಣ ಸಂಸ್ಕೃತಿಯ ಎಲ್ಲ ಮುಖಗಳನ್ನು ಪರಿಚಯಿಸತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ನಮ್ಮ ಹಿಂದೆ ಕಲಾವಿದರು ಬಳಸ್ತಿದ್ದಂಥ ಅನೇಕ ಪರಿಕರಗಳನ್ನು ಅಲ್ಲಿಟ್ಟಿದ್ದಾರೆ. ವಿವಿಧ ಕಲೆಗಳನ್ನು ಪರಿಚಯ ಮಾಡತಕ್ಕಂಥ ಅವರ ಫೋಟೋಗ್ರಾಫ್ಸ್ ಇದನ್ನೆಲ್ಲ ಇಟ್ಟಿದ್ದಾರೆ. ಆ ಒಂದು ಕಾಲಘಟ್ಟದಿಂದ ಪ್ರಾರಂಭ ಆಗಿ ಇವತ್ತಿನವರೆಗೂ ಮತ್ತು ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತ ಪ್ರಾರಂಭ ಆಗಿದ್ದು. ಈ ಯಕ್ಷಗಾನಕ್ಕೆ ಬೇರೆ ಅಕಾಡೆಮಿ ಇದೆ, ಬಯಲಾಟಕ್ಕೆ ಬೇರೆ ಅಕಾಡೆಮಿ ಇದೆ. ಈಗ ಮೂಡಲಪಾಯಕ್ಕೂ ಕೂಡ ಇನ್ನೊಂದು ಅಕಾಡೆಮಿ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀವಿ, ನಾವು ಸರ್ಕಾರನ ಕೇಳ್ತಾ ಇದ್ದೀವಿ. ಯಾಕಂದರೆ ಯಕ್ಷಗಾನ ಅದು ಸಪರೇಟ್ ಆಗೋಯ್ತು ಮತ್ತು ಬಯಲಾಟ ಆಯಿತು. ಈಗ ಮೂಡಲಪಾಯಕ್ಕೂ ಕೂಡ ವಿಶೇಷವಾದಂಥ ಒಂದು ಅಕಾಡೆಮಿ ಅಗತ್ಯ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥ ಕಾಲಘಟ್ಟದಲ್ಲಿ ಇದ್ದೀವಿ. ಇಂಥ ಸಂದರ್ಭದಲ್ಲೇ ನಮ್ಮ ಜಾನಪದವನ್ನು ಅಧ್ಯಯನ ಮಾಡೋದಕ್ಕೆ, ದಾಖಲೆ ಮಾಡೋದಕ್ಕೆ, ಸೃಜನಶೀಲವಾಗಿ ಕಟ್ಟೋದಕ್ಕೆ ಅನೇಕ ಸಂಸ್ಥೆಗಳು ಹುಟ್ಟುಕೊಳ್ತಾ ಇದ್ದಾವೆ. ಅಂಥ ಸಂಸ್ಥೆಗಳ ಪೈಕಿ ನಮ್ಮ ಕನ್ನಡ ಜಾನಪದ ಪರಿಷತ್ತು ಕೂಡ ಒಂದು ರೀತಿ ನಮ್ಮ ಜಾನಪದ ಪರಿಷತ್ನ ಇತಿಹಾಸವನ್ನೇನಾದರೂ ನಾವು ದಾಖಲೆ ಮಾಡಬೇಕು ಅಂತ ಬಿಟ್ಟು ಹೊರಟ್ರೆ ಎಚ್ ಎಲ್ ನಾಗೇಗೌಡರಿಂದ ಬಾಲಾಜಿ, ಜಾನಪದ ಬಾಲಾಜಿಯವರೆಗೆ ಅಂತ ಹೇಳ್ಬಿಟ್ಟು ನಾವು ಗುರುತಿಸಬೇಕಾಗುತ್ತೆ ಕಾಲಘಟ್ಟವನ್ನು. ಯಾಕಂದರೆ ಎಚ್ ಎಲ್ ನಾಗೇಗೌಡರ ಕಾಲದಿಂದ ಇವತ್ತಿನವರೆಗೂ ಸುಮಾರು 50 ವರ್ಷಗಳ ಅವಧಿಯಲ್ಲಿ ನಮ್ಮ ಜಾನಪದ ಸರ್ವತೋಮುಖವಾಗಿ ಬೆಳೆದಿರ್ತಕ್ಕಂಥದ್ದು. ಆ ಒಂದು ಜಾನಪದಕ್ಕೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಒಂದು ಅಧ್ಯಯನ ಮಾಡ್ತಕ್ಕಂಥ ಅವಕಾಶ ಸಿಕ್ತು. ನಾವೆಲ್ಲ ನಮ್ಮ ಎಲ್ಲೇ ಓದ್ತಾ ಇರಬೇಕಾದಾಗ ಜಾನಪದವನ್ನು ಓದಿದಂಥವ್ರು ನಾವು. ಅದಲ್ಲೇ ಈಗ ಬಹುಶಃ ಪ್ರಪಂಚದ ಮೊಟ್ಟ ಮೊದಲ ಜಾನಪದ ವಿಶ್ವವಿದ್ಯಾನಿಲಯವೂ ಅಸ್ತಿತ್ವಕ್ಕೆ ಬಂದಿದೆ. ಅದು ಹಾವೇರಿ ಜಿಲ್ಲೆಯ ಗೊಟ್ಟಗೋಡಿಯಲ್ಲಿ ಇರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ. ಅಂದರೆ ಜಾನಪದಕ್ಕೆ ಒಂದು ವಿಶ್ವವಿದ್ಯಾನಿಲಯ. ಇದಕ್ಕೂ ಮುಂಚೆ ವಿದೇಶೀಯರು ಬಂದು ನಮ್ಮ ಜಾನಪದವನ್ನು ಅಧ್ಯಯನ ಮಾಡಿ ನಮ್ಮ ಜಾನಪದದ ವೈಶಿಷ್ಟ್ಯಗಳನ್ನು ಗುರುತಿಸಿ, ಅದರ ಸೃಜನಶೀಲತೆಯನ್ನು ಗುರುತಿಸಿ ಅನೇಕ ವಿದ್ವಾಂಸರು ಕೆಲಸ ಮಾಡಿರ್ತಕ್ಕಂಥದ್ದು ಉಂಟು. ಹಾಗೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನಾವು ಫಿನ್ಲ್ಯಾಂಡಲ್ಲಿ ನೆನಪಾಗುತ್ತೆ. ಫಿನ್ಲ್ಯಾಂಡ್ ಅಂತಕ್ಕಂಥದ್ದು ಜಾನಪದದ ಕಾಶಿ ಅಂತ ಕರಿತೀವಿ ನಾವು. ಅಲ್ಲಿ ಇವತ್ತಿಗೂ ಕೂಡ ಜಾನಪದದ ಒಂದು ವಿಭಾಗ ಅಸ್ತಿತ್ವದಲ್ಲಿದೆ. ಅದರಲ್ಲಿ ಯೂನಿವರ್ಸಿಟಿ ಇಲ್ಲ. ಜಗತ್ತಿನ ಮೊಟ್ಟ ಮೊದಲ ಜಾನಪದ ಯೂನಿವರ್ಸಿಟಿ ನಮ್ಮ ಕರ್ನಾಟಕದಲ್ಲಿ ಆಗಿದೆ ಅಂತಕ್ಕಂಥದ್ದು ನಾವು ಹೆಮ್ಮೆ ಪಡಬೇಕಾದಂಥ ವಿಚಾರ. ಅಂತ ಫಿನ್ಲ್ಯಾಂಡಲ್ಲಿ ಅವರು ಕಲೆವಾಲ ಅಂತಕ್ಕಂಥ ಒಬ್ಬ ಅವರ ಸಾಂಸ್ಕೃತಿಕ ವೀರರ ಕಥನವನ್ನು, ಕಳೆದು ಹೋದಂಥ ಒಂದು ಕಥನವನ್ನು ಅವರು ಮತ್ತೆ ಕಟ್ಟಿಕೊಂಡು ಹೊಸ ರೀತಿಯಲ್ಲಿ ಕಟ್ಟಿಕೊಂಡು, ಅಂದರೆ ಒಂದು ರೀತಿ ಸಾಂಸ್ಕೃತಿಕ ಅವಲೋಕನ. ಈಗೇನು ಎಚ್ ಎಲ್ ನಾಗೇಗೌಡರಿಂದ ಬಾಲಾಜಿಯವರೆಗೂ ಬಂದಿದೆಯೋ ಈ ಹಂತದಲ್ಲಿ ನಿಂತುಕೊಂಡು ಹಿಂದಕ್ಕೆ ತಿರುಗಿ ನೋಡ್ತಕ್ಕಂಥ ಒಂದು ಕಾಲ. ಜಾನಪದ ಏನು ಬೆಳೆದಿದೆ, ಎಷ್ಟು ಬೆಳೆದಿದೆ, ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಪ್ರಕಾರದಲ್ಲಿ ಬೆಳೆದಿದೆ ಅಂತಕ್ಕಂಥದ್ದು ನೋಡಿದರೆ ಆ 70ರ ದಶಕದ ನಂತರ ಕನ್ನಡದಲ್ಲಿ 100 ಜಾನಪದವನ್ನು ಕುರಿತಂಥ PhD ಗ್ರಂಥಗಳು, ಸಂಶೋಧನೆಗಳು, ಅನೇಕ ಬುಡಕಟ್ಟುಗಳನ್ನು ಕುರಿತು, ಅಲೆಮಾರಿ ಬುಡಕಟ್ಟುಗಳನ್ನು ಕುರಿತು, ಪಶುಪಾಲಕ ಬುಡಕಟ್ಟುಗಳನ್ನು ಕುರಿತು
ನೂರಾರು PhD ಮಹಾಪ್ರಬಂಧಗಳು ಬಂದಿದ್ದಾವೆ ಅಂತಕ್ಕಂಥದ್ದು ಬಹಳ ಹೆಮ್ಮೆ ಪಡಬೇಕಾದಂಥ ವಿಚಾರ. ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸಾಹಿತ್ಯ ಅಕಾಡೆಮಿಯು ಕೂಡ ಈ ಬುಡಕಟ್ಟು ಅಧ್ಯಯನವನ್ನು ಕೊಟ್ಟು ಸರಣಿ ಪುಸ್ತಕಗಳನ್ನು ತಂದಿದ್ದುಂಟು. ಮತ್ತು ಈ ಥರದ ಅಧ್ಯಯನಕ್ಕೋಸ್ಕರ ಗೋಮು ಚನ್ನಬಸಪ್ಪ ಅವರು ಅಕಾಡೆಮಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಸಂಶೋಧನೆಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಬಂತು. ಈ ರೀತಿ ಒಂದು ರೀತಿ ವ್ಯಾಪಕವಾಗಿ ವಿಶಾಲವಾಗಿ ಇವತ್ತು ಬೆಳೀತಾ ಇರತಕ್ಕಂಥ ಈ ಒಂದು ಕಾಲಘಟ್ಟದಲ್ಲಿ ನಾವು ಸಿದ್ಧಿಲಿಂಗನವರ ಕಾಲದಲ್ಲಿ ಸುಮ್ಮನೆ ಜಾನಪದದ ಹಾಡು ಹೇಳಿ ರೋಮಾಂಚನ ಕೊಡ್ತಕ್ಕಂಥ ಕಾಲಘಟ್ಟದಿಂದ ದಾಟಿ ಬಂದ್ಬಿಟ್ಟಿದ್ದೀವಿ. ಬಹಳ ಗಂಭೀರವಾಗಿ ಸೀರಿಯಸ್ ಆಗಿ ನಾವು ನಡೆದು ಬಂದ ದಾರಿಯನ್ನ ನೋಡ್ಕೊಳ್ತಾ ಇದನ್ನು ಸೃಜನಶೀಲವಾಗಿ ಹೇಗೆ ಮರುರೂಪಿಸಬೇಕು, ಹೇಗೆ ಹೊಸದಾಗಿ ಕಟ್ಕೋಬೇಕು, ಹೇಗೆ ಸೃಜನಶೀಲವಾಗಿ ಇದನ್ನ ನಮ್ಮ ಬೇರೆ ಬೇರೆ ವಿಭಾಗಗಳಿಗೆ ಇದನ್ನು ಬಳಸ್ಕೋಬೇಕು ಅಂತಕ್ಕಂಥದ್ದನ್ನ ಆಲೋಚನೆ ಮಾಡ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಇವತ್ತು ನಾವಿದ್ದೀವಿ. ಯಾಕಂದ್ರೆ ಜಾನಪದ ಅಂದ್ರೆ ಒಂದು 70ರ ದಶಕದಲ್ಲಿ ಬೇಕಾದಷ್ಟು ಜನಪದ ಗೀತೆಗಳು ಅವನ್ನೆಲ್ಲ ಹಾಡ್ತಾ ಇದ್ದಿದ್ದುಂಟು. ತುಂಬಾ ಕೃತಕವಾದಂಥ ಜಾನಪದ ಗೀತೆಗಳು ಕೂಡ ಅವಾಗ ಪ್ರಚಾರಕ್ಕೆ ಬಂದಿದ್ದುಂಟು. ಇವತ್ತಿನ ಸಮಾರಂಭದಲ್ಲಿ ಗುರುರಾಜ್ ಹೊಸಕೋಟೆಯವರು ಇದ್ರು. ಅವರು ಈ ಥರದ ಒಂದು ಜಾನಪದದ ಮಟ್ಟಗಳನ್ನು ಹಿಡ್ಕೊಂಡು ಅವರು ಅನೇಕ ಗೀತೆಗಳನ್ನು ರಚಿಸಿ ಅದನ್ನು ಜನಪ್ರಿಯ ಮಾಡಿದ್ದುಂಟು. ಅದು ಜನಪ್ರಿಯತೆಯ ಎಲ್ಲ ಹಂತಗಳನ್ನು ದಾಟಿಕೊಂಡು ಈಗ ಅಧ್ಯಯನ, ವಿಶ್ಲೇಷಣೆ, ವಿಮರ್ಶೆ ಅಂತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇನ್ನೂ ಯಾವ್ಯಾವ ಕ್ಷೇತ್ರಗಳು ಅಧ್ಯಯನದಿಂದ ಹೊರತಾಗಿದ್ದಾವೋ ಅಂತವನ್ನು ಹುಡುಕಿಕೊಂಡು ಮಾಡ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಇರಬೇಕಾದಾಗ ಮತ್ತೆ ನಮ್ಮ ಜನಪದ ಮಹಾಕಾವ್ಯಗಳು ಅಲ್ಲಿವರೆಗೂ ಮಹಾಕಾವ್ಯಗಳು ಬರೋ ರಾಮಾಯಣ ಮಹಾಭಾರತ ಅಂತಕ್ಕಂಥ ಒಂದು ಪರಿಕಲ್ಪನೆ ಇತ್ತು. ಆದರೆ ನಮ್ಮ ಅನೇಕ ಬುಡಕಟ್ಟು ಜನಗಳು ಅವರ ನಾಯಕರನ್ನು ಕುರಿತು ಬಹಳ ದೊಡ್ಡ ದೊಡ್ಡ ಸುದೀರ್ಘವಾದಂಥ ಜನಪದ ಮಹಾಕಾವ್ಯಗಳನ್ನು ಕಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಕಾಡೋದರಲ್ಲಿ ಎತ್ತಪ್ಪ ಮತ್ತು ದುಂಡಪ್ಪ ಅಂತಕ್ಕಂಥವ್ರನ್ನ ಕುರಿತು ಬಹಳ ಸುದೀರ್ಘವಾದಂಥ ಅನೇಕ ರಾತ್ರಿಗಳ ತನಕ ಹಾಡ್ತಕ್ಕಂಥ ಒಂದು ಜನಪದ ಕಾವ್ಯಗಳನ್ನು ಕಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಎಷ್ಟೋ ಸಮುದಾಯಗಳು ಆ ಒಂದು ಜನಪದ ನಾಯಕರ ಮೂಲಕ ತಮ್ಮ ಅಸ್ಮಿತೆಯನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿದ್ದೀವಿ. ಎತ್ತಪ್ಪನ ಮೂಲಕ, ದುಂಡಪ್ಪನ ಮೂಲಕ, ನಮ್ಮ ಕಳೆದು ಹೋಗಿರ್ತಕ್ಕಂಥ ಸಾಂಸ್ಕೃತಿಕ ವೀರರ ಮೂಲಕ ನಮ್ಮ ಸಮುದಾಯದ ಅಸ್ಮಿತೆಯನ್ನು ಕಟ್ಟಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವು ಇವತ್ತಿದ್ದೀವಿ. ಇನ್ನು ಜಾನಪದ ಕಥೆ ಹೇಳ್ತಕ್ಕಂಥವ್ರು, ಜಾನಪದದ್ದು ಒಗಟು ಹೇಳ್ತಕ್ಕಂಥವ್ರು, ಜಾನಪದದ ಗಾದೆ ಹೇಳ್ತಕ್ಕಂಥವ್ರು, ಇದೆಲ್ಲ ಬಹುಶಃ ಮರಳಿಗೆ ಸಂದು ಹೋಗ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿದ್ದೀವಿ. ಆ ಕೊನೆಯ ತಲೆಮಾರಿನ ಅಳಿದುಳಿದ ಬೆಳವಣಿಗೆಯ ಜನಗಳಿಂದ ನಾವು ಏನು ಉಳಿದಿರುತ್ತೋ ಅದನ್ನು ಸಂಗ್ರಹಿಸಿದ್ರೆ ಮುಂದಿನ ಶತಮಾನಕ್ಕಂತೂ ಏನೂ ಸಿಗಲ್ಲ. ಹೆಚ್ಚು ಕಡಿಮೆ ಜನಪದ ಸಾಹಿತ್ಯ ಅಂದರೆ ಏನು ಅಂತ ಕೇಳ್ತಕ್ಕಂಥ ಕಾಲಘಟ್ಟದಲ್ಲಿದ್ದೀವಿ. ಇವತ್ತು ನಮ್ಮ ಮಕ್ಕಳಿಗೆ ಕತೆ ಹೇಳ್ತಕ್ಕಂಥ ಅಜ್ಜಂದ್ರು ತಾತಂದ್ರು ಮನೆಗಳಲ್ಲಿ ಇಲ್ಲ. ಹಿಂದೆ ನಾವೆಲ್ಲ ಅವ್ರ ತೊಡೆ ಮೇಲೆ ಮಲಕೊಂಡು ಕಥೆಗಳನ್ನು ಕೇಳ್ತಾ ಬೆಳೆದಂಥ ಜನ. ಇವತ್ತು ಆ ವಾತಾವರಣ ಇಲ್ಲ. ಎಲ್ಲಿ ಹಳ್ಳಿಗಳಲ್ಲಿ, ಯಾಕಂದ್ರೆ ಅವಿಭಕ್ತ ಕುಟುಂಬಗಳಿದ್ದಂಥ ಒಂದು ಕಾಲಘಟ್ಟದಲ್ಲಿ ಮನೆಯಲ್ಲಿ ಹಿರಿಯರಾಗಿರ್ತಕ್ಕಂಥವರು ಅಜ್ಜಿ ಈ ಥರದ ಕಥೆಗಳನ್ನು, ಚಂದಮಾಮ ಕಥೆಗಳನ್ನು, ಜನಪದ ಕಥೆಗಳನ್ನು ಅವನ್ನೆಲ್ಲ ಕೇಳ್ತಾ ನಾವು ಬೆಳೆದ್ಕೊಂಡ್ವಿ. ಈಗಿನ ಯುವ ಪೀಳಿಗೆಗೆ, ಈಗಿನ ಎಳೆ ಪೀಳಿಗೆಗೆ ಆ ಅವಕಾಶ ಇಲ್ಲ. ಅವಕಾಶ ಇಲ್ಲದೆ ಇದ್ರೂ ಕೂಡ ಅವರನ್ನ ನಮ್ಮ ಈ ಜಾನಪದದ ಒಂದು ಸಂಪತ್ತನ್ನು ಬಳಸ್ಕೊಂಡು ಹೇಗೆ ಮರುರೂಪಿಸಬೇಕು ಅಂತಕ್ಕಂಥ ಒಂದು ಚಿಂತನೆ ಮಾಡ್ತಕ್ಕಂಥ ಕಾಲಘಟ್ಟದಲ್ಲಿ ಇವತ್ತು ಜಾನಪದವನ್ನು ಒಂದು ಸರಕು ಸಂಸ್ಕೃತಿಯಾಗಿ ನೋಡ್ತಾ ಇರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ದೊಡ್ಡ ದೊಡ್ಡ ಮೆರವಣಿಗೆಗಳಲ್ಲಿ ಈ ಕಲಾಖಂಡಗಳನ್ನು ಬಳಸ್ಕೊಂಡು ಅದನ್ನ ಕೂಡಿಸ್ತಕ್ಕಂಥದ್ದು ಜಾನಪದ ಅಂದರೆ ಇದೆ ಅಂತಕ್ಕಂಥದ್ದು ಆಗೋಗ್ಬಿಟ್ಟಿದೆ. ಆದರೆ ಜಾನಪದ ಅಂದರೆ ಅಷ್ಟೇ ಅಲ್ಲ, ಅದರ ಹಿಂದೆ ಇನ್ನೇನೂ ಇದೆ ಅಂತಕ್ಕಂಥದ್ದನ್ನ ನಾವು ಇವತ್ತಿನ ಪೀಳಿಗೆಗೆ ಮನದಟ್ಟು ಮಾಡಬೇಕಾಗಿರ್ತಕ್ಕಂಥ ಸಾಂಸ್ಕೃತಿಕ ಹೊಣೆಗಾರಿಕೆ,
ಸಾಂಸ್ಕೃತಿಕ ಜವಾಬ್ದಾರಿ ಇವತ್ತಿನ ಆಧುನಿಕ ಕಾಲದ ನಮ್ಮ ಜಾನಪದ ವಿದ್ವಾಂಸರ ಮೇಲಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಒಂದು ಗೋಷ್ಠಿಯಲ್ಲಿ ಜಾನಪದ ಕಥೆಗಳನ್ನು ಕುರಿತು ಕುರುವಾ ಬಸವರಾಜವರು, ಜಾನಪದ ಮಹಾಕಾವ್ಯಗಳನ್ನು ಕುರಿತು ನಮ್ಮ ಚಿಕ್ಕಣ್ಣ ಎಣ್ಣೆಕಟ್ಟೆಯವರು, ಇನ್ನು ಸಾಂಸ್ಕೃತಿಕ ವೀರರನ್ನು ಕುರಿತು ಅದೆಷ್ಟು ಜನ ಸಾಂಸ್ಕೃತಿಕ ವೀರರಿದ್ದಾರೆ ನಮ್ಮಲ್ಲಿ. ಒಂದೊಂದು ಬುಡಕಟ್ಟಿಗೆ ಒಬ್ಬೊಬ್ಬ ಸಾಂಸ್ಕೃತಿಕ ವೀರ, ಅವನ ಬಗ್ಗೆ ಒಂದು ಮಹಾಕಾವ್ಯ. ಅಂತ ಒಂದು ಅದ್ಭುತವಾದಂಥ ಕೆಲಸವನ್ನು ನಮ್ಮ ಹಂಪೆ ಯೂನಿವರ್ಸಿಟಿಯಲ್ಲೂ ಕೂಡ ಗಿರಿಸೀಮೆ ಅಂತ ಒಂದು ಮಾಡಿ, ಅಲ್ಲಿ ಬುಡಕಟ್ಟು ಅಧ್ಯಯನ ವಿಭಾಗ ಅಂತಕ್ಕಂಥದ್ದನ್ನು ಮಾಡಿ ಅನೇಕ ಜನಪದ ಮಹಾಕಾವ್ಯಗಳನ್ನ ಮೊಟ್ಟ ಮೊದಲ ಬಾರಿಗೆ ಪಬ್ಲಿಷ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಅಂತ ಒಂದು ಸಾಂಸ್ಕೃತಿಕ ಸೃಜನಶೀಲ ಕೆಲಸ ಇವತ್ತು ಆಗಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ, ನಿಮ್ಮ ಜೊತೆಗೆ ನನ್ನ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದಿಸ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ತುಂಬ ಅರ್ಥಪೂರ್ಣವಾದ ಮಾತುಗಳನ್ನು ಹಾಡಿದಂಥ ಡಾಕ್ಟರ್ ವೀರಸಾವಳ್ಳಿ ಶಿವಣ್ಣಸರ್ ಅವರಿಗೆ ನನಗೆ ಹೆಮ್ಮೆ, ಗೌರವ, ಅಭಿಮಾನ ಏನು ಅಂತಂದರೆ, ಡಾಕ್ಟರ್ ಸಿ ಸೋಮಶೇಖರರು ನಮ್ಮ ನಡುವಣ ಅಪರೂಪದ ಸಾಂಸ್ಕೃತಿಕ ರಾಯಭಾರಿಗಳು. ಅವರು ಜಿಲ್ಲಾಧಿಕಾರಿಗಳಾಗಿ ರಾಜ್ಯದ ಉತ್ತುಂಗ ಸ್ಥಾನಮಾನಗಳನ್ನು ತಲುಪಿದ್ರೂ ಕೂಡ ಅವರನ್ನು ನಾವು ಗುರುತಿಸೋದು ಅವರ ಒಡಲಾಳ ಸಂಸ್ಕೃತಿ. 1980ರ ಘಟ್ಟದಲ್ಲಿ ತುಮಕೂರಿನಲ್ಲಿ ಅವರು ಯುವಜನ ಮತ್ತು ಕ್ರೀಡಾ ಇಲಾಖೆ ನಿರ್ದೇಶಕರಾಗಿ ಬಂದಿದ್ದ ಸ್ಥಳ. ಮೊಟ್ಟ ಮೊದಲು ತುಮಕೂರು ಜಿಲ್ಲೆಯ ಕುಣಿಗಲ್ನಲ್ಲಿ ಮೂಡಲ್ಕುಣಗಲು ಕೆರೆ ನೋಡಲ್ಗುಂದ ಇವಾಗ ಆ ಜನಪದ ಗೀತೆ ಇದೆಯಲ್ಲ, ಆ ಗೀತೆಗೆ ಒಂದು ರೂಪಕವನ್ನು ಮಾಡಿ ಇಡೀ ನಮ್ಮ ಆ ವೇದಿಕೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಒಂದು ಕಲಾತ್ಮಕ ಚೌಕಟ್ಟನ್ನು ಕೊಡೋದ್ರ ಮುಖಾಂತರ ಯುವಜನ ಮೇಳವನ್ನು ಕೂಡ ಒಂದು ಸಾಂಸ್ಕೃತಿಕ ಕಲ್ಚರಲ್ ವೇದಿಕೆಯಾಗಿ ರೂಪಿಸಿದಂಥವರು ನಮ್ಮ ತಾಯಿಯರು. ಅವತ್ತು ನಮ್ಮ ತುಮಕೂರಿನ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದವರು ಅಂದಾನಯ್ಯ ಅಂತೇಳಿ ಒಬ್ಬರು ಮಂತ್ರಿಗಳು. ಆ ಮಂತ್ರಿಗಳು ಇವರನ್ನು ಕೂತು ಹೇಳಿದ್ರು, ನಾನು ಇದೇ ರೋಡಲ್ಲಿ ಹೋಗ್ತಾ ಇದ್ದೀನಿ, ಬರ್ತಾ ಇರ್ತೀನಿ, ಆದರೆ ಕುಣಗಲ್ ಕೆರೆಯನ್ನು ಕುರಿತು ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಹಾಡಿದೆ, ಹಾಡು ಇರುತ್ತೆ, ಹಾಡನ್ನು ನಾವು ಕೇಳ್ತೀವಿ ಅಂತ ಕೇಳಿದ್ದೀವಿ ಅಂತ ಹೇಳಿ ಸಾಹೇಬರನ್ನು ಅಂದಾನಯ್ಯನವರು ಅವತ್ತು ಇವರನ್ನು ಸ್ಥಾಪನೆ ಮಾಡಿದ್ರು. ಅಂದರೆ ಇರುವ ಸಂಪನ್ಮೂಲವನ್ನು ಬಳಸಿಕೊಂಡು ಹೇಗೆ ಒಂದು ಸಾಂಸ್ಕೃತಿಕ ವಾತಾವರಣವನ್ನು ಕೊಡಬೇಕು, ಜೊತೆಗೆ ನೆಲಮೂಲವನ್ನು ಹೇಗೆ ಒಂದು ಸಾಂಸ್ಕೃತಿಕ ಹದಗಾರಿಕೆಯಿಂದ ಅದನ್ನು ಜನಸಾಮಾನ್ಯರಿಗೆ ತಲುಪಬೇಕು ಅನ್ನುವ, ಅದರ ಜೊತೆಗೆ ನೆಲಮೂಲ ಸಂಸ್ಕೃತಿಯ ಆ ಜನರಿದಾರಲ್ಲ ಅವರಿಗೆ ಅವರ ಮನೆಯಲ್ಲಿಯೇ ಹೋಗಿ ಗೌರವವನ್ನು ಕೊಡುವಂತಹ ಕೆಲಸವನ್ನು ಮಾಡಿದಂತಹ ನಮ್ಮ ತುಮಕೂರು ಜಿಲ್ಲೆಯ ಅತ್ಯಂತ ದಕ್ಷ, ಪ್ರಾಮಾಣಿಕ, ಜೊತೆಗೆ ಅಷ್ಟೇ ನಿಷ್ಠೆಯಿಂದ ತೊಡಗಿಸಿಕೊಂಡಂಥ ಮಹಾನುಭಾವರು ಅಂತಂದರೆ ನಮ್ಮ ಸಿ ಸೋಮಶೇಖರವರು. ಅವರು ಇವತ್ತಿನ ಅವರ ವಚನ ಸಾಹಿತ್ಯವನ್ನು ಕುರಿತು ತುಂಬ ಅದ್ಭುತವಾಗಿ ಮಾತನಾಡ್ತಾರೆ, ಅದ್ಭುತ ಬರೆದವರು. ಆದರೆ ಇವತ್ತಿನ ಅವರ ಜನಪದ ಸಮ್ಮೇಳನದ ಸರ್ವೋಚ್ಛ ಪೀಠದಿಂದ ತುಂಬ ಆಕರ್ಷಕವಾದಂಥ ಜಾನಪದವನ್ನೇ ಕೊಟ್ಟಂಥ ಅದ್ಭುತವಾಗಿರ್ತಕ್ಕಂಥ ಈ ಪುಸ್ತಕವನ್ನು ಕೂಡ ಅವರು ಇಟ್ಕೊಟ್ಟವನು. ಆ ಪುಸ್ತಕವನ್ನು ನೋಡ್ತಾ ಇದ್ದರೆ ನಮ್ಗೆ ಅನಿಸುತ್ತೆ, ಇವರು ಕನ್ನಡದ ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡದ ಪ್ರೊಫೆಸರ್ ಆಗಿದ್ದೇನೋ ಅನ್ನುವ ಹಾಗೆ ಇಡೀ ಈ ಪುಸ್ತಕವನ್ನು ಓದೋದು ನನಗೆ ಅನಿಸ್ತು. ಅಷ್ಟೊಂದು ಮಟ್ಟಿಗೆ ಕನ್ನಡತನ, ಕನ್ನಡ ಸಂಸ್ಕೃತಿ, ಕನ್ನಡ ಮಾತು, ಕನ್ನಡ ಜನಗಳ ಬಗ್ಗೆ ಒಡಲಾಳವನ್ನು ತಂದುಕೊಂಡಿರುವಂಥ ಅಪರೂಪದ ವ್ಯಕ್ತಿ ಆಗಿ ನನ್ನ ಕಣ್ಮುಂದೆ ಇವತ್ತು ಕಾಣಿಸ್ತಾರೆ ಅಂತಂದರೆ ಅಧಿಕಾರದ ನೆಲೆಯಲ್ಲಿ ಡಾಕ್ಟರ್ ಸಿ ಸೋಮಶೇಖರ್ ಅವರು. ಹಾಗಾಗಿ ಅಂತಹ ಮಹಾನುಭಾವರಿಗೆ ಈ ನಮ್ಮ ಕನ್ನಡ ಜಾನಪದ ಪರಿಷತ್ನವರು ಗಮನಕ್ಕೆ ಗುರುತಿಸಿ ಇವತ್ತಿನ ಈ ಸರ್ವಾಧ್ಯಕ್ಷ ಪದವಿಯನ್ನು ನೀಡಿರೋದಿದೆಯಲ್ಲ, ನಿಜಕ್ಕೂ ಕೂಡ ಅವರಿಗೆ ನಾನು ಮತ್ತೊಮ್ಮೆ ಶರಣ. ಬಂಧುಗಳೇ, ನನಗೆ ನಮ್ಮ ಬಾಲಾಜಿ ಸರ್ ಅವರು ಹೇಳಿರುವ ಮಾತು ಪ್ರಕಾರ ಅವರು ನಮ್ಮ ಜನಪದ ಮಹಾಕಾವ್ಯಗಳನ್ನು ಕುರಿತು ನಾನು ಮಾತಾಡಬೇಕು ಅಂತ ಹೇಳಿದ್ದಾರೆ. 10 ನಿಮಿಷದಲ್ಲಿ ನನಗೆ ಅವಕಾಶವನ್ನು ಕೂಡ ಕೊಟ್ಟಿರೋದ್ರಿಂದ ಬಹಳ ಕಡಿಮೆ ಅವಧಿಯಲ್ಲಿ ಮಾತನ್ನು ಮುಗಿಸ್ತೇನೆ.
ನಮ್ಮ ಮೀರಾಸಭೆಯಲ್ಲಿ ಶಿವಣ್ಣವರು ತುಂಬ ವಿಸ್ತೃತವಾಗಿ ಮಾತನಾಡಿದ್ದಾರೆ. ಆಮೇಲೆ ಅದಂತೆ ಪೂರಕವಾಗಿ ನಮ್ಮ ಡಾಕ್ಟರ್ ವೆಂಕಟೇಶ್ ಅವರು ಕೂಡ ಮಾತಾಡಿದ್ದಾರೆ. ಅದನ್ನು ನಾನು ವಿಸ್ತರಿಸಕ್ಕೆ ಹೋಗೋದಿಲ್ಲ. ಈ ಜನಪದ ಇದೆಯಲ್ಲ, ಆ ಜನಪದ ನಮ್ಮ ದೇಶೀಯ ನೆಲಮೂಲ ಸಂಸ್ಕೃತಿಯ ಆಚಾರ ವಿಚಾರಗಳ ಬದುಕಿನ ರೂಪವೇ ಜನಪದ. ಅದು ಬಿಡಿಗೀತೆಗಳಲ್ಲಿ, ಕಥೆಗಳಲ್ಲಿ, ಕಥನಗಳಲ್ಲಿ, ಲಾವಣಿಗಳಲ್ಲಿ ಅದು ಬೇರೆ 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 ಆಯಾಮವನ್ನು ಪಡ್ಕೊಂಡಿದೆ. ಡಾಕ್ಟರ್ ಸೋಮಶೇಖರ್ ಅವರು ಗಾದೆಗಳನ್ನು, ಒಗಟುಗಳನ್ನು, ಕಥನಗಳನ್ನು ಇಲ್ಲಿ ಗುರುತಿಸಿದ್ದಾರೆ. ತುಂಬ ಸೊಗಸಾಗಿ ಅವರು ಗುರುತಿಸಿದ್ದಾರೆ. ಆ ಜನಪದ ಬಿಡಿ ಬಿಡಿ ಸಾಹಿತ್ಯ ಏನಿದೆಯಲ್ಲ, ನಂಬಿಕೆಗಳಾಗ್ಬೋದು, ಆಚಾರಗಳಾಗ್ಬೋದು, ಒಗಟುಗಳಾಗ್ಬೋದು, ಗೀತೆ ಆಗ್ಬೋದು, ಈ ಬಗೆಯ ಜನಪದಗಳಿಗಿಂತ ಭಿನ್ನವಾದಂತಹ ಮತ್ತೊಂದು ಗೀತ ಪ್ರಕಾರ ಅಂತಂದರೆ ಜನಪದ ಮಹಾಕಾವ್ಯ. ಈ ಜನಪದ ಮಹಾಕಾವ್ಯವನ್ನು ಸರಳವಾಗಿ ಹೇಳಬೇಕು ಅಂತಂದರೆ ಅದು ರಾಮಾಯಣಕ್ಕೆ ಸಮವಾದಿದ್ದು, ಮಹಾಭಾರತಕ್ಕೆ ಸಮವಾದಿದ್ದು. ಒಬ್ಬ ಕೇಂದ್ರ ಪಾತ್ರದಲ್ಲಿ ಇದ್ದುಕೊಂಡು ಇಡೀ ಕಥನವನ್ನು, ಇಡೀ ಘಟನೆಯನ್ನು ಬಿಚ್ಕೊಂತ ಆ ಮೂಲಕವಾಗಿ ತನ್ನ ಮಹಿಮೆಯನ್ನು ಹೇಳುವುದು, ಆ ಮೂಲಕವಾಗಿ ಇದು ಒಂದು ದೊಡ್ಡ ನಾಯಕ ಅಂತ ಹೇಳಿ ಅವರಿಗೆ ಒಂದು ಕಲ್ಚರಲ್ ಹೀರೋ, ಸಾಂಸ್ಕೃತಿಕ ನಾಯಕನ ಸ್ಥಾನವನ್ನು ಕೊಡುವಂಥದ್ದೇ ಜನಪದ ಮಹಾಕಾವ್ಯ. ಈ ಬಗೆಯ ಕರ್ನಾಟಕದಲ್ಲಿ ಜನಪದ ಮಹಾಕಾವ್ಯಗಳು 5 ಈಗಾಗಲೇ ಪ್ರಕಟವಾಗಿವೆ. ನಮ್ಮ ಕರ್ನಾಟಕದ ದಕ್ಷಿಣ ತುದಿಯ ಮಲೆಯ ಮಹದೇಶ್ವರನನ್ನು ಕುರಿತಂತೆ 9 PhD ಮಹಾಪ್ರಬಂಧಗಳು ಅದು ಬಂದಿದೆ. ಜಿ.ಎಂ. ಪರಮೇಶ್ವರಯ್ಯನವರು ಆ ಪುಸ್ತಕವನ್ನು ಎಡಿಟ್ ಮಾಡುವ ಸಂದರ್ಭದಲ್ಲಿ, ಆನಂತರ ನಮ್ಮ ಪಿ.ಕೆ. ರಾಜಶೇಖರ್ ಸರ್ ಅವರು ಅದನ್ನು ಸಂಗ್ರಹ ಮಾಡಿ ಪ್ರಕಟಿಸುವ ಕಾಲಕ್ಕೆ, ಆನಂತರ 3ನೇ ಘಟ್ಟದಲ್ಲಿ ನಮ್ಮ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯವರು ಅದನ್ನು ಪ್ರಕಟಿಸುವ ಕಾಲಕ್ಕೆ ಬೇರೆ ಬೇರೆ ಪಾಠಾಂತರಗಳು ಗಮನಿಸುತ್ತೇವೆ. ಮೈಸೂರು ಭಾಗದ ಕೊಳ್ಳೇಗಾಲ, ಚಾಮರಾಜನಗರ, ಹಿರಿಯಘಟ್ಟ ಈ ಭಾಗದ ಸಾಂಸ್ಕೃತಿಕ ನೆಲಮೂಲವನ್ನು, ಬದುಕನ್ನು, ಆಚಾರ ವಿಚಾರವನ್ನು ದಟ್ಟವಾಗಿ ಕಟ್ಟಿಕೊಟ್ಟಿರುವ ಒಂದು ಮಹಾಕಾವ್ಯ ಅಂತಂದರೆ ನಮಗೆ ಮಲೆ ಮಹದೇಶ್ವರನ ಕಾವ್ಯ. ವಿಶೇಷವಾಗಿ ಈ ನಮ್ಮ ಎಲ್ಲ ಜನಪದ ಮಹಾಕಾವ್ಯಗಳು ಶಿವ ಸಂಸ್ಕೃತಿಯ ಮೂಲಗಳು. ಬಹಳ ವಿಶೇಷ ಗಮನಿಸಬೇಕಾದದ್ದು ಶಿವ ಸಂಸ್ಕೃತಿಯ ಮೂಲಗಳು. 2ನೇ ಮಹಾಕಾವ್ಯ ನಮಗೆ ಅಲ್ಲೇನೆ ಮಂಟೇಸ್ವಾಮಿ ಕಾವ್ಯ. ಅದು ಮಂಡ್ಯ ಜಿಲ್ಲೆ, ಅದರ ಕೇಂದ್ರ ನೆಲ ಕೊಳ್ಳೇಗಾಲ. ಆ ಭಾಗದಲ್ಲಿ ಸಿಕ್ಕುವಂಥ ಮಹಾದೇವ ನಮ್ಮ ಮಂಟೇಸ್ವಾಮಿ ಒಬ್ಬ ಸಾಮಾನ್ಯ ಶೂದ್ರ ನಾಯಕ. ಅವನು ಶೂದ್ರ ನಾಯಕ. ಆ ಶೂದ್ರ ನಾಯಕ ನಮ್ಮ ವಚನ ಚಳವಳಿಯ ನಂತರ ಬಂದಂಥ ಹಲವಾರು ಆವಿಷ್ಕಾರಗಳಿಗೆ, ಬಸವಣ್ಣವರ ಮೊದಲಾದ ಶಿವಶರಣರ ತತ್ವಗಳಿಗೆ ಅರ್ಥಪೂರ್ಣವಾಗಿ ಬದುಕನ್ನು ಕಟ್ಟಿಕೊಂಡ ಇಡೀ ತಮ್ಮ ಮಕ್ಕಳನ್ನು ಮಾಡ್ಕೊಂತ ಮೈಸೂರು ಮಹಾರಾಜರು ಕೂಡ ತಮಗೆ ಒಕ್ಕಲಾಗುವ ಹಾಗೆ ನೋಡ್ಕೊಂಡಂಥ ಒಬ್ಬ ಸಾಂಸ್ಕೃತಿಕ ನಾಯಕ. ಅವರನ್ನೇ ಬೆಳೆದ ನಮ್ಮ ಹೆಣ್ಣುಮಕ್ಕಳು ಈ ವೇದಿಕೆ ಆಡ್ತಾ ಇದ್ರು. ಮಾಯಕಾರ ಜಂಗಮಣ್ಣನನ್ನು ಈ ವಿರೂಪ ಮಾಡಬಹುದೇ ಅಂತೇಳಿ ನಮ್ಮ ಕೊಳ್ಳೇಗಾಲದ ಮಹದೇಶ್ವರನ ಹಾಡುವ ಹಾಡುಗಳನ್ನು ಇಲ್ಲಿ ಅವರು ಆಡ್ತಾ ಇದ್ರು ನಮ್ಮ ಹೆಣ್ಮಕ್ಳು ಬೆಳಿಗ್ಗೆ ಈ ಗೋಷ್ಠಿನಲ್ಲಿ ಸಂದರ್ಭದಲ್ಲಿ. ಅಂತಹ ಇಡೀ ಮಹಾಕಾವ್ಯಕ್ಕೆ, ತಂಬೂರಿ ಪ್ರಕಾರದ ಈ ಕಾವ್ಯಕ್ಕೆ ಒಂದು ವ್ಯಾಪಕತೆ ತಂದುಕೊಟ್ಟದ್ದು ನಮ್ಮ ಕೊಳ್ಳೇಗಾಲ ಭಾಗದಲ್ಲಿ ಸಿಕ್ಕುವಂಥ ಮಂಟೇಸ್ವಾಮಿ ಕಾವ್ಯ. ಬಹಳ ಅದ್ಭುತವಾಗಿರ್ತಕ್ಕಂಥ ಕಾವ್ಯ. ಮಂಟೇಸ್ವಾಮಿಯವರ ಕಾವ್ಯವನ್ನು ಕೂಡ ತುಂಬ ವಿಸ್ತೃತ ಅಭ್ಯಾಸವನ್ನು ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ನಮ್ಮ ಡಾಕ್ಟರ್ ಎಚ್.ಎಸ್. ಶಿವಪ್ರಕಾಶ್ ಅವರು ಮಂಟೇಸ್ವಾಮಿ ಕಥಾಪ್ರಸಂಗವನ್ನು ಇಟ್ಕೊಂಡು ಅದ್ಭುತವಾಗಿರ್ತಕ್ಕಂಥ ನಾಟಕವನ್ನು ಕೂಡ ಮಾಡಿದ್ದಾರೆ. ಆ ನಾಟಕ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿ ಅದು ಗೌರವವನ್ನು ಪಡ್ತಾ ಬಂದಿರತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಪುರಾಣ, ಜನಪದ, ಚರಿತ್ರೆ ಈ ಎಲ್ಲವನ್ನು ಕೂಡ ಒಳಗೊಳದಲ್ಲಿ ತುಂಬಿಕೊಂಡಿರುವಂಥ ಒಂದು ಅಪೂರ್ವವಾದಂಥ ನಾಟಕ ಮಂಟೇಸ್ವಾಮಿ ಕಾವ್ಯ. ಇನ್ನು ನಮ್ಮ ಈಗ ಇದ್ರ ಬಗ್ಗೆ ಹೆಚ್ಚು ಕೆಲಸ ಮಾಡುವಂಥವರು ನಮ್ಮ ಈ ಮಧ್ಯ ಕರ್ನಾಟಕದ ಬುಡಕಟ್ಟು ಸಂಸ್ಕೃತಿಯ ಕಾಡುಗೊಲ್ಲರ ಕಥನವನ್ನು ಹೇಳುವಂಥದ್ದು ದುಂಜಪ್ಪನ ಕಾವ್ಯ. ಆ ದುಂಜಪ್ಪನ ಕಾವ್ಯದ ಬಗ್ಗೆ ಡಾಕ್ಟರ್ ಮೀರಾಸಭೆಯಲ್ಲಿ ಶಿವಣ್ಣವರು ಕೆಲಸ ಮಾಡಿದ್ದಾರೆ. ಡಾಕ್ಟರ್ ವೆಂಕಟೇಶ್ ಅವರು ಕೂಡ ಕೊನೆಯ ಘಟ್ಟದಲ್ಲಿ ನಮ್ಮ ಗುರುಗಳಾದಂಥ ಶ್ರೀಯವರು ಶ್ರೀರಾಮ್ ಶಂಕರ ಜೊತೆ ಸೇರಿಕೊಂಡು ಒಂದು ಒಳ್ಳೆಯ ಗ್ರಂಥವನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಅದರ ಮೊದಲು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಅದು ಪ್ರಕಟ ಮಾಡಿದ್ದು ಸುಮಾರು 500 ಪುಟದ ಗ್ರಂಥ. ಆನಂತರ ಬೇರೆ ಬೇರೆ ಪಟ್ಟಿಗಳು ಕೂಡ ಬಂದವು. ಒಟ್ಟಾರೆ ದುಂಜಪ್ಪ ಇದನ್ನ ಅವರ ಕಾಡುಗಳ ಸಂಸ್ಕೃತಿಯ ರೂಪ, ಅಪ್ಪಟ ಶಿವ ಸಂಸ್ಕೃತಿಯ ವಿಚಾರದಲ್ಲಿ ಬರ್ತಕ್ಕಂಥವನು, ಬುಡಕಟ್ಟು ಸಂಸ್ಕೃತಿಯ ನಾಯಕ. ವಿಶೇಷವಾಗಿ ಆತ ಹೇಗೆ ಅಂತಂದರೆ ಈ ಭೂಕೊಳ್ಳೆಗಾರರ, ಭೂ ಮಾಲೀಕರ ಮತ್ತು ಅರಣ್ಯವನ್ನು ಲೂಟಿ ಮಾಡುವಂತಹ ಲೂಟಿಕೋರರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದಂತಹ, ವಿಶೇಷವಾಗಿ ಪಶು ಸಂಸ್ಕೃತಿಯನ್ನು ಬೆಳೆಸುವ, ವಿಸ್ತರಿಸುವ,
ದನಗಾರಿಕೆಯೇ ಸರ್ವಶ್ರೇಷ್ಠ ಅಂತ ಭಾವಿಸ್ತಕ್ಕಂತಹ ಒಬ್ಬ ಕಾಡುಗೊಲ್ಲರ ನಾಯಕ ಅಂದರೆ ಲಿಂಗಪ್ಪ. ಅವರ ಕಾರ್ಯ ನೆಲೆ ತುಮಕೂರು, ವಿಶೇಷವಾಗಿ ಹುಟ್ಟಿದ್ದು ಬೆಳೆದಿದ್ದೆಲ್ಲವೂ ಕೂಡ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕಳವರ ಹಳ್ಳಿ. ಡಾಕ್ಟರ್ ನೀರಾಸಬೇಡಿ ಅದನ್ನು ಇಂಗ್ಲೀಷಿಗೆ ಕೂಡ ಅವರು ಅನುವಾದವನ್ನು ಮಾಡಿಸಿ, ಅವರ ಮೂಲ ಕೃತಿಯನ್ನು ಇಂಗ್ಲೀಷಿಗೆ ಕೂಡ ಅನುವಾದ ಮಾಡಿಸಿ ಅದರ ಬಗ್ಗೆ ಸಂಶೋಧನೆ ಕೂಡ ಮಾಡಿರ್ತಕ್ಕಂಥವ್ರು ಇಲ್ಲಿ ಇದ್ದಾರೆ. ಇನ್ನು ಉತ್ತರ ಕರ್ನಾಟಕದ ಬೆಟ್ಟ ನೆಲೆಯಲ್ಲಿರುವಂತಹ ಮೈಲಾರಲಿಂಗ ಬಗ್ಗೆ ಡಾಕ್ಟರ್ ವೆಂಕಟೇಶ್ ಅವರು ಆರಂಭದಲ್ಲಿ ಕೆಲಸ ಮಾಡಿದರೆ, ಅವರಿಗಿಂತ ಪೂರ್ವದಲ್ಲಿಯೇ ಯಾರು ನಮ್ಮ ಇವರು ನೇಗಿನಾಳ್ ಅವರು ತುಂಬ ಅದ್ಭುತವಾಗಿರ್ತಕ್ಕಂಥ ಸಂಶೋಧನಾ ಗ್ರಂಥವನ್ನು ಕೂಡ ಮಾಡಿದರು. ಇತ್ತೀಚೆಗೆ ನಾನು ಮೈಲಾರಲಿಂಗನ ಸಾಂಸ್ಕೃತಿಕ ಇದು ಕ್ಷೇತ್ರ ಕಾರ್ಯಾಲಯದ ಒಂದು ಕೃತಿಯನ್ನು ಕೂಡ ನಾನು ಪ್ರಕಟಿಸಿದೆ. ಒಟ್ಟಾರೆ ಮೈಲಾರಲಿಂಗ ಅಖಂಡ ಕರ್ನಾಟಕದ ಎಲ್ಲ ಸಮುದಾಯಗಳಿಗೆ ಅವನು ದೈವಭಕ್ತ, ಒಬ್ಬ ಸಾಂಸ್ಕೃತಿಕ ನಾಯಕ. ನಮ್ಮ ಕಲಬುರಗಿಯವರು ಪ್ರತಿಪಾದನೆ ಮಾಡುವ ಮುಖಾಂತರ ಶ್ರೀಶೈಲದ ಮಲ್ಲಿಕಾರ್ಜುನನೇ ಮೈಲಾರಲಿಂಗ. ಕುರುಬರ ಗಂಗೆಮಾಳೆಯನ್ನು ಮೋಹಿಸಿ ಬಂದು ಬಳ್ಳಾರಿ ಜಿಲ್ಲೆಯ ಅಡಗಲಿ ತಾಲೂಕಿನ ಮೈಲಾರದಲ್ಲಿ ಆ ಗಂಗೆಮಾಳೆಯನ್ನು ವಿವಾಹ ಆಗೋದ್ರ ಮುಖಾಂತರ ಮೈಲಾರದಲ್ಲಿ ಲಿಂಗಯ್ಯ ಅನ್ನೋ ಹೆಸರಿನಲ್ಲಿ ಅವನು ನೆಲೆನಿರುತ್ತಾನೆ. ಅವನನ್ನು ಕುರಿತಂತಹ ಕಾರ್ಯವೇ ಮೈಲಾರಲಿಂಗನ ಕಾರ್ಯ. ಗುರುವರು ಅಂತ ಹೇಳಿ ನಮ್ಮ ಸಾಹೇಬರನ್ನ ಉತ್ಸವ ಮೂರ್ತಿ ಕರ್ಕೊಂಬರುವ ಆರಂಭದ ಘಟ್ಟದಲ್ಲಿ ನಮ್ಮ ಚಾಮರಾಜನಗರದ ರಾಮಸಮುದ್ರದ ಕಲಾವಿದರು ಮತ್ತು ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಮೈಲಾರಲಿಂಗನ ಪ್ರದರ್ಶನವನ್ನು ಮಾಡಿದರು. ತುಂಬ ಅದ್ಭುತವಾಗಿ ಅವರು ಮುಂದೆ ಬರ್ತಾ ಇದ್ದರು. ಅದ್ರ ಹಿಂದೆ ನಮ್ಮ ವೀರವ್ಯಾಸವರು, ಬೇರೆ ಬೇರೆ ಕಲಾ ಪ್ರಕಾರದವರು, ನಮ್ಮ ಕಿಂಗರ ಜೋಗಿಯವರು ಸೇರಿದಂತೆ ಎಲ್ಲ ಜನಪದ ಕಲೆಗಳನ್ನು ಭಾರತದವರು ತುಂಬ ಅಚ್ಚುಕಟ್ಟಾಗಿ ಅದನ್ನು ಅವರ ವಿಶಾಲವಾದಂಥ ಕ್ಷೇತ್ರಗಳಲ್ಲಿ ಸಂಗ್ರಹಿಸಿ ನಮ್ಮ ರವೀಂದ್ರ ಕಲಾಕ್ಷೇತ್ರದ ತುದಿಯಿಂದ ಆ ಕಡೆಗೆ ನಮ್ಮ ಟೌನಾಲಿನ ಆಲಿನ ಮುಂಭಾಗದಿಂದ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಕಲಾ ಯಾತ್ರೆಯನ್ನು ಏರ್ಪಡಿಸಿ ನೆಲಮೂಲ ಸಂಸ್ಕೃತಿಗೆ ಗೌರವವನ್ನು ಕೊಟ್ಟಂಥ, ಕಲಾವಿದರಿಗೆ ಗೌರವವನ್ನು ಕೊಟ್ಟಂಥ ಸಮ್ಮೇಳನ ಅಧ್ಯಕ್ಷರನ್ನು ರಾಜ ಪಲ್ಲಕ್ಕಿಯಲ್ಲಿ ಕರ್ಕೊಂಬರುವ ರೀತಿಯಲ್ಲಿ ಜನಪದ ಕಲೆಗಳಲ್ಲಿ ಕರ್ಕೊಂಬರೋದಿದೆಯಲ್ಲ, ಇದು ಬಹಳ ಸಿಗಲ್ಲ. ಅಂಥ ಪ್ರಯತ್ನವನ್ನು ಕೂಡ ಬಾಲಕೃಷ್ಣ ಅವರು ಮಾಡಿದರು. ಅದು ಮೈಲಾರಲಿಂಗನ ಕಾರ್ಯ. ಇನ್ನು ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಸಿರಿಪಾರದಾನ ಅಂತೇಳಿ ಒಂದು ಕಾರ್ಯ ಸಿಕ್ಕಿದೆ. ಸಿರಿಪಾರದಾನ ಅಂತೇಳಿ ಅಲ್ಲಿ ಕೂಡ ಒಬ್ಬ ಹೆಣ್ಣು ಮಗಳು ತನ್ನ ಎಲ್ಲ ಪುರುಷ ಪ್ರಧಾನ ನೆಲೆಯನ್ನು ಪ್ರತಿಭಟನೆ ಮಾಡ್ತಾನೆ ಹೇಗೆ ಒಬ್ಬ ಸ್ತ್ರೀವಾದಿ ರೂಪವನ್ನು ಪಡ್ಕೊಂಬೋದು ಅನ್ನೋದಕ್ಕೆ ಅಲ್ಲಿನ ಬೇರೆ ಬೇರೆ ಬುಡಕಟ್ಟು ವರ್ಗದವರು, ಮೊಗಲಿಗರಾಗಿರ್ಬೋದು, ಬೆಸ್ತರಾಗಿರ್ಬೋದು, ಈ ಥರದ ಈದಿಗರು, ಈ ಥರದ ಮಾಡುವಂಥ ಕಾರ್ಯ ಹಿರಿಪಾಠದಲ್ಲಿ ಅದು ಹೆಚ್ಚು ನಮ್ಮ ಈ ಭಾಗದಲ್ಲಿ ಪ್ರಸಿದ್ಧಿ ಆಗಿಲ್ಲ. ಮೈಲಾರಲಿಂಗನ ಗೊರವರು ಮೈಲಾರಲಿಂಗನ ಕಾರ್ಯವನ್ನು ಪ್ರಸಿದ್ಧಿ ಮಾಡಿದ್ದಾರೆ. ಗಣೆಯ ಗೊಲ್ಲರು, ಕಾಡುಗೊಲ್ಲರು ಅವರು ಅದನ್ನು ಜಿಂಗಪ್ಪನನ್ನು ಪ್ರಸಿದ್ಧಿ ಮಾಡಿದ್ದಾರೆ. ಇನ್ನು ನಮ್ಮ ಮಲೆ ಮಹದೇಶ್ವರನ ಕುರಿತಂತೆ ಸಿಕ್ಕಾಪಟ್ಟ ಹಾಡುಗಳು ಬಂದರೆ ಒಂದಲ್ಲ ಎರಡಲ್ಲ ನಮ್ಮ ದೊಡ್ಡರಂಗೇನವರು ಮಾಡಿರುವಂತಹ ಯಾವುದೋ ಹಾಡುಗಳಲ್ಲಿ ಜನಪದ ಪೌರಾಣ್ಯ ನೀಡುವ ಕೊಡುಗಲ್ಲ ಏನಿದೆ, ಈ ಥರವೆಲ್ಲ ಜನಪದ ಗೀತೆಗಳು, ಈ ಬಿಡಿ ಬಿಡಿ ಗೀತೆಯಾಗಿ ಕೂಡ ಮಲೆ ಮಹದೇಶ್ವರನ ಕಾದುಗಳು ನಮಗೆ ಸಿಗ್ತವೆ. ಈ ಥರದ ಕರ್ನಾಟಕದ ಸಂಸ್ಕೃತಿ ಹೇಳುವ ನಮ್ಮ ರಾಮಾಯಣ ಮಹಾಭಾರತಕ್ಕೆ ಪ್ಯಾರಲಲ್ ಆಗಿ ಅಥವಾ ಅದಕ್ಕೆ ಪರ್ಯಾಯವಾಗಿ ನೆಲಮೂಲ ಸಂಸ್ಕೃತಿ ಹೇಳುವಂಥ ಮಹಾಕಾವ್ಯಗಳನ್ನೇ ನಾವು ಜನಪದ ಮಹಾಕಾವ್ಯಗಳು ಅಂತೇಳಿ ನಾವು ಕಂಡಿದ್ದೇವೆ. ನನಗೆ ನಮ್ಮ ವೆಂಕಟೇಶರು ಇದನ್ನು ಬರ್ಕೊಡ್ಬೇಕು ಅಂತ ಹೇಳಿರೋದ್ರಿಂದ ನಾವೆಲ್ಲರೂ ಕೂಡ ಬರ್ಕೊಡ್ತೇವೆ. ನಮ್ಮ ಸಾಹೇಬರು ಸಮ್ಮೇಳನ ಅಧ್ಯಕ್ಷರಾದ ಮೇಲೆ ಅವರು ಎಲ್ಲ ಕಡೆಗೂ ದಾಖಲೆ ಮಾಡ್ತಾರೆ. ಸೋಮಶೇಖರ್ ಸರ್ ಗುಣ ಏನು ಅಂದರೆ ಅವರು ಈ ಕೆಲಸವನ್ನು ದಾಖಲಿಸುವ ಕೆಲಸವನ್ನು ಅವರ 45 ವರ್ಷಗಳ ಒಡನಾಡಿಯಾಗಿ ನಾನು ಅತ್ಯಂತ ಗಮನಿಸಿದ್ದೇನೆ. ದಾಖಲೀಕರಣ ಅವರ ಬಹಳ ದೊಡ್ಡ ಕೆಲಸ. ಅದನ್ನು ಚಿಕ್ಕದು ಅಂತ ನೋಡಲ್ಲ, ದೊಡ್ಡದು ಅಂತ ನೋಡಲ್ಲ. ಅವರು ತುಮಕೂರು ಉತ್ಸವ, ಕಲ್ಪತರ ಉತ್ಸವ, ಮಧುಗಿರಿ ಉತ್ಸವ, ಈ ಎಲ್ಲ ಉತ್ಸವಗಳಲ್ಲಿ ಕೂಡ ಸ್ವರ್ಣ ಸಂಗೀತೆಯನ್ನು ಸಾಹೇಬರು ತುಂಬ ಆಕರ್ಷಕವಾಗಿ ತಂದಿರತಕ್ಕಂಥದ್ದು ನಾನು ನೋಡಿದ್ದೇನೆ. ತುಮಕೂರು ಒಂದಕ್ಕೆ ಸುಮಾರು 40 ಜನ ಸಿನಿಮಾ ಕಲಾವಿದರನ್ನು ಕರೆಸಿ 3 ದಿನಗಳ ಕಾಲ ಜನಪದ ಉತ್ಸವವನ್ನು ಮಾಡುತ್ತಿದೆಯಲ್ಲ, ಅದು ನಮ್ಮ ಕಲ್ಪತರ ಉತ್ಸವ ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ಒಂದು ಕಲೆ ಅನ್ನೇ ಉಸಿರಾಗಿ ಬೆಳೆಸ್ಕೊಂಡು ಬರ್ತಕ್ಕಂತಹ ವಚನ ಸಂಸ್ಕೃತಿಯನ್ನು ಮೈತುಂಬಿಕೊಂಡಿರುವಂತಹ ಡಾಕ್ಟರ್ ಸಿ ಸೋಮಶೇಖರ್ ಅವರು ಕರ್ನಾಟಕದ ಅಧಿಕಾರಿ ವರ್ಗದಲ್ಲಿ ಅಪರೂಪದ ಅಧಿಕಾರಿಯಾಗಿ ಸಾಂಸ್ಕೃತಿಕ ನೆಲೆಯಲ್ಲಿ ಉತ್ತುಂಗ ಶಿಖರಕ್ಕೆ ಏರಬಲ್ಲಂಥ ದಕ್ಷ, ಸ್ವಚ್ಛ ಮತ್ತು ಪ್ರಾಮಾಣಿಕ ನೆಲೆಯ ಒಬ್ಬ ಅಪ್ಪಟ ಕನ್ನಡ ಸಾಹಿತಿ ಸಂಸ್ಕೃತಿಗಿಂತ ಕಾರಣ ಹೇಳ್ತಾ ಅವರಿಗೆ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ.
ಅವರು ಇನ್ನೊಂದು ಕಾರ್ಯದ ನಿಮಿತ್ತ ತುರ್ತು ಕೆಲಸದ ನಿಮಿತ್ತ ಅವರು ಚಿಕ್ಕಣ್ಣೆಕಟ್ಟೆಯವರು ಹೋಗಬೇಕಾಗಿದ್ದರಿಂದ ಅವರು ಅದ್ಭುತವಾದ ಮಹಾಕಾವ್ಯಗಳ ಬಗ್ಗೆ ಮಾತಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಈಗ ಇನ್ನೊಬ್ಬ ಜಾನಪದ ವಿದ್ವಾಂಸರು ಕನ್ನಡ ಜಾನಪದ ಲೋಕದಲ್ಲಿ ಹಲವಾರು ವರ್ಷಗಳ ಕಾಲ ಕರ್ತವ್ಯವನ್ನು ನಿರ್ವಹಿಸಿ ಹಲವಾರು ಜಾನಪದ ಕೃತಿಗಳನ್ನು ಹೊರತಂದಿರತಕ್ಕಂತಹ ಡಾಕ್ಟರ್ ಕುರುವ ಬಸವರಾಜ್ ಅವರು ಜನಪದ ಕಥೆಗಳನ್ನು ಕುರಿತು ವಿಷಯ ಮಂಡನೆಯನ್ನು ಮಾಡಲಿದ್ದಾರೆ. IAS ನಂತ ದೊಡ್ಡ ಅಧಿಕಾರಿ ಆದರೆ ಬಿಡಿ ಕಾಲರ್ ಅಂತ ಹೇಳಿ ಅವರು ಜನರಿಂದ ಹತ್ತಿರಕ್ಕೂ ದೂರಕ್ಕೂ ಇರುವ ಹಂತಕ್ಕೆ ಹೋಗ್ತಾರೆ. ಆದರೆ ಶ್ರೀ ಸೋಮಶೇಖರ್ ಅವರು ಜನರ ಮಧ್ಯೆ ಜನರಂತೆ ತೀರ ಸಾಮಾನ್ಯನನ್ನು ತಬ್ಬಿ ನಡೆಸಿದವರು. ಆ ಕಾರಣಕ್ಕೆ ಅವರು ಜನರು ಪ್ರೀತಿಸುವಂತಹ ಮನಸ್ಸುಳ್ಳವರು, ಕವಿಗಳು, ಚರಣ ಸಂಸ್ಕೃತಿಯನ್ನು ಅಪಾರವಾಗಿ ತಬ್ಬಿರುವವರು, ಮನುಷ್ಯರನ್ನು ಪ್ರೀತಿಸುವಂಥವರು. ಆ ಕಾರಣಕ್ಕೆ ಅವರು ಈ ಸಮ್ಮೇಳನಾಧ್ಯಕ್ಷರಾಗಿರುವುದು ನಮ್ಮ ಪ್ರೀತಿ, ಅವರಿಗೆ ನಮ್ಮ ಪ್ರೀತಿಯ ನಮನಗಳನ್ನು ಈ ಮೂಲಕ ಸಲ್ಲಿಸ್ತಾರೆ. ಹಾಗೆಯೇ ನಾನು ಕಂಡಂತೆ 20-25 ವರ್ಷಗಳ ಕಾಲಘಟ್ಟದಲ್ಲಿ ನಿರಾಸಭೆಯಲ್ಲಿ ಶಿವಣ್ಣ ಅವರು ಜಾನಪದ ಲೋಕ, ಜಾನಪದ ಪರಿಷತ್ ಕುರಿತು ವಿಸ್ತಾರವಾಗಿ ಹೇಳಿದ್ದಾರೆ. ಆ ಲೋಕ ನಾಗೇಗೌಡರ ನಂತರದಲ್ಲಿ ನಾರಾಯಣವರ ಅವಧಿಯಲ್ಲಿ ಮತ್ತು ಟಿ ತಿಮ್ಮೇಗೌಡರ ಅವಧಿಯಲ್ಲಿ ನಮಗೆ ಬಾಲಾಜಿ ಇಡೀ ರಾಜ್ಯದ ಜಿಲ್ಲಾ ಘಟಕಗಳ ನಿರ್ವಹಣೆ ಕಾರ್ಯಕ್ಕೆ ತೊಡಗಿದರು. ಒಬ್ಬ ಮನುಷ್ಯ ಅದೆಷ್ಟು ಸುಂದರವಾಗಿ, ಅದೆಷ್ಟು ಹಗಲು ರಾತ್ರಿ ಶ್ರಮಪಟ್ಟು ಸಂಘಟಿಸಬಲ್ಲದು ಅನ್ನೋದನ್ನು ನೋಡೋದಕ್ಕೆ ನಮಗೆ ಬಾಲಾಜಿ ಅಷ್ಟು ಕಣ್ಣಿಗೆ ರಾಚುವಷ್ಟು ಸ್ಪಷ್ಟವಾಗಿ ಕಂಡರು. ಒಂದು ವಾಹನ ಇದ್ದರೆ ಯಾವ ಜಿಲ್ಲೆಗೆ ಹಗಲು ರಾತ್ರಿಯೂ ಸುತ್ತುತ್ತಾರೆ, ಮನೆಯೇ ಇಲ್ಲವೇನೋ ಎನ್ನುವಂತೆ ಶ್ರಮಪಡಿಸಿದ ಅಪಾರ ಶ್ರದ್ಧೆಯ ಚಟುವಟಿಕೆಯ ಕೇಂದ್ರ ಬಾಲಾಜಿ. ಅವರು ಆನಂತರ ತಾವೇ ಒಂದು ಸಂಸ್ಥೆಯಾಗಿ ಕನ್ನಡ ಜಾನಪದ ಪರಿಷತ್ ಮೂಲಕ ನಿಮ್ಮನ್ನೆಲ್ಲ ತಬ್ಬಿದ ರೂಪ ಅತ್ಯಂತ ಅಪರೂಪದ ಬೆಳವಣಿಗೆ. ಅವ್ರಿಗೆ ಒಳ್ಳೆಯದಾಗಲಿ, ಅವರಿಗೆ ಸೂಕ್ಷ್ಮತೆ, ಎಚ್ಚರ ಎಲ್ಲವೂ ತುಂಬಿರಲಿ, ಯಾವಾಗಲೂ ಒಳ್ಳೆಯ ಕೆಲಸದ ಕಡೆಗೆ ಅವರ ಮನಸ್ಸು ಹೀಗೆ ಹರಿಯುತ್ತಿರಲಿ ಅಂತ ಅಪೇಕ್ಷಿಸ್ತೇನೆ. ಹಾಗೆಯೇ ಈ ಗೋಷ್ಠಿಯ ಆರಂಭದ ನುಡಿಗಳನ್ನು ಡಾಕ್ಟರ್ ಮೀರಾಸಭೆಯಲ್ಲಿ ಶಿವಣ್ಣ ಅವರು ಮತ್ತು ಗೋಷ್ಠಿಯ ಅಧ್ಯಕ್ಷತೆ ವಹಿಸಿರುವ ಹಿರಿಯ ವಿದ್ವಾಂಸರಾದ ಶ್ರೀ MN ವೆಂಕಟೇಶ್ ಅವರು, ಈಗಾಗಲೇ ವಿಷಯ ಮಂಡಿಸಿದ ಡಾಕ್ಟರ್ ಚಿಕ್ಕಣ್ಣ ಎಣ್ಣೆಕಟ್ಟೆ ಅವರಿಗೆ ನನ್ನ ಪ್ರೀತಿಯ ನಮನಗಳು. ಹಾಗೆಯೇ ನಾನು ಇಲ್ಲಿರುವ ಎಲ್ಲ ಮಹನೀಯರು ಕೂಡ ಅಪಾರವಾಗಿ ದುಡಿದಂಥವರು, ನಮ್ಮಂತೆಯೇ ದುಡಿದಂಥವರು. ಅವರು ವಿಷಯ ಮಂಡಿಸ್ತಿದ್ರು ಈ ಜಾನಪದ ಕ್ಷೇತ್ರದಲ್ಲಿ ತಮ್ಮದೇ ಆದ ತೊಡಗುಕೊಳ್ಳುವಿಕೆ ಮೂಲಕ ಅಪಾರವಾಗಿ ಕಟ್ಟಿದ್ದಾರೆ. ಜಾನಪದ ಅನ್ನೋದು ಮರೆತದ್ದು, ಬಿಟ್ಟದ್ದು, ಬಿಸುಟಿದ್ದು, ಅವಜ್ಞೆಗೆ ಒಳಗಾಗಿದ್ದು ಅನ್ನೋ ಮಾತುಗಳು ಅಳಿಸಿ ಹೋಗುವಂತೆ ಉಚ್ಛ್ರಾಯದ ಕಾಲಕ್ಕೆ ಬಂದು ನಿಂತಿದ್ದೆವು. ಒಂದು ತಂಪೆ ವಾದ್ಯವನ್ನು ನೋಡಿದರೆ ಮುಟ್ಟದೇ ಇರುವಂತಹ, ಅಸ್ಪೃಶ್ಯವಾಗಿ ಕಾಣುವಂತಹ ಕಾಲದಿಂದ ಈಗ ಮುಕ್ತವಾಗಿ ಅತ್ಯಂತ ಒಂದು ಸುಂದರ ವಾದ್ಯ ಅಂತ ನೋಡುವ ಮನಸ್ಥಿತಿಗೆ ಬಂದಿದೆ. ನಮ್ಮ ಹಳ್ಳಿಗಳು ಇನ್ನೂ ಹಾಗೆ ಬಂದಿದ್ದವೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಬರದೇ ಇದ್ದರೆ ನಾಳೆಗಾದರೂ ಬರಲಿ, ಸಂಗೀತಕ್ಕೆ, ವಾದ್ಯಕ್ಕೆ, ವಾದ್ಯ ಕೌಶಲ್ಯಕ್ಕೆ, ಅದು ದೊಡ್ಡ ಸಂಗೀತದ ವಾದ್ಯವಾಗಿರಲಿ, ಸರಳ ಸಾಮಾನ್ಯ ವಾದ್ಯವಾಗಿರಲಿ, ಪ್ರದರ್ಶಿಸುವನ ಕೌಶಲ್ಯ ಭಾಳ ದೊಡ್ಡದು. ಯಾರು ಚೆನ್ನಾಗಿ ಆ ಕೌಶಲ್ಯ ತೋರಿಸೋದು ಅವರಿಗೆ ನಮ್ಮ ದೊಡ್ಡ ಪ್ರೀತಿಯನ್ನು ತೋರಿಸೋದು ಬಹಳ ಮುಖ್ಯ. ಆ ಮನಸ್ಥಿತಿಗೆ ನಾವು ಬರೋಣ ಅಂತೀನಿ. ನಾನು ಮುಂದೆ ಕಥನಕ್ಕೆ ವಿಷಯಕ್ಕೆ ಬರ್ತೇನೆ. ಹೀಗೇ 4 ನಿಮಿಷ ಹೋಗಿದೆ. ಇನ್ನು ಕಥೆಗಳ ಕುರಿತು ನಿಮ್ಮನ್ನು ತೆಗೆದುಕೊಂಡು ಹೋಗೋದು ಹೇಗೆ ಭಾಳ ಚೆನ್ನಾಗಿ ನಾನು ಇಂಗ್ಲೀಷ್ ಕ್ರಿಯೇಟಿವ್ ಇಮ್ಯಾಜಿನೇಷನ್ ಅನ್ನೋ ಒಂದು ಇಂಗ್ಲೀಷ್ ಪದನ ಬಳಸ್ತೀನಿ. ಸೃಜನಶೀಲ ಉತ್ಪತ್ತಿ ಅಂತ ತಕ್ಷಣ ಕೇಳ್ತೀವಿ. ನಾವು ಅಕ್ಷರ ಕಲಿತವರು ಸಣ್ಣ ಕಥೆ, ಕಾದಂಬರಿ, ಕಾವ್ಯ, ಮಹಾಕಾವ್ಯ ಏನೆಲ್ಲ ಬರೀತೇವೆ. ಆದರೆ ತಮ್ಮ ದಿನನಿತ್ಯದ ಬದುಕಿನಲ್ಲಿ ತಾವು ಕಾಣುವ, ಊಹಿಸುವ, ಆಲೋಚಿಸುವ, ಕಲ್ಪಿಸುವ ಎಲ್ಲ ಕ್ರಿಯೆಗಳನ್ನು ಬಹಳ ಸುಂದರವಾಗಿ ಕಥೆಗಳ ಮೂಲಕ ಕಟ್ಟಿಟ್ಟಿದ್ದಾರೆ. ಪ್ರಪಂಚದಾದ್ಯಂತ ಈ ಕಥೆಗಳ ಸಾಮ್ರಾಜ್ಯ ಬಹಳ ವಿಸ್ತಾರವಾಗಿದೆ. ನಾವು ಜನಪದ ಕಾವ್ಯದ ಮೇಲೆ ಕೆಲಸ ಮಾಡ್ತೀವಿ. ಕಾವ್ಯದ ದನಿ ದಾಟಿಗಳು, ಕಾವ್ಯದ ರೂಪಗಳು
ಕೆಲಸದೊಂದಿಗಿರುವ ಹಾಡುಗಳ ಅಸಂಖ್ಯ ವಿವರಗಳು ನಮ್ಮಲ್ಲಿ ಇನ್ನೂ ಹೆಚ್ಚು ಪಾಲಿದ್ದಾರೆ. ಆದರೆ ಅದೆಲ್ಲಕ್ಕೂ ಮೀರಿ ಭಾಳ ದೊಡ್ಡತನ ಅನ್ನೋ ಪದ ಭಾಳ ದೊಡ್ಡದು, ವರ್ಲ್ಡ್ ವೈಡ್ ಭಾಳ ವಿಶೇಷವಾದ ಆ ದೊಡ್ಡತನವನ್ನು ಕಾಣುವಂತಹ ಕಥನಗಳು ನಮ್ಮಲ್ಲಿ ಸಮೃದ್ಧ ರಾಶಿಯಾಗಿದ್ದಾವೆ. ಆಶ್ಚರ್ಯ ಪಡಬೇಕು. ಪ್ರಪಂಚದಲ್ಲಿ ಥಾಮ್ಸನ್ ಅಂತವರು ಆಶಯ ಮತ್ತು ವರ್ಗ ಅಂತ ಕಟ್ಟಿ ಆ ಕಥೆಗಳ ರೂಪಗಳನ್ನು ಅದರ ಸಣ್ಣ ಅಡಕಗಳ ಮೂಲಕ ಇಡೀ ಪ್ರಪಂಚದ ಕಥೆಗಳ ಅಧ್ಯಯನ ದಾರಿಯಲ್ಲಿ ಬಹಳ ವಿಸ್ತಾರವಾಗಿ ಚಲಿಸಿದ್ದಾರೆ. ಜಾನಪದ ಕ್ಷೇತ್ರದಲ್ಲಿ ಬೇರೆ ಯಾವುದಕ್ಕೂ ಮೀರಿ ವಿಶ್ವದಲ್ಲಿಯೇ ಈ ಕಥೆ ಇದೆ ಅನ್ನೋದನ್ನು ಗ್ರಹಿಸುವ ಒಂದು ದೊಡ್ಡ ಸೂತ್ರವನ್ನು ಕೊಟ್ಟು ಬಿಟ್ಟಿದ್ದಾರೆ. ಆದರೆ ಜನಪದ ಕಥೆಗಳು ನಮ್ಮ ನಾಡಾಡಿ ಬದುಕಿನ ಭಾಳ ಸುಂದರವಾದ ರೂಪಗಳು. ಒಂದು ಚಿಕ್ಕ ಕಥೆನ ಅಡಕ ಮಾಡ್ತೀನಿ, ಅದನ್ನು ನಿಮಗೊಂದು ಹೇಳೋ ಮಾತು ಭಾಳ ಮುಖ್ಯವಾದ್ದು. ನೀವು ಬೆಳಗಿಂದಾನೂ ಜನಪದ ಉಳಿಬೇಕು ಅಂತ ಮಾತನ್ನು ಕೇಳ್ತಾ ಇದ್ದೀವಿ. ಉಳಿಸುವರು ಅಂತ ಎಲ್ಲ ಹೇಳಿದರೆ ಆಗಲ್ಲ. ಉಳಿಸುವುದು ಅನ್ನೋದೇ ಪ್ರೀತಿಸೋದು ಅನ್ನೋದೇ ನಿಮ್ಮ ಒಳಗಾಗಿಸ್ಕೊಳ್ಳೋದು ಅಂದರೆ ನೀವೇ ಅದನ್ನು ಪ್ರೆಸೆಂಟ್ ಮಾಡೋಂಗಾಗಬೇಕು. ಬೇರೆ ಯಾವ ಕ್ಷೇತ್ರಕ್ಕಿಂತ ಗಾದೆ ಹೊರತು ಈ ಕಥೆ ಅಂತ ಕ್ಷೇತ್ರ ಅದಕ್ಕೊಂದು ದೊಡ್ಡ ಧ್ವನಿಯ ಅಗತ್ಯ ಇಲ್ಲ. ನೀವು ಹೇಳಬಲ್ಲ ಭಾಷೆಯ ಒಂದು ಉತ್ಪತ್ತಿ ಇದ್ದರೆ ಸಾಕು. ಈ ಕ್ಷಣ ನೀವು ಅದನ್ನು ಮತ್ತೆ ಹೇಳಿಬಿಡಬಾರದು. ನಾನು ನಿಮಗೆಲ್ಲರಿಗೂ ಕೇಳ್ತಾ ಇದ್ದೀನಿ, ಇಷ್ಟು ಜನ ನಾಡಿನ ಮೂಲೆಯಿಂದ ಬಂದಿದ್ದೀರಿ. ನೀವು ಈ ಹೇಳಿದ ಕಥೆಯನ್ನು ಈ ಕ್ಷಣಕ್ಕೆ ಮನಸ್ಸಿನಲ್ಲಿ ಇಟ್ಕೊಂಡು ಮತ್ತೆ ಬೇರೆಯವ್ರಿಗೆ ಹೇಳಿ, ಮಗುಗೆ ಹೇಳಿ, ತಾಯಿಗೆ ಹೇಳಿ, ಮಗುಗೆ ಹೇಳಿ, ಸ್ಕೂಲ್ನಲ್ಲಿ ಹೇಳಿ, ಎಲ್ಲಿ ಬೇಕಾದರೂ ಹೇಳಿ. ಕಥೆ ಬೆಳೆದಿದ್ದು, ವಿಸ್ತಾರವಾಗಿದ್ದು, ಸಮೃದ್ಧಗೊಂಡದ್ದು ಹೀಗೆ. ನಾನು ಹೇಳಿದ ಕಥೆ ನಾನು ಕೇಳಿದ್ದು, ಆದರೆ ನಾನು ಪ್ರೊಡ್ಯೂಸ್ ಮಾಡುವಾಗ ಅದು ನನ್ನ ಕಥೆಯಾಗಿರ್ತದೆ ಅನ್ನೋದು ಭಾಳ ಮುಖ್ಯ. ಕತೆ ಇನ್ನೊಬ್ಬರ ಕಾಣುತ್ತೆ, ಪ್ರೊಡ್ಯೂಸ್ ಮಾಡುವಾಗ ನಿಮ್ಮದೇ ರೂಪದಲ್ಲಿ ಅದು ಹೊರಹೊಮ್ಮುತ್ತೆ ಅನ್ನೋದು ಭಾಳ ಮುಖ್ಯ. ಆ ಕಾರಣಕ್ಕೆ ನಾವು ಹೇಳುವ ಕಥೆಯನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನು ಮತ್ತೆ ಹೇಳುವ ಕ್ರಿಯೆಯನ್ನು ಮರೆಯದೆ ತೊಡಗಿಕೊಳ್ಳಿ. ಅದಕ್ಕಿಂತ ಉಳಿಯುವಂತಹ ಕೆಲಸ ಇನ್ನೊಂದಿದೆ. ದಾಖಲೆಯಿಂದ ಮತ್ತೆ ಓದಿ ಪಡಿಬಹುದಷ್ಟೇ, ಆದರೆ ಹೇಳುವ ಕ್ರಿಯೆ ಇದೆಯಾ, ನೇರವಾಗಿ ತಲುಪಿಸುವ ಕ್ರಿಯೆ ಇದೆ, ಅದು ಅತ್ಯಂತ ಸುಂದರವಾದವು, ಅದ್ಭುತವಾದವು. ಮಗು ಜೋಗಳ ಹಾಡಿದರೆ ಮಗು ಹೇಗೆ ಒಂದು ನೆಮ್ಮದಿ ಸಮಾಧಾನ ಸಿಗುತ್ತೋ, ನೀವು ಹಾಗೂ ಕಥೆ ಹೇಳಿದರೆ ಸಿಗುತ್ತೆ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ. ಒಂದು ಕಥೆನ ಹೇಳ್ತೀನಿ. ಅವನು ಬಡವ, ಭಾಳ ಮುಖ್ಯವಾಗಿ ನಾನು ಇಲ್ಲಿ ಬರ್ತಂದಿದ್ದೆಲ್ಲ ಹೇಳೋದಕ್ಕೆ ಈ ಸಮಯ ಏನು ಸಾಕಾಗದೇ ಇತ್ತು. ಹಾಗಾಗಿ ನಾನು ಕಥೆಗಳನ್ನ ಅರ್ಥ ಮಾಡೋಕ್ಕೆ ನೋಡ್ತೀನಿ. ಭಾಳ ಸಂಕ್ಷೇಪವಾಗಿ ಹೇಳಬೇಕಂದ್ರೆ ಕಥೆಗಳಲ್ಲಿ ಜನಪದ ಕಥೆಗಳು ಹೆಂಗೆ ಅಂದರೆ, ಯಾರು ಕುಗ್ಗಿ ಹೋದವು, ಕುಂಟ, ಹೆಳವ, 5ನೇಯವ, 7ನೇಯವ, ಹೀಗೆ. ಇಲ್ಲಿ ದೊಡ್ಡ ನಾಯಕ ಅನ್ನೋದು ಭಾಳ ದೊಡ್ಡ, ನಾವು ಹೀರೋಯಿಕ್ ಆಗಿ ಸಿನಿಮಾ ಇತ್ಯಾದಿಗಳಿಗೆ ನೋಡ್ತೀವಲ್ಲ, ಆ ಪ್ರಧಾನ ಅಲ್ಲ. ಯಾರು ಅಸಡ್ಡೆಗೊಳಗಾಗಿದ್ದಾರೋ ಅವರನ್ನು ಕೂತು ಹೇಳ್ತಾರೆ. ಇಲ್ಲಿ ಗುಡಿಸಲು ಅಂತ ಬರೋದಿಲ್ಲ, ಅರಮನೆ ಅಂತ ಕಟ್ಟುತ್ತೆ. ಹಾಗಾಗಿ ಊರುಗಳು ಕೂಡ ಒಂದೊಂದು ಕಥೆ ಕೂಡ ಕಟ್ಟನೆ ಬೇರೆ ಥರ ಕಥೆಗಳ ಥರ ಶುರುವಾಗಲ್ಲ. ಒಂದು ಊರಲ್ಲಿ ರಾಜ ಇದ್ದಂತೆ, ಒಂದು ಊರಲ್ಲಿ ಬಡವಿ ಇದ್ದಂತೆ ಅಂತ ಶುರುವಾಗುತ್ತೆ. ಮಂತ್ರ, ಮಾಯ, ಎಷ್ಟೊಂದು ಕ್ರಿಯೆಗಳು ಬರುತ್ತೆ. ಅದು ನಾನು ಹೇಳಕ್ಕಾಗಲಾರ್ದು ಮುಂದೆ ಹೇಳ್ತೀನಿ. ಕಥೆಗೆ ಹೋಗೋಣ. ಒಂದು ಬಡವ ಇದ್ದ, ಅವನು ಪೂಜೆ ಮಾಡ್ತಾ ಇದ್ದವನು. ಅವನು ಬಟ್ಟೆ ಹರಿದೋಗಿದೆ. ಹೇಳ್ತಿಗಳಿಂದ ಏನಾದರೂ ಮಾಡೋದು, ಸೂಜಿ ದಾರ ಇಸ್ಕೊಂಡಾಗ ಬಟ್ಟೆ ಹೊತ್ಕೋಬೇಕು ಅಂತ. ನೀವು ಸ್ಥಿತಿನ ಗಮನಿಸಿ. ನೀವು 45 ವರ್ಷದಿಂದ ಹೋದರೆ ಅಂತಹ ಸ್ಥಿತಿ ನಮ್ಮಲ್ಲಿ ಇದ್ದಿದ್ದನ್ನು ನಾನೇನು ಕಾಣದೇ ಇಲ್ಲ. ಅವನು ಸೂಜಿ ಇಸ್ಕೊಂಡ್ರೆ ಅವರು ಹೋಗ್ತಾಳೆ, ಏನೋ ಮಾಡೋದು, ದಾರ ಇಸ್ಕೊಂಡ್ಬರ್ತಾಳೆ. ಸೂಜಿ ಇಲ್ಲದೆ ಇರ್ತಾಳೆ. ಅವನು ಗೌಡನ ಮನೆಗೆ ಹೋಗ್ತಾನೆ. ಗೌಡ್ರೆ ಸೂಜಿ ಕೊಡ್ರಿ ಅಂತಾನೆ. ಸೂಜಿ ಕೊಟ್ಟರೆ ನೀವೇನು ಯಾವಾಗ ಕೊಡ್ತೀಯೋ, ನೀನು ತಂದು ಕೊಡದೆ ಇದ್ರೆ ಏನು ಮಾಡೋದು, ನೀನು ತಂದು ಕೊಡೋದ್ರೆ ನೀನು ನೆಮ್ಮೆ ಹಿಡ್ಕೊಂಬರ್ತೀನಿ ಅಂತ. ಆಯ್ತು ಸರ್ ಅಂತ ಸೂಜಿ ಇಸ್ಕೊಂಬರ್ತಾನೆ. ಬರ್ತಾ ಇರುವಾಗ ನಿಂತು ಕೈಯಲ್ಲಿ ಅಯ್ಯೋ ದೇವ್ರ ಪೂಜೆ ಮಾಡ್ಬೇಕಣೆ, ಸೂಜಿ ತಗೊಂಡು ನೀವು ಕೊಡ್ತಾನೆ, ಹೋಗ್ತಾನೆ. ಆದರೆ ಸೂಜಿ ಅದೇನೇನೋ ಕಳೆದೇ ಹೋಗುತ್ತೆ. ಗೌಡ ಬಂದು ಎಮ್ಮೆ ಹಿಡ್ಕೊಂಡು ಹೋಗ್ತಾನೆ. ಎಮ್ಮೆ ಹಿಡ್ಕೊಂಡು ಹೋಗಿ ಅದೇನು ಮೊದಲೇ ಬರುತ್ತಲಾಗಿರ್ತದೆ, ಹಂಗೆ ಹಿಂಗೆ ಅದು ಸತ್ತೋಗೋದಕ್ಕೆ ಅದನ್ನು ಸುಲಿಯಾಗಿ ಕೊಟ್ಬಿಡ್ತಾನೆ. ಸ್ವಾಮಿ ಏನಾರ ಮಾಡಿ ನನಗೊಂದು ಚರ್ಮ ಕೊಡಿ ಅದ ಅಂತ ಕೇಳ್ತಾನೆ ನಿಮ್ಮ ಬಡವ. ಆ ಚರ್ಮ ಇಸ್ಕೋತಾನೆ. ಆ ಚರ್ಮ ಇಸ್ಕೊಂಡು ಅದು ಎಲ್ಲರೂ ಮಾರಕ್ಕಾದ್ವ ಅಂತ ಆಚೆಗೆ ಹೋಗಿ ಒಂದು ಮರದ ಮೇಲೆ ಕುತ್ಕೋತಾನೆ. ರಾತ್ರಿ ಆಗಿರುತ್ತೆ, ಅಲ್ಲೇ ಉಳ್ಕೋತಾನೆ. ಕೆಳಗೆ ರಾತ್ರಿ ಕಳ್ತನ ಮಾಡ್ಕೊಂಡು ಕಾಳುಗಳು ಬಂದ್ಬಿಟ್ಟು ಆ ಮರದ ಕೆಳಗೆ ಕುತ್ಕೊಂಡು ಹಂಚ್ಕೊಳಕ್ಕೆ ನೋಡ್ತಾ ಇರ್ತಾರೆ. ಮೇಲಿಂದ ಈ ಚರ್ಮ ದಬ್ಬ ಗಾಳಿ ಬಿಡ್ಕೊಂಡ್ಬಿಡ್ತು. ದಬ್ಬ ಹೊಡ್ಕೊಂಡು ನೋಡಿ ಅವ್ರ ಕಾಳುಗಳು ಹೆದರಿಕೆ ಬಿದ್ದು ದೆವ್ವ ಇದೇನೋ ಮಹಾಪೂರ್ತಿದೆಯಪ್ಪ ಅಂತ ಬಿಟ್ಟು ಹೋಗ್ತಾರೆ. ಅವನ್ನೆಲ್ಲ ತರ್ತಾನೆ. ತಂದು
ಆ ಗೌರವ ಮನೆಯಿಂದ ಅವನು ಸೇರಿಸ್ಕೊಂಡು ಬರ್ತಾನೆ. ಆ ಸೇರಿಕೊಂಡು ಕಳ್ಕೊಂಡು ಮೇಣ ಹಚ್ಚಿ ಕಳಿಸ್ತಾರೆ. ಅವನು ತಗೊಂಬಂದು ಅದನ್ನು ಅಳಲ್ತಾನೆ, ಮತ್ತೆ ಕೊಡ್ತಾನೆ. ಇದು ಆ ತಳದಲ್ಲಿ ಒಂದು ಬುಕ್ ಅಂಟ್ಕೊಂಡಿರ್ತದೆ. ನೀನು ಗೌಡಂಗೆ ಬುಕ್ ಅಳಿಯೋಷ್ಟು ಆಗ್ಬಿಟ್ಟು ನಾನು ಸೂಜಿ ಇಸ್ಕೊಂಡು ಹೋಗುವಂತ ಅಂತೇಳಿ. ಆಮೇಲೆ ಆಯಿತು ಅಂಥೇಳಿ ಮತ್ತೊಂದು ದಿವಸ ಏನು ಮಾಡ್ತಾನೆ, ಗೌಡ್ರೆ ನಿಮ್ಮ ಹೊಲದಾಗೆ ನಿಮ್ಮ ಹಿತ್ತಲಾಗಿರೋ ನಿಮ್ಮ ತೋಟದಾಗಿರೋ ತೆಂಗಿನ ಮಾಟ ಕೊಟ್ಬಿಡಿ, ನಾನು ಸುಟ್ಟೇನೋ ಬದುಕತ್ತೀನಿ ಅಂಥೇಳಿ ಮಕ್ಕಳಿಗೆ ಇಸ್ಕೊಂಡು ಬೂದಿ ಮಾಡ್ತಾನೆ. ಬೂದಿ ತಗೊಂಡೋಗಿ ಮಾರಕ್ಕೆ ಹೋಗ್ತಾನೆ. ಮಾರಕ್ಕೆ ಹೋದಾಗ ಅವ್ನು ಬಸವಣ್ಣನ ಗುಡಿ ಹತ್ರ ಕೂತ್ಕೊಂಡಾಗ ಒಬ್ಬ ಮುತ್ತು ರತ್ನ ಮಾರಕ್ಕೆ ಬಂದವರು ಒಬ್ಬ ಬಂದು ಕೂತ್ಕೊತಾನೆ. ಅವನು ಅಯ್ಯೋ ಏನು ಮಾರಕ್ಕೆ ಬಂದಿರಿ ನೀವು ಅಂತಾನೆ. ನನ್ನ ಹತ್ರ ಬೂದಿನಲ್ಲ, ಅಯ್ಯೋ ನನ್ನ ಹತ್ರ ಏನು ಚಿನ್ನ ಮುತ್ತು ರತ್ನವನ್ನೇ ತುಂಬಿದೆ, ಎಲ್ಲ ಮುಟ್ಟೆ ಕಟ್ಟಿಟ್ಟಿದ್ದೀನಿ ಅಂತಾನೆ. ಅವನು ಬಂದು ವ್ಯಾಪಾರಿ ಏನು ಮಾಡ್ತಾನೆ, ಅವನ್ನ ಕಟ್ಕೊಂಡು ಹೋಗ್ಬಿಡ್ತಾನೆ. ಅವ್ರು ರಾತ್ರಿ ಇದ್ಬಿಟ್ಟು ನೀವು ಬೂದಿ ಗುಡ್ಡೆನೇ ಮುತ್ತು ರತ್ನ ಅಂತ ಹೊತ್ಕೊಂಡು ಹೋಗ್ತಾನೆ. ಇವನು ಅವನು ತರ್ತಾನೆ, ಮತ್ತೆ ಸೇರಿಸ್ತಾನೆ, ಅಂಟಿಸ್ತಾನೆ. ನೋಡಿದರೆ ಮತ್ತೆ ಕೂಡ ಸಮೃದ್ಧ ಆಗ್ತಾನೆ. ಹೆಂಗೋ ಹಿಂಗೆಲ್ಲ ಸಮೃದ್ಧಿ ಆದ ಸ್ವಾಮಿ ಬೂದಿ ಮಾಡ್ಕೊಂಡಿದ್ದೆ, ಬೂದಿ ಏನು ಎಲ್ಲೋತಾದ್ರೂ ಕೊಂಡ್ಕೊಂಡ್ಬಿಟ್ಟು ಸ್ವಾಮಿ ಅಂತೇಳಿ ಅವನು ಅದನ್ನು ಚೆನ್ನಾಗಿ ನೋಡ್ತಾನೆ. ಆಮೇಲೆ ಅವನು ಮತ್ತೆ ಇವನು ಇಷ್ಟೆಲ್ಲ ಮಾಡಿದ್ರು ಈ ಬಡವ ಬದುಕು ಸಾಯಿಲ್ಲ ಅಂತ ಅವನು ಕಟ್ಟೆಗಿಟ್ಟು ನದಿಗೆ ಹಾಕಕ್ಕೆ ನೋಡ್ತಾರೆ. ಅಷ್ಟೊತ್ತಿಗೆ 2 ಜಿಂಕೆ ಬಂದು ಅಂತ ಜಿಂಕೆ ಬೇಟೆಗೆ ಹೋಗ್ಬಿಡ್ತಾನೆ ಗೌಡ. ಜಿಂಕೆ ಬೇಟೆಗೆ ಹೋದ ಟೈಮಲ್ಲಿ ಎದ್ದು ಬರ್ತಾನೆ. ಕುರಿಗಳು ಅಡ್ಸ್ಕೊಂಡು ಬರ್ತಾನೆ ಅಂತ ಹಿಂಡ. ಏನು ಸ್ವಾಮಿ ಇಲ್ಲಿ ಕೂತಿದ್ದೀರಿ? ನಾನು ಮದುವೆ ಮಾಡಬೇಕು ಅಂತ ತಿಳ್ಕೊಳ, ಅದಕ್ಕೆ ಪೆಟ್ಟೆ ಕೂರಿಸಿದ್ದಾರೆ. ಅಯ್ಯೋ ಸ್ವಾಮಿ ನನಗೂ ಮದುವೆ ಮಾಡೋಕ್ಕಲ್ಲ ಸ್ವಾಮಿ, ಯಾರು ಹೇಳ್ಕೊಟ್ಟಿಲ್ಲ ಏನಿಲ್ಲ ಅಂತೇಳಿ ಆ ಪೆಟ್ಟಿಗೆಗೆ ಅವನು ಕೂರಿಸಿ ಕುರಿ ಹೊಡ್ಕೊಂಡು ಬರ್ತಾನೆ. ಹೀಗೆ ಕತೆ ಯಾರು ಅಸಹಾಯಕರು ಅಂಥವ್ರು ಕೂತು ಒತ್ತು ಕೊಡೋದು. ನೀವು ನಾನು ಬರೀ ಅಸಹಾಯಕ ಕೂತು ಅಂತ ಹೇಳ್ತೀನಿ. ಎಷ್ಟು ಶುದ್ಧ ವೈಚಾರಿಕತೆ ಇರ್ತದೆ ಅನ್ನೋದಕ್ಕೆ ಒಂದು ಸಣ್ಣ ಕಥೆಯನ್ನು ಕಲಿಸ್ತಾರೆ. ಒಂದು ಒಳ್ಳೆ ಕೆಲಸಕ್ಕೆ ಹೊರಟವನೊಬ್ಬ ಒಳ್ಳೆ ಶಕ್ನಾಗ್ಬಿಟ್ರು ಒಳ್ಳೆದಲ್ಲ ಅಂಥೇಳಿ ಹೊರಡ್ತಾನೆ. ಹೊರಡುವಾಗ ಪಾರ್ವತಿ ಎದುರಿಗೆ ಬಂದುಬಿಡ್ತಾಳೆ. ಅಯ್ಯೋ ಪಾರ್ವತಿ ಎದುರಿಗೆ ಬಂದಲ್ಲಪ್ಪ, ಎಂಥ ಕೆಟ್ಟ ಶಕ್ನ ಇದು ಅಂಥೇಳಿ ವಾಪಸ್ ಹೋಗ್ತಾನೆ. ಮರುದಿವಸ ಲಕ್ಷ್ಮಿ ಬರ್ತಾಳೆ. ಲಕ್ಷ್ಮಿ ಬಂದಾಗ ಅಯ್ಯೋ ಈಗ ಕೆಟ್ಟ ಮುಂದೆ ಬಂದ್ಬಿಟ್ಲಲ್ಲ, ಎಂಥ ಅಪಶಕ್ನ ಆಗೋಗ್ಬಿಟ್ಟು ನನಗೆ ಅಂತ ವಾಪಸ್ ಹೋಗ್ತಾನೆ. 3ನೇ ದಿವಸ ಸರಸ್ವತಿ ಬಂದಾಗಲೂ ಅಯ್ಯೋ ಕೆಟ್ಟ ಮುಂದೆ ಬಂದ್ಬಿಟ್ಟು ನಮ್ಗೆ ಅಪಶಕ್ನ ಆಯಿತು, ಒಳ್ಳೇದಾಗಲಿಲ್ಲ ಅಂತ ವಾಪಸ್ ಹೋಗ್ತಾನೆ. 4ನೇ ದಿವಸ ಬರ್ತಾನೆ. 4ನೇ ದಿವಸ ಅವ್ರ ತಾಯಿ ಬರ್ತಾಳೆ. ಅಯ್ಯೋ ನನ್ನ ತಾಯಿ ನೀನು ಬಂದಲ್ಲವ, ನಿನಗಿಂತ ದೊಡ್ಡವ್ರು ಯಾರಿದ್ದಾರೆ ಅಂತ ಕೈ ಮುಗಿದು ನನ್ನ ಕೆಲಸ ಹಾಕೊಂಡ್ತಾರೆ. ಆಮೇಲೆ 3 ಜನನೂ ಬಂದು ಕೇಳ್ತಾರೆ, ಪಾರ್ವತಿ ಲಕ್ಷ್ಮೀ ಸರಸ್ವತಿ, ಯಾಕಪ್ಪ ನಾವು ದೇವತೆಗಳ ಒಡೆಯರು ನಮಗೆ ನಂಬಿಕೆಲ್ಲ ಅಂತ. ಪಾರ್ವತಿ ನೀನು ಯಾವ ನ್ಯಾಯಗಿತ್ತು ಹೋಗಬೇಕಾಗಿತ್ತು? ಬಡವರು ಸಾಕರು ಎಲ್ಲ ಇಲ್ವ ನೀನು? ಒಂದೇ ಥರ ನಾನು ಮನುಷ್ಯರು ಮಾಡಿದೀಯಾ? ನಿನ್ಗೆ ಯಾವ ನ್ಯಾಯ ಇದೆ ಹೋಗು ಅಂತ. ಲಕ್ಷ್ಮಿ ನೀನು ಒಬ್ಬರನ್ನ ಧನವಂತರು ಮಾಡಿದಿರಿ, ಒಬ್ಬನ ಬಡವರು ಮಾಡಿದಿ, ನೀನು ಯಾವ ನ್ಯಾಯವಾದ ಹೋಗು. ಸರಸ್ವತಿ ಒಬ್ಬರನ್ನ ಮುದ್ದೆ ಕಲಿಸಿದೀಯ, ಒಬ್ಬರನ್ನ ಗಡ್ಡರು ಮಾಡಿದಿ, ನೀನು ಯಾವ ನ್ಯಾಯಗಿತ್ತು ಹೋಗು. ಹಂಗಾರೆ 4ನೇವ್ರು ಯಾರಪ್ಪ ಅಂದರೆ ನಿದ್ರಾ ದೇವತೆ. ನೋಡಪ್ಪ, ಬಡವರಿಗೊಂದು ನಿದ್ದೆ, ಸರ್ಕಾರಗೊಂದು ನಿದ್ದೆ, ಮುಳ್ಳ ಮನೆದವರು ನಿದ್ದೆ, ಸುಪ್ಪತ್ತಿಗೆ ಮನೆದವರು ನಿದ್ದೆ, ರಾಜಗೊಂದು ನಿದ್ದೆ, ಭಿಕ್ಷುಕಗೊಂದು ನಿದ್ದೆ ಅಂತ ಇರ್ತೇನೋ. ಹಂಗೆ ಎಲ್ಲರೂ ಸಮೂಹವಾಗಿ ನೋಡುವಂತಹ ತಾಯಿ ನೀನು ಅಂತ ಹೇಳುವಂತಹ ಸೂಕ್ಷ್ಮತೆಯನ್ನು ಈ ಕಥೆಗಳು ಕಟ್ಕೊಡುತ್ತೆ. ನಾವು ದೇವರನ್ನು ಒಂದು ಮಾತು ತಪ್ಪು ಹೇಳಿದರೆ ಹೊರಟು ಒಂದು ವಾಪಸ್ ಕಟ್ಕೊಳ್ಳುವಂತಹ ಜನಪದರು ಇಷ್ಟು ಶುದ್ಧ ವೈಚಾರಿಕತೆಯಲ್ಲಿ ದೇವರನ್ನು ಇಡಿಕಿಗಿಟ್ಟು ಪರೀಕ್ಷಿಸುವಂತಹ ಕಥೆಗಳನ್ನು ಕಟ್ಟಿಕೊಡುವಂತಹ ರೂಪ ಕಥೆಗಳ ಕ್ಷೇತ್ರದಲ್ಲಿದೆ ಎನ್ನುವುದು ಅತ್ಯಂತ ವಿಶೇಷವಾದ. ಎಷ್ಟು ಕಥೆಗಳನ್ನ ಕಥೆಗಳನ್ನು ಹೇಳುವ ಪ್ರವೃತ್ತಿ ಮಾವನಿಗೆ ವಿಶೇಷವಾದ್ದು. ಅಜ್ಜಿ ಕಥೆ, ಜನಪದ ಕಥೆ ಅಂತ ಹೇಳ್ತಾರೆ. ನಿರಂತರ ಬದಲಾವಣೆ ಕಥೆಗಳಲ್ಲಿರ್ತದೆ. ಭೌಗೋಳಿಕ ಪರಿಸರಕ್ಕೆ ತಕ್ಕಂತೆ ಕಥೆಗಳು ಇರ್ತವೆ. ಸರಳವಾಗಿ ವರ್ಗಾವಣೆ ಆಗ್ತವೆ. ಈ ಕೇಳಿದ್ದನ್ನು ಹೀಗೆ ಹೇಳಿಕೊಡ್ಬೋದಾದ ಗುಣಧರ್ಮಗಳು ಕೂಡ ಕಥೆಗಳನ್ನು ಹಿಡಿದು ಹೇಳುವುದನ್ನು ಬಹಳ ಮುಖ್ಯವಾದ್ದು ಅಂತ ಮತ್ತೆ ಹೇಳ್ತೀನಿ. ಮನುಷ್ಯನ ಸಾಂಸ್ಕೃತಿಕ ವಿಕಾಸದ ವಿವಿಧ ಘಟ್ಟಗಳ ತಿಳುವಳಿಕೆಗೆ ಕಥೆ ಇದೆ, ಸಮರೂಪತೆ ಇರ್ತದೆ. ಇದರ ಲಕ್ಷಣಗಳನ್ನು ಹೇಳುವಾಗ ಕಥೆಗಳು ಇಕ್ಕಿದ್ದಂತೆ ಆರಂಭವಾಗಲ್ಲ, ಇಕ್ಕಿದ್ದಂತೆ ಮುಗಿಯಲ್ಲ. ಒಂದೂರಲ್ಲಿ ಈಗಾಗಲೇ ಹೇಳಿದೆ, ದಿಢೀರ್ನ ಮುಕ್ತಾಯ ಆಗಲ್ಲ. ಸಂಕ್ಷಿಪ್ತ ವಿವರಗಳು ಜೊತೆಗೆ ಕಥೆ ಸಂಚರಿಸುತ್ತೆ. ಆದಿಗಂಧರ ಹಾಕಿ ಬೀದಿ ಕೆಳೆ ಕೊಟ್ಟು ವಾಲ್ಗಳು ಖರ್ಚಿ ಡಾಮ್ ಮೂಡಿಸಿ ಅಂತ ಮದುವೆಯನ್ನು ಕಟ್ಟುವಂತಹ ರೂಪಗಳಿದೆ. ಪುನರಾವರ್ತನೆ ಇರ್ತದೆ. ಕಥೆ ತಲುಪಿಸೋ ಕಾರಣಕ್ಕೆ ಕಥೆಯ ಅಂಶಗಳನ್ನು ಪುನರಾವರ್ತನೆ ಹೇಳೋದಿದೆ. ಒಳ್ಳೆಯ ದುಷ್ಟ ಗುಣ ಇರ್ತದೆ, ಜಟಿಲ ಮತ್ತು ಕಡಿಮೆ ಇರ್ತದೆ, ವೈದೃಶ್ಯಗಳಿರ್ತದೆ. ದೊಡ್ಡವರು ಚಿಕ್ಕವರು, ಮನುಷ್ಯ ರಾಕ್ಷಸ, ಒಳ್ಳೆಯವ ಕೆಟ್ಟವ, ನಾಯಕ ಪ್ರತಿನಾಯಕ ಎಲ್ಲ ಇರ್ತದೆ. 3 ಲೋಕಗಳು ಇಲ್ಲಿ ಬರ್ತವೆ.
ಅದೃಷ್ಟ ಏರುಪೇರು ಆಗುತ್ತೆ. ಮಾಯಾ ಮಂತ್ರ, ಮಂತ್ರದಂಡ, ಮಾಯ ಜಿಂಕೆ, ಮಾಯದ ಟೋಪಿ, ಉಂಗುರ, ಕನ್ನಡಿ, ಹೀಗೆ ಅನೇಕ ವಿಷಯಗಳು ಇಲ್ಲಿ ಏರ್ಪಡ್ತವೆ. ಕಥೆಗಳನ್ನು ವಿಶ್ವದ ಹಂತದಲ್ಲಿ ವಿಭಾಗಿಸಿ ನೋಡುವಾಗ ಸರಳ ಕಥೆಗಳು ಮತ್ತು ಸಂಕೀರ್ಣ ಕಥೆಗಳು ಅಂತ ಎರಡು ವಿಭಾಗ ಮಾಡಿ ನೋಡ್ತೇವೆ. ಒಂದು ವಿನೋದ, ಪ್ರಾಣಿ, ಸೂತ್ರ ಕಥೆಗಳು ಇರುವಂಥದ್ದು, ಸರಳ ಕಥೆಗಳಲ್ಲಿ ಬರುವಂಥದ್ದು. ಬುದ್ಧಿವಂತಿಕೆ ಕಥೆಗಳನ್ನ ಎಷ್ಟು ಹೇಳಿದ್ರು ಸಾಕು. ಗಡ್ರ ಕಥೆಗಳು, ಜಾಂಡ್ರ ಕಥೆಗಳು, ನೀವು ಇವುಗಳನ್ನು ಒಂದು ಸಾರಿ ಕೇಳಿದ್ರೆ ಸಾಕು, ನಿಮ್ಮ ಮನಸ್ಸಿಗೆ ಹೋಗಿಬಿಡುತ್ತೆ. ನಮ್ಮ ಜನಪದರು ಹೇಗೆಲ್ಲ ಯೋಚಿಸ್ತಿದ್ರು ಅನ್ನೋ ಅನೇಕ ವಿವರಗಳು ಈ ಕಥೆಗಳ ಮೂಲಕ ದಾಖಲಿಸಿರುತ್ತೆ. ಸಂಕೀರ್ಣ ಕಥೆಗಳಲ್ಲಿ ಕಟ್ಟು ಕಥೆಗಳು, ವಾಸ್ತವಿಕ ಕಥೆಗಳು ಸಿಗುತ್ತೆ. ಆಶಯ ಅಂತೇಳಿ ಕಥೆಗಳ ಸಂಕ್ಷಿಪ್ತ ರೂಪವನ್ನು ನೋಡೋದಿದೆ. ಮಾದರಿ ಅದರ ಗೂಡುಗಳನ್ನು ನೋಡೋದಕ್ಕೆ ವಿಶ್ವದಾದ್ಯಂತ ಹೇಳುವಂತಹ ರೂಪಗಳಿದೆ. ಸ್ವತಂತ್ರ ಅಸ್ತಿತ್ವವುಳ್ಳ ಯಾವುದೇ ಕಥೆಯೂ ಒಂದು ಮಾದರಿ ಆಗುತ್ತೆ. ಶುದ್ಧ ವರ್ಗೀಕರಣ ಭಾಳ ಕಷ್ಟವಾದ್ದು. ತಲೆಮಾರಿಗೆ ವರ್ಗ ಆಗುತ್ತೆ. ರಷ್ಯಾ ರೂಪನಿಷ್ಠ ವರ್ಗ, ಫ್ರಾಕ್ ವರ್ಗೀಕರಣ ಮಾಡಿದ್ದಾರೆ. ರಕ್ಷಣಾ ತತ್ವ ಇದೆ. ಅತಿಮಾನ ಈ ಕಥೆಗಳನ್ನು ವರ್ಗೀಕರಣ ಮಾಡಿದ್ರೆ ನಿಮಗೆ ಕಿವಿಗೆ ಬಿದ್ದಿರಲಿ ಅಂತ ಹೇಳ್ತೇನೆ. ನನಗೆ ಎಷ್ಟು ಸಾಧ್ಯವೋ ವರ್ಗೀಕರಣ ಮಾಡುವಾಗ ಅತಿಮಾನುಷ ಕಥೆಗಳು ಅಂತಿದೆ, ಅತಿಮಾನುಷ ಪತ್ನಿಯರಿದೆ, ಅತಿಮಾನುಷ ವಿರೋಧಿಗಳಿದೆ, ಸಹಾಯಕರಿದೆ, ಇಲ್ಲಿ ಬರೋ ಮಾಯಾ ಮಂತ್ರದ ಚಲನೆಗಳಿದೆ, ಸರಳ ಕಥೆಗಳಿದೆ, ಗಡ್ಡರ ಕಥೆಗಳಿದೆ, ಪ್ರಾಣಿ ಕಥೆಗಳಿದೆ, ವಿನೋದ ಕಥೆಗಳಿದೆ, ಸೂತ್ರ ಕಥೆಗಳಿದೆ, ಸಂಚಿತ ಕಥೆಗಳಿದೆ ಅನ್ನೋದಿದೆ. ನಿಮ್ಗೊಂದು ಕಥೆನ ಇನ್ನೊಂದು ಕಥೆನ ಸಂಕೇತವಾಗಿ ಹೇಳಿ ಮುಂದುವರ್ಸಕ್ಕೆ ನೋಡ್ತೀನಿ. ನನ್ನ ಎದುರಿಗೆ ರಾಮಯ್ಯ ಕೂತಿದ್ದಾರೆ, ಶೋಭನೆಯ ಅವರು ಸುಂದರವಾದ ಕಥೆಗಾರ. ನಿಮ್ಮ ಮಧ್ಯೆ ನಿಮ್ಮ ಊರಿನಲ್ಲಿರೋ ಅಜ್ಜಿ ಬಜ್ಜಿ ಯಾರು ಸಿಕ್ಕರು ಕತೆ ಹೇಳು ಅಂತ ನೀವು ಕೇಳೋಕ್ಕೆ ಶುರು ಮಾಡಬೇಕು. 100% ನಿಮ್ಮ ಮಕ್ಕಳು ಇಂಗ್ಲೀಷ್ ಆರೋ ಕಲೀಲಿ, ಯಾವ್ದಾರು ಕಲೀಲಿ, ಕತೆ ಕೇಳು ಅಂತೇಳಿ ಅವ್ರಿಗೆ ನಿಲ್ಕೊಂಡ ಕಥೆನ ಆರಿಸಿ ಅದನ್ನು ಕಟ್ಟಿ ನೀವು ಒಬ್ಬ ಸುಂದರವಾದ ಕಥೆಗಾರರಾಗಿ ರೂಪ ಪಡೆಯೋಕ್ಕೆ ದೊಡ್ಡ ಅವಕಾಶ ಇದೆ ನೆನಪಿಸ್ತೀನಿ. ಒಂದು ಗಿಳಿಮರಿ ಮಾವಿನ ಮರನ ಕಡೀರಿ ಅಂತೇಳಿ ಬಡಗಿಗೆ ಹೇಳ್ತದೆ. ಬಡಗಿಗೆ ಅವನು ಒಪ್ಪೋದಿಲ್ಲ. ಬೆಕ್ಕಿನ ಹತ್ರ ಹೋಗಿ ಬಡಗಿಗೆ ಹೊಡಿ ಅಂತ ಹೇಳುತ್ತೆ. ಯಾರು? ಆ ಗಿಳಿ. ಬೆಕ್ಕು ಒಪ್ಪಲ್ಲ. ಬೆಕ್ಕು ಒಪ್ಪದೇ ಇರೋದಕ್ಕೆ ನಾಯಿ ಹತ್ರ ಹೋಗಿ ನಾಯಿ ಹತ್ರ ಹೋಗಿ ಬೆಕ್ಕನ್ನು ಕಡಿ ಅಂತ ಹೇಳ್ತದೆ. ನಾಯಿನೂ ಒಪ್ಕೊಳ್ಳಲ್ಲ. ಅಜ್ಜಿ ಹತ್ರ ಹೋಗಿ ಅಜ್ಜಿ ಆ ಬೆಕ್ಕಿಗೆ ಹೊಡಿ ಅಂತ ಹೇಳುತ್ತೆ. ಅದು ಒಪ್ಕೊಳ್ಳಲ್ಲ. ಅಜ್ಜಿ ಅದನ್ನು ಮಾತು ಕೇಳೋದಿಲ್ಲ. ಅಜ್ಜನ ಹತ್ರ ಹೋಗಿ ಅಜ್ಜನ ಹೊಡಿ ಅಂತ ಹೇಳುತ್ತೆ. ಅಜ್ಜನೂ ಕೇಳೋದಿಲ್ಲ. ಆದರೆ ಹಸುವಿನ ಹತ್ರ ಹೋಗಿ ಗಿಳಿ ಅಜ್ಜನ ಹಾಲು ಕರೆಯುವಾಗ ಒದೆಯುವಂತೆ ಹೇಳ್ತದೆ. ಆಯಿತು ಅಂತದೆ. ಆಮೇಲೆ ಅದು ನಿರಾಕರಿಸಿದ್ದೆಲ್ಲ ಮುಂದಕ್ಕೆ ಹೋಗಿ ಕರುನ ಹಾಲು ಕರಿಯೋಕ್ಕೆ ಕುರು ಕುಂತಾಗ ಆ ಕರು ಹೋಗಿ ಕಡಿದ್ಬಿಟ್ಟು ಕಚ್ಚಿಬಿಡ್ತದೆ. ಕಚ್ಚಿಬಿಟ್ರೆ ಯಾರನ್ನ? ಆ ಅಜ್ಜನ ಕಚ್ಚಿಬಿಡ್ತದೆ. ಅಜ್ಜ ಏನು ಮಾಡ್ತಾನೆ? ಅಜ್ಜಿಗೆ ಹೊಡಿತಾನೆ. ಅಜ್ಜಿ ಏನು ಮಾಡ್ತಾಳೆ? ನಾಯಿಗೆ ಹೊಡಿತಾಳೆ. ನಾಯಿ ಬೆಕ್ಕಿಗೆ ಹೊಡಿತಾಳೆ. ಬೆಕ್ಕು ಬಡಗಿಗೆ ಹೊಡಿತಾನೆ. ಬಡಗಿ ಮರ ಕಡಿತಾನೆ. ಗಿಳಿ ಮರಿ ತನ್ನ ಆಸೆ ತೀರಿಸ್ತದೆ. ಕಥೆಯ ಸಂಯೋಜನೆ, ತಂತ್ರಗಾರಿಕೆ, ಭಾಷೆ ಭಾಳ ದೊಡ್ಡದು. ಭಾಷೆ, ನಿರೂಪಣೆ, ಕಥದ ಚೌಕಟ್ಟು, ಹಿನ್ನೆಲೆ, ಮುನ್ನೆಲೆ, ಯಾವ ತಂತ್ರಗಾರಿಕೆ, ಇವೆಲ್ಲವೂ ನಾವು ಸೃಜನಶೀಲ ಸಣ್ಣ ಕಥೆ ಬರೆಯುವ ಅಸಾಧ್ಯವಾದ ತಂತ್ರಗಾರಿಕೆಗಳನ್ನ ಈ ಕಥೆಗಳಲ್ಲಿ ಕೆಲಸ ಮಾಡ್ತೇವೆ. ಗಾದೆ ಕಥೆಗಳಿದ್ದಾವೆ, ಒಗಟು ಕಥೆಗಳಿದ್ದಾವೆ. ಕಥೆಗಳ ಸಾಮ್ರಾಜ್ಯ ಭಾಳ ವಿಸ್ತಾರವಾದದ್ದು. ಕಾಲದ ಗಣನೆಯಲ್ಲಿ ಹಿಂದಕ್ಕೆ ಸರಿತಾ ಇದೆ. ನಾವು ಕೂಡ ಒಬ್ಬ ಜನಪದರೇ ಆಗೋದು ಯಾವಾಗ ಅಂದರೆ ನೀವು ಕಥೆ ಹೇಳಕ್ಕೆ ಶುರು ಮಾಡಿದ್ರೆ ಆಯಿತು, ಗಾದೆ ಹೇಳಕ್ಕೆ ಶುರು ಮಾಡಿದ್ರೆ ಆಯಿತು. ಹೊರಟು ನಮ್ಮಿಂದ ತಪ್ಪು ಹೋಗ್ತಾ ಇರೋದನ್ನು ನಾವು ಮತ್ತೆ ವಾಪಸ್ ಪಡೆಯೋದು ಭಾಳ ದೊಡ್ಡದು. ಅಷ್ಟೇ ಅಲ್ಲ, ನೀವು ಅನೇಕ ಹೊಸ ಕಥೆಗಳನ್ನು ಸಂಯೋಜಿಸುವ ಹಂತಕ್ಕೆ ಹೋದರೆ ಅದು ಇನ್ನೂ ಒಳ್ಳೆಯದು. ಕಾಲಮಾನದ ಮನಸ್ಸು ಹೇಗೆ ಇರಿಸುತ್ತೆ, ಆ ಕಥೆಗಳು ಹೇಗೆ, ಅದರ ಗುಣಧರ್ಮಗಳನ್ನು ಹೇಗೆ, ಈ ಯಾವ ಕಾಲಕ್ಕೆ ಕಥೆಗಳನ್ನು ಕಟ್ಟಿದ್ದಾರೆ ಅನ್ನುವಂಥ ಅಸಾಮಾನ್ಯ ರೂಪಗಳು ಇಲ್ಲಿ ಸಿಕ್ಕತ್ತೆ ಅನ್ನೋದು ನಮ್ಮ ಮುಂದಿರುವ ಸಂದರ್ಭ ಆಗಿದೆ. ಹಾಗಾಗಿ ಕಥೆಗಳ ಲೋಕ ಭಾಳ ವಿಶೇಷವಾದ, ಭಾಳ ಸುಂದರವಾದ ಒಂದು ಸಣ್ಣ ಕಥೆ ನಾನು ಮುಗಿಸ್ತೀನಿ. ಅವ್ರು ಬರೋಕ್ಕೆ ಮೊದಲೇ ಒಂದು ಭಾಳ ಬಸರಿಯಾಗಿದ್ದಾಳೆ. ಹೇಗೆ ತನ್ನ ಒಡಲನ್ನು ಹೆಣ್ಣು ಎಷ್ಟು ಸುಂದರವಾಗಿ ಕಟ್ಕೊಡ್ತಾರೆ. ಭಾಳ ಬಸರಿಯಾಗಿದ್ದಾರೆ. ಏನಾರು ಮಾಡಿ ಹೋಳಿಗೆ ತಿನ್ಬೇಕು ಅಂತ ಆಸೆ. ಹೋಳಿಗೆ ತಿನ್ನೋಣ ಅಂದರೆ ಅತ್ತೆ ಗಂಡ ಇದೆಲ್ಲ ಕಾಟ. ಅತ್ತೆ ನೀನು ಸಾಮಾನು ತಂಬೋಕು ಅಂತ ಭಾರತ ಸಾಮಾನು ಕಳಿಸಿ
ಹೋಳಿಗೆ ಮಾಡ್ಕೊಂಡು ಚೆನ್ನಾಗಿ ಹೋಳಿಗೆ ಗುಟ್ಟು ತುಂಬ ಮಾಡ್ಕೊತಾಳೆ. ಇನ್ನು ನಾನು ಹೋದ್ರೆ ತುಪ್ಪನೇ ಅರೇಗೆ ತುಪ್ಪಿಲ್ದಂಗೆ ಆತಲ್ಲ, ಎಲ್ಲವನ್ನು ಏನು ಮಾಡೋದು ಅಂತ ತಿಳ್ಕೊಂಡು ಕರಿಯವನ ಗುಡಿಗೆ ಹೋಗ್ತಾರೆ. ಕರಿಯವನ ಗುಡಿಗೆ ಹೋಗಿ ಬಾಗಿಲು ಹಾಕ್ಕೊಂಡು ಕರಿಯವನ ದೀರ್ಘಾಗಿರೋ ತುಪ್ಪನ ಇವರು ತಂದು ಕೊಟ್ಟು ತುಪ್ಪ ಇರ್ತಲ್ಲ ಅದನ್ನು ತಗೊಂಡು ಬಡಿಸ್ತಾಳೆ. ಬಡಿಸ್ಕೊಂಡು ಚೆನ್ನಾಗಿ ತಿಂತಾಳೆ ಇರ್ತಾಳೆ. ಇಲ್ಲಿ ಕರಿಯೋ ದೇವರು ಇಲ್ಲಿ ನಿಂತಿರ್ತಾರೆ, ತಿಂತಾ ಇದ್ದಾರೆ. ಇವ್ರು ಇಲ್ಲಿಂದ ತಿಂತಾ ಇದ್ದಂಗೆ ಕರಿಯೋರ ಮುಖ ಇತ್ತ ತಿರುಗುತ್ತೆ. ಕರಿಯೋರ ಮುಖ ತಿರುತ್ತಲ್ಲ, ಅವ್ರ ಪಾಡಿಗೆ ಅವ್ರು ತಿಂದು ಮನೆಗೆ ಬಂದು ಬೆಳಗ್ಗೆ ಪೂಜೆಗೆ ನೋಡ್ತಾನೆ, ಕರಿಯೋರ ಮುಖ ಹತ್ರ ತಿರುಗಿಬಿಟ್ಟಿದೆ. ಇದೇನು ಹೀಗಾಗುತ್ತಲ್ಲ ಗೌಡ್ರೆ ಅಂತ ಊರಿಗೆಲ್ಲ ಸಾರಿಸಿ ಹಣ್ಣು ಕಾಯಿ ಮಾಡಿಸಿದ್ರು. ಏನು ಮಾಡಿದ್ರು ಕರಿಯೋರು ದೇವ್ರ ಮುಖ ತಿರುಗಲೇ. ಆಮೇಲೆ ಏನು ಮಾಡಬೇಕು, ಯಾರು ಬಂದಲ್ಲ ನೋಡೋದು ಹೌದು ಮಲವನ್ನು ಕಸರು ಬಂದಿಲ್ಲ, ಅವ್ರು ಕರೆಯಿಲ್ಲ. ಆವಾಗ ಅಮ್ಮ ಬಂದು ಅಲ್ಲ ಬಾಗಿಲು ಹಾಕ್ತಾಳೆ. ಬಾಗಿಲು ಹಾಕ್ಬಿಟ್ಟು ಅಲ್ಲ ಕರಿಯವ ದೇವ್ರನ್ನ ಹೆಣ್ಣು ಮಾತಾಡ್ಸೋದು ನಮ್ಮ ಜನ ಎಷ್ಟು ಸುಂದರವಾಗಿ. ನನ್ನ ಪಕ್ಕದಾಗಿರೋರು ಅವನು ಅಕ್ಕನೋ ತಮ್ಮನೋ ತಂಗಿನೋ ಏನು ಬೇಕಾರೋ ಆಗ್ಬೋದು, ಅಷ್ಟು ಸುಂದರವಾಗಿ ಕರೀತಾರೆ. ಕಂಡ್ರೆ ಆಡು ಮಾತು ಭಾಷೆಯ ಸುಂದರತೆ, ಗಾದೆ ಮಾತುಗಳ ಪ್ರಬುದ್ಧತೆ ಇವೆಲ್ಲ ನೋಡೋಕ್ಕೆ ಈ ಕಥೆಗಳು ಸಮೃದ್ಧ. ಅಲ್ಲ ಕಣ್ಣು ಕರೆಯುವ ನೀನು ಯಾವ ಸಿನಿಮಾ ಮಾತಾಡ್ತೀಯ, ಊರವರೆಲ್ಲ ತಂದ್ಕೊಂಡು ತುಪ್ಪ, ನಾನು ಗಂಡು ಬೆಳೆದ ಬೇಳೆ ನಾನು ಮಾಡಿದ ಹೋಳಿಗೆ ನಾನು ತಿಂದು ನಿಂಗೆ ಹುಟ್ಟು ಅಂತು ಅವಾಗ ಕರೆಯುವ ತಕ್ಕತ್ತ ಇಲ್ಲ. ಹಾಗೆ ಕಥೆಗಳ ಸಾಮ್ರಾಜ್ಯ ಬಹಳ ಸುಂದರವಾದ್ದು. ಇದನ್ನು ಓದ್ತಾ ಹೋದರೆ, ಇದನ್ನು ಕೇಳ್ತಾ ಹೋದರೆ ನೀವು ಅದರ ವಿಹಾರದಲ್ಲಿ ಸಂಚರಿಸ್ತೇವೆ. ಪ್ರಪಂಚದ ಕಥೆಗಳು ಕೂಡ ನಮ್ಮ ಒಡಲಿಗೆ ಬಂದು ಬೇಡಿ ಬಂದು ನಿಮ್ಮ ನೋವನ್ನು ನಮ್ಮ ಒಬ್ಬಳಿಗೆ 2-3 ಸೊಸೆಂದರು, ಅವಳಿಗೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಈಗ ಬರ್ತಾ ಇರ್ತಾಳೆ, ಹೊಟ್ಟೆ ಉಬ್ಬಿಸ್ಬಿಡುತ್ತೆ. ಇಷ್ಟು ಏನು ಮಾಡಿದ್ರು ಇದೆಯಲ್ಲ, ಹೋಗಿ ಒಂದು ಹಾಳು ಮನೆ ಹತ್ರ ಹೋಗ್ಬಿಟ್ಟು ನಿಂತುಬಿಟ್ಟು ಮೊದಲನೇ ಮಗ ಸೊಸೆಗೆ ಬೈತಾಳೆ, ಆವಾಗ ಹೊಟ್ಟೆ ಚೂರು ಇಳಿತದೆ. 2ನೇ ಗೋಡೆಗೆ ನಿಂತು ಇನ್ನೊಬ್ಬ ಮಗನ ಬೈತಾಳೆ, ಆವಾಗ ಒಂದಿಷ್ಟು ಹೊಟ್ಟೆ ಇಳಿತದೆ. 4ನೇ ಗೋಡೆಗೂ ಉಳಿದ ಸೊಸೆಯನ್ನು ಬೈದ ಮೇಲೆ ಹೊಟ್ಟೆ ಇಳಿತದೆ ಅಂತ ಸೈಕಾಲಜಿಕಲ್ ಟ್ರೀಟ್ಮೆಂಟನ್ನು ಇಷ್ಟು ಸುಂದರವಾದ ಒಂದು ಸಣ್ಣ ಕಥೆ ಅದ್ಭುತವಾಗಿ ತೋರಿಸಿ ನಾನಿಲ್ಲಿ ಸಂಕ್ಷೇಪಗೊಳಿಸಿದ್ದೇನೆ. ಆ ಕಥೆಗಳ ಸ್ವರೂಪಗಳು ಇನ್ನೂ ಸುಂದರವಾಗಿದ್ದಾವೆ ಅನ್ನೋದು ನಿಮ್ಮ ಭಾಳ ಚಂದವಾದ ಕಥೆಯನ್ನು ಹೆಂಗೆ ಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯ ಅಂತ ನಿಮಗೆ ಯೋಚಿಸಿ, ನಿಮಗೆ ಹೇಳಿ, ಮಕ್ಕಳಿಗೆ ಹೇಳಿ, ಮನೆಯಲ್ಲಿ ಹೇಳಿ, ಯಾರಿಗೂ ಹೇಳಿ. ನೀವೊಬ್ಬ ಒಳ್ಳೆ ಕಥೆಗಾರರಾಗಿ ಈ ಗೋಷ್ಠಿ ಬಾಲಾಜಿಯವರ ಪರಿಶ್ರಮ ಆ ಸಾರ್ಥಕತೆಯನ್ನು ತರಲಿ. ಈ ಹಬ್ಬಿ ಇನ್ನು 4 ವರ್ಷದಲ್ಲಿ ನಾನು ಹೇಳ್ತೀನಿ ಸರ್ ಅನ್ನೋರ ಸಂಖ್ಯೆ ತುಂಬಿ ಬರಲಿ. ಇಂಥದ್ದೊಂದು ಸಾರ್ಥಕ ಕಾರ್ಯಕ್ರಮಕ್ಕೆ ಅದೊಂದು ಕೊಡುಗೆಯಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನೀವೆಲ್ಲ ಪ್ರೀತಿಯಿಂದ ಕೇಳಿದ್ದಕ್ಕೆ ನನ್ನ ಒಬ್ಬ ಬಾಲಾಜಿ ರಾಜ್ಯದಲ್ಲಿ ಸೃಷ್ಟಿಯಾಗುವುದು ಮುಖ್ಯವಲ್ಲ, ಆದರೆ ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಪಟ್ಟಣದಲ್ಲಿ, ಪ್ರತಿ ಗ್ರಾಮಗಳಲ್ಲಿ ಒಬ್ಬೊಬ್ಬ ಬಾಲಾಜಿಯನ್ನು ಕಟ್ಟಲಿಕ್ಕೆ ಕಾರಣೀಕರ್ತರಾದ ನಮ್ಮ ಕನ್ನಡ ಜಾನಪದ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಬಾಲಾಜಿ ಸರ್ ಅವರ ಈ ಕೊಡುಗೆಯನ್ನು ಸ್ಮರಿಸುತ್ತಾ, ಈ ಕಲೆಗೆ ಸುಡುಗಾಡು ಸಿದ್ಧ ಜಾನಪದ ಕೈಚಳಕ ಕಲೆ ಎಂದು ಕರೆಯುತ್ತಾರೆ. ಇದು ಬುಡಕಟ್ಟು ಮತ್ತು ಅಲೆಮಾರಿಯ ಪರಂಪರೆಯನ್ನು ಹೊಂದಿರತಕ್ಕಂಥ ಈ ಕಲೆಗೆ ಸುಡುಗಾಡು ಸಿದ್ಧ ಜಾನಪದ ಕೈಚಳಕ ಕಲೆ. ಈ ಕಲೆಯು ಸುಮಾರು ಬುದ್ಧನ ಕಾಲದಿಂದಲೂ ವಿಶ್ವಗುರು ಬಸವೇಶ್ವರರ ಕಾಲದಿಂದಲೂ ಅಸ್ತಿತ್ವದಲ್ಲಿದ್ದು ಹಲವಾರು ಜನರಿಗೆ ವೈಚಾರಿಕತೆ, ಕಾಯಕ ಪ್ರಜ್ಞೆ, ದೆವ್ವ, ಭೂತ, ಮೂಢನಂಬಿಕೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸತಕ್ಕಂಥ ಕಾರ್ಯವನ್ನು ಈ ಸುಡುಗಾಡು ಸಿದ್ಧ ಕಲೆ, ಈ ಸುಡುಗಾಡು ಸಿದ್ಧ ಸಮುದಾಯ ಮಾಡುತ್ತಿದ್ದು, ಇಂತಹ ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ಬಾಲಾಜಿ ಸರ್ ಅವರಿಗೂ, ಹಾಗೆ ಎಲ್ಲ ಪಾದಾಧಿಕಾರಿಗಳಿಗೂ, ಹಾಗೆ ಎಲ್ಲ ಕಲಾಭಿಮಾನಿಗಳಿಗೂ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಅನುವು ಮಾಡುತ್ತೇನೆ. ಇವರು ನಮ್ಮ ಕಿಂಡಿ ಲಕ್ಷ್ಮೀಪತಿ ಅವರು ರಾಜ್ಯ ಜಾನಪದ ಲೋಕ ಪ್ರಶಸ್ತಿ ಪುರಸ್ಕೃತರು. ಇವರ ಜೊತೆಗೂಡಿ ನಾವೆಲ್ಲ ಸಹಕಾರವಿದರಾಗಿದ್ದೇವೆ. ಈಗ ಈ ಜಾನಪದ ಕೈಚಳಕ ಕಾರ್ಯಕ್ರಮವನ್ನು ತಾವೆಲ್ಲ ವೀಕ್ಷಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ತೇನೆ. ಈಗ ನಾನು ಕಾರ್ಯಕ್ರಮ ಈಗ
ಈ ಕಲೆ ನಶಿಸಿ ಹೋಗುವ ಕಾಲ ಬಂದಿದೆ. ನಶಿಸಿ ಹೋಗಬಾರ್ದಂತ ಈಗ ನನಗೆ ವಯಸ್ಸಾಗಿದೆ, 70 ವರ್ಷ 72 ವರ್ಷ ವಯಸ್ಸಾಗಿದೆ. ಆದರೂ ಯಾವುದೂ ರೋಗ ಬಂದಿಲ್ಲ, ಬರೋದು ಇಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಬಂದಾಗ ಗಟ್ಟಕ್ಕಂದು ಹೋಗ್ತೀವಿ ನಾವು, ಹೌದಾ? ಅಂತ ಇದು ಕ್ಷೇಮ ಮಾಡಬೇಕಾದ್ರೆ ಇಂಥ ಕಲೆ ಕಲಿತವರು ಮತ್ತೆ ಕಲೆ ಮಾಡೋರು ಹೆಚ್ಚಿಗೆಯನ್ನ ಮಾತಾಡ್ತೀವಿ, ನಮ್ಗೆ ಯಾವ ರೋಗನೂ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ನನಗೆ ಶುಗರ್ ಇಲ್ಲ, ಬಿ.ಪಿ ಇಲ್ಲ, ಯಾವುದೂ ಇಲ್ಲ, ಆರಾಮದಿ. ನನಗೆ 72 ವರ್ಷ. ಯಾಕಂದ್ರೆ ಈ ಕಲೆ ಉಳಿಸಬೇಕಾದ್ರೆ ಇಂಥವ್ರು ಸಹಕಾರ ಬೇಕು. ಇವರು ಪರಿಷತ್ನವರು ಈ ಕಾರ್ಯಕ್ರಮ, ನಾನು ಅಲ್ಲೇ ಒಂದ್ಸರಿ ಈ ಕಾರ್ಯಕ್ರಮ ಮಾಡಿದ್ದೀನಿ. ನನಗೆ ಕರೆದಿದ್ರು ಇವರು, ನಾನು ಒಂದ್ಸರಿ ಕಾರ್ಯಕ್ರಮ ಮಾಡಿದ್ದೀನಿ. ಇವತ್ತು ನನಗೆ ಕಾರ್ಯಕ್ರಮ ಅನ್ವಯಿಸಿಕೊಟ್ಟಿರೋದಕ್ಕಾಗಿ ನಾನು ಅವ್ರಿಗೆ ಹೃತ್ಪೂರ್ವಕವಾಗಿ ವಂದನೆಗಳಂತ ಹೇಳ್ತಾ, ಯಾಕಂದ್ರೆ ಟೈಮ್ ನನ್ನಂತ ಕಲಾವಿದ್ರನ್ನ ಹಿಂದೆ ಭಾಳ ಇದ್ದಾರ. ನನ್ನ ಕಾರ್ಯಕ್ರಮ ಕಡೆ ಗಮನ ಕೊಡ್ತೀನಿ. ಇನ್ನು ಹೇಳಬೇಕಂದ್ರೆ ಭಾಳ ಇದೆ, ಹೇಳೋದು ಬೇಡ, ಮುಂದೆ ಕಾರ್ಯಕ್ರಮ ನಡೆಸ್ತೀನಿ. ಭೂತ ಬರಿ ಹೌದಾ? ಭೂತ ಹೌದಾ? ಆಟ ಮಾತಿ ಆಯ್ಸ್ ಇದನ್ನ ಕಡಿಗೆ ತೆಗೆದಿ ನೋಡ್ರಿ. ಭೂತ ಇದು ಕಡಿಗೆ ತೆಗೆದ್ಬಿಟ್ಟ. ಯಾಕೆ ಇದು ಭೂತ ಅಂತ ಒಳಗಿಡ್ಬೋದಾಗಿತ್ತು, ಇದು ಕಡಿಗೆ ತೆಗೆದ್ಬಿಟ್ಟಿದ್ವಿ. ಯಾಕೆ ತೆಗ್ದಿವಂದ್ರೆ ಈ ಹಳ್ಳಿ ಒಳಗೆ ಮೂಢನಂಬಿಕೆ ಬಹಳ ಇದಾವ್ರಿ. ನಮ್ಮ ಹಳ್ಳಿಗಳಾಗ ದೆವ್ವ ಬಡಿತಾವ್ರಿ. ದೆವ್ವ ಬಡಿಯೋದು ಯಾರಿಗೆ ಬಡಿತಾವ್ರಿ? ಹೌದಾ? ಪರ್ಚರಿಗೆ, ಚಿತ್ರಿಗೆ, ಮಾದರಿಗೆ, ಸಣ್ಣ ಜಾತಿಯವರಿಗೆ ದೆವ್ವ ಬಡಿಯೋದು ಹೆಚ್ಚಿಗೆ. ದೊಡ್ಡ ಜಾತಿಯವರಿಗೆ ದೆವ್ವ ಬಡಿಯಾಗಿಲ್ಲ. ಬ್ರಾಹ್ಮಣರು, ಶೆಟ್ಟರು, ಲಿಂಗಾಯತರು, ದೇವರು ಭಕ್ತರಿಗೆ ದೆವ್ವ ಇಲ್ಲ, ಅವ್ರಿಗೆ ನೋಡೇ ಇಲ್ಲ. ನಾವು ಸುಡುಗಾಡಿಸಿದ್ದರೆ ಎಂದು ಇವತ್ತು ಸುಡುಗಾಡಿನಲ್ಲಿ ಇದ್ದು ಇವತ್ತು ಕಳ್ಳಹಳ್ಳಿಗಳಿಗೆ ಕಾರ್ಯಕ್ರಮ ಮಾಡ್ತೀವಿ, ಕಾಯಕ ಮಾಡ್ತೀವಿ. ನಾವೇ ದೇವ್ರು ನೋಡಿಲ್ಲ. ಹಳ್ಳಿ ಒಳಗೆ ನಾವೇ ಹಳ್ಳಿ ಒಳಗೆ ಏನ್ ಮಾಡ್ತಾರ ಅಂದ್ರೆ ಪಕ್ಕದ ಮನೆ ದೆವ್ವ ಹೊಡಿತಂದ್ರೆ ಆಯವ್ ದೆವ್ವ ನನಗೆ ಬಡಿತಂತ ಆಯವ್ ಮನೆ ಸರಿಗೆ ಹೋಗೋದೇ ಇಲ್ಲ. ದೆವ್ವ ದಯಮಾಡಿ ವೇದಿಕೆಯನ್ನ ಖಾಲಿ ಮಾಡ್ಕೊಡ್ಬೇಕು ಅಂತ ಎಲ್ಲರಲ್ಲಿ ವಿನಂತಿ. ಕಲಾವಿದರಿಗೆ ವೇದಿಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ದಯಮಾಡಿ ಯಾರು ಕೂಡ ವೇದಿಕೆ ಮೇಲೆ ನಿಂತ್ಕೋಬೇಕು. ಅವ್ರ ಪ್ರದರ್ಶನವನ್ನ ಕೊಡ್ತಾ ಇದ್ದಾರೆ, ಸಹಕರಿಸಬೇಕು. ಎಲ್ಲರೂ ಕೂಡ ಯಾರು ಕೂಡ ವೇದಿಕೆ ಮೇಲೆ ನಿಂತ್ಕೋಬೇಕು ದಯಮಾಡಿ. ಈಗ ಈ ದೆವ್ವ ತಂದಿದ್ದೀನಿ ನಾನು. ಸುಡುಗಾಡಿಸಿದ್ರು ದೆವ್ವ ಹಿಡ್ಕೊಂಡ್ ಬಂದಿದ್ದೀನಿ. ದೆವ್ವ ನೋಡಿದವರಿಲ್ಲ, ದೆವ್ವ ಕಂಡೋರಿಲ್ಲ. ದೆವ್ವ ಇದೆ, ನೋಡಿದವರು ಮಾತ್ರ ಯಾರು ಇಲ್ಲ. ಆಕರ್ಷಣ ಒಂದು ಕಡೆ ರಾವು, ಕೇತು, ಭೂತ ಅಂತ ಬರ್ತಾ ಇತ್ತು. ಪಂಚನ್ನಾಗ ಬಡಿತಾರ. ಈ ಕಡೆ ದೆವ್ವ ಬಂತು, ಈ ಕಡೆ ರಾವು ಬಂತು, ಈ ಕಡೆ ಕೇತು ಬಂತು. ಹೌದಾ? ಇವತ್ತು ನಾವು ಮಾಡುವಂತ ಕಾರ್ಯಕ್ರಮ ಏನೇ ಅಂತಂದ್ರೆ ಮೂಢನಂಬಿಕೆಯ ಕಾರ್ಯಕ್ರಮ ನಾನು ಮಾಡೋದು. ಮೂಢನಂಬಿಕೆ ವಿರುದ್ಧ ನಾನು ಮಾಡಿದ್ದು ಹೇಳ್ಬೇಕಂದ್ರೆ ಬಹಳ ಐತಾ. ಅದಕ್ಕೆ ಟೈಮ್ ಎಲ್ಲ ಹಿಂದೆ ನನ್ನಿದ್ದು ಕಲಾವಿದರ ಐದಾರ. ಇದಕ್ಕೆ ಒಂದು ದಾರ ಹಾಕಿದ್ದೀನಿ ಗೊಂಬಿಗೆ. ಇದು ಈ ಕಡೆ ಚೆಕ್ಕಿದ್ರೆ ಬರುತ್ತೆ, ಈ ಕಡೆ ಚೆಕ್ಕಿದ್ರೆ ಬರುತ್ತೆ. ಹೌದಾ? ಎರಡು ಕಡೆ ಚೆಕ್ಕಿದ್ರೆ ಬರುತ್ತೆ. ಮತ್ತೆ ಇದು ನೀಡು ತೋರಿಸಿ ಇಲ್ಲೇ ನಿಂದಿರಿಸಿದೆ. ಎರಡು ಕಡೆ ಚೆಕ್ಕಿ ತೋರಿಸ್ತಾ ಇದೆ. ಹೌದಾ? ತೋರಿಸಿದ್ರೆ ಅಲ್ಲಾಡಿಸಿದ್ರೆ ಬೆಳೆದಿಲ್ಲ. ಈ ಕಲಾಕ್ಷೇತ್ರಕ್ಕೆ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೀಲಿ, ಇದಕ್ಕಿಂತ ಅದ್ಭುತವಾಗಿ ಕಾರ್ಯಕ್ರಮ ನಡೀಲಿ ಅಂತ ಹೇಳ್ತಾ ಅವರಿಗೆ ಒಂದು ನಮಸ್ಕಾರ ಕೊಟ್ಟು ಸ್ವಲ್ಪ ಇಳಿಬೇಕು, ಬಾಳೆ ಇಳಿಬೇಡ. ಕಲಾ ದೇವರಿಗೆ, ಕಲಾ ರಸಿಕರಿಗೆ ಒಂದು ನಮಸ್ಕಾರ. ಕಲಾ ರಸಿಕರಿಗೆ ಒಂದು ನಮಸ್ಕಾರ, ಕುಂತಂತ ಜನರಿಗೆ ಒಂದು ನಮಸ್ಕಾರ. ಹೌದಾ? ಮತ್ತೆ ಈ ವೇದಿಕೆ ಮೇಲೆ ಇದ್ದಂತ ಎಲ್ಲಾ ಜನಕ್ಕೂ ಒಂದು ನಮಸ್ಕಾರ ಕೊಟ್ಟು ಸರ್ವನ್ನ ಇಳಿದು ಮತ್ತೆ ನಮಸ್ಕಾರ ಮಾಡಿ. ಇದು ಭೂಮಿಯಿಂದ ಮಳೆ ಕೆಳಗೆ ಬೀಳುತ್ತೆ, ಮ್ಯಾಕೆ ಹೋಗಲ್ಲ. ಪ್ರಥಮ ಇದು ಗಾಳಿ, ಅವಮಾನ, ಆಕರ್ಷಣ ಇವೆಲ್ಲ ದೃಷ್ಟಿ ಮೂಲವಾಗಿ ಬಂದಿದ್ವು. ಅದರಲ್ಲಿ ಬಸವಣ್ಣವರು ಒಂದು ವಚನ ಹೇಳ್ತಾರ, ಗಾಳಿ ನಿನ್ನದಲ್ಲ. ವಾತಾವರಣ ಬಗ್ಗೆ ಹೇಳ್ಬೇಕಂದ್ರೆ ಇನ್ನು ಬಹಳ ಇದಾವ, ಹೇಳೋದು ಬೇಡ. ಇದು
ಮಳೆ ಆಕಾಶದಿಂದ ಕೆಳಗೆ ಬೀಳುತ್ತೆ, ಅದನ್ನ ಮ್ಯಾಕ್ ಹೋಗಲ್ಲ. ಇವತ್ತು ಸುಡುಗಾಡಿಸಿದ್ರು ಮ್ಯಾಕ್ ಗೊಂಬೆ ಹೋಗುತ್ತೆ. ಇದನ್ನ ಮತ್ತೆ ಇದನ್ನ ಇಡ್ತೀನಿ, ಮತ್ತೆ ಒಂದು ಕಾರ್ಯಕ್ರಮ ಕಡೆ ಹೋಗ್ತಾರೆ. ಜಾದು ವಿದ್ಯದಲ್ಲಿ ಒಂದು ಚಮತ್ಕಾರ, ಮಂತ್ರಗಾಳಿ ವಿದ್ಯದಲ್ಲಿ ಒಂದು ಚಮತ್ಕಾರ, ಮಾಯವಾದ ವಿದ್ಯದಲ್ಲಿ ಒಂದು ಚಮತ್ಕಾರ. ನಾವೊಂದು ಯುದ್ಧ ಮಾಡಲಿಕ್ಕೆ, ನಮ್ಮ ಪ್ರಜೆಯೆಲ್ಲ ನೋಡ್ಲಿಕ್ಕೆ, ಮತ್ತೆ ಜೋಳಿಗೆಲ್ಲ ಹುಡುಕಾಡ್ಕೊಂತ ಬಂದ್ರೆ ಮತ್ತೆ ಒಂದು ಬೀಜ ಸಿಕ್ಕಿದೆ. ಇದಕ್ಕೆ ಆರುವುದಕ್ಕೆ ರೆಕ್ಕಿಲ್ಲ, ಹೊಡುವುದಕ್ಕೆ ಕಾಲಿಲ್ಲ, ಜೀವಿಲ್ಲ, ಜೀವಪಾತಕ್ಕಿಲ್ಲ. ಈ ಬೀಜ ಒಣ ಬೀಜ ಕರಗಿಸು, ಊದಿಸು, ಮಂತ್ರಿಸು. ಮತ್ತೆ ಈ ಬೇನೆಗೆ ಕಿತ್ಕೊಂಬ ಹಾಕ್ಬ, ಹರ 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 ಬಸವಣ್ಣ. ಬಸವಾಂದರೆ ಮಾ ಪುಣ್ಯ, ಬಸವಾಂದರೆ ಕೋಟಿ ಪುಣ್ಯ. ಮುಂಜಾನೆ ಕೂಡಲೇ ಬಸವಣ್ಣನ ಮಕ್ಕಳು ಯಾರು ನೋಡ್ತಾರೋ ಮಾಡಿದ ಪಾಪ ಎಲ್ಲ ನಿವಾರಣೆ ಅಂತ. ಭಸ್ಮ ಇಟ್ಟೋರು ಮಕ್ಕ ನೋಡಿದ್ರು ಮಾಡಿದ ಪಾಪ ನಿವಾರಣೆ ಅಂತ. ಹೌದಾ? ನಾದಪ್ರಿಯನು ಶಿವನೆಂಬುವನು, ನಾದಪ್ರಿಯನು ಶಿವನಲ್ಲವಯ್ಯ. ವೇದಪ್ರಿಯನು ಶಿವನೆಂಬುವನು, ವೇದಪ್ರಿಯನು ಶಿವನಲ್ಲವಯ್ಯ. ನಾದವನ್ನು ಮಾಡಿದ ರಾವಣನಿಗೆ ಅರ್ಧ ಅವಶ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮನಿಗೆ ಚಿರಚೇತನವಾಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ನಮ್ಮ ಭಕ್ತ ಪ್ರಿಯನೂ ನಮ್ಮ ಕೂಟದ ಭಕ್ತಿ ಯಾರಲ್ಲಿದ್ದೋ ಅದು. ಇದು ಬಸವಣ್ಣ ಹೇಳ್ಬೇಕಂದ್ರೆ ಬಹಳ ಐತಿ. ಬಸವಣ್ಣ ಕರ್ 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 ಕರಗಿಸು, ತಿನಿಸು, ಊದಿಸು, ಮಂತ್ರಿಸು, ಮಾಯ ಮಾಡು. ಚಮತ್ಕಾರದ ವಿದ್ಯ, ತಂತ್ರಗಾಳಿ ವಿದ್ಯ, ಮಂತ್ರಗಾಳಿ ಚಮತ್ಕಾರ, ಮಾಯವಾದ ವಿದ್ಯ. ಶಂಕರಮ್ಮ ಶಂಕರಮ್ಮ ಹೌದಾ? ಮತ್ತೆ ಜೋಳಿಗೆಲ್ಲ ಹುಡುಕಾಡ್ಕೊಂತ ಬಂದ ಮತ್ತೆ ಒಂದು ಬೀಜ. ಈ ಬೀಜಕ್ಕೆ ಆರುವುದಕ್ಕೆ ರೆಕ್ಕಿಲ್ಲ, ಓಡುವುದಕ್ಕಾಗಲಿಲ್ಲ. ಈ ಬೀಜ ಕಲವು ತಿನ್ನುವುದು ಮಂತ್ರ ಸುಮಾಯವ. ಮತ್ತೆ ಈ ಬೇರೆಯಾಗಿದೆ ಕಿತ್ಕೊಂಬ ಹಾಕ್ಬ, ಹರ 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 ಈಶ್ವರ. ಕಾಶಿಗೆ ಹೋಗ್ಬೇಕು, ಕರ್ಮ ಕಳ್ಕೋಬೇಕು, ಪರ್ವತಕ್ಕೆ ಹೋಗ್ಬೇಕು, ಪುಣ್ಯ ಮಾಡ್ಬೇಕಂತ. ಮಾಡಿದ ಕರ್ಮ ತನ್ನಲ್ಲಿ ಇಟ್ಟುಕೊಂಡು ಕಾಶಿಗೆ ಹೋದ್ರೆ ಪುಣ್ಯ ಸಿಗೋದಿಲ್ಲ. ಮನೆಯಲ್ಲಿ ತಂದೆ ತಾಯಿ, ಬಂಧು ಬಳಗ, ಪ್ರೀತಿ ವಿಶ್ವಾಸ ಎಲ್ಲಿರ್ತದೋ ಅಲ್ಲೇ ಕಾಶಿ ಇದೆ. ಕಾಶಿಗೆ ಹೋಗ್ಬೇಕನ್ನೋದೇ. ಹೌದಾ? ಕಾಶಿ ವಿಶ್ವನಾಥ, ನೀನು ಇಲ್ಲೇ ಕುಂತ್ಕೊಳ್ಳಪ್ಪ. ಹೌದಾ? ದಾನವಿಲ್ಲದ ಮನೆ ದೊಡ್ಡದಿದ್ದರೆ ಏನು ಫಲ, ಸ್ವಾನನ ಮನೆಯಲ್ಲಿ ಹಾಲಿದ್ದರೆ ಏನು ಫಲ, ಮಾತು ಮೀರಿದ ಮಗನಿದ್ದರೇನು ಫಲ, ನೀತಿ ತಪ್ಪಿದ ಸತಿ ಇದ್ದರೇನು ಫಲ, ಬೋರುಗಲ್ಲಿನ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ. ಹೌದಾ? ಇರ್ಲಿ ಅದನ್ನು ಕರ್ 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 ಕರಗಿಸು, ತಿನಿಸು, ಊದಿಸು, ಮಂತ್ರಿಸು, ಮಾಯ ಮಾಡು. ಗುಳ್ಳಮ್ಮ ಹುಟ್ಟುವಾಗ ಜಗಳ, ಬೀಸುವಾಗ ಜಗಳ. ಜಗಳ ಸಿಕ್ಕರೆ ಉಣಬೇಕು, ಜಗಳ ಸಿಕ್ಕಲಿದ್ರೆ ಉಪವಾಸ ಮಾಡ್ಕೋಬೇಕು. ಹೌದಾ? ನರಿ ಜಗಳ ಬೇಕು, ಅರಮನೆ ಜಗಳ ಬೇಕು. ಈಗ ಈ ಕಾಲಕ್ಕೆ ಕೆಲವು ಜನ ಊರ ಬಿಟ್ಟು ಹೋಗ್ಬೇಕು. ಇಲ್ಲೇ ಬೆಂಗಳೂರಾಗ ಇರು, ನಮ್ಮೂರಿಗೆ ಬರಬೇಡ, ಇಲ್ಲೇ ಹೋಗಬೇಡ. ಕರಗಿಸು, ತಿನಿಸು, ಊದಿಸು, ಮಂತ್ರಿಸು, ಮಾಯ ಮಾಡು ಚಮತ್ಕಾರ. ವಿದ್ಯದಲ್ಲಿ ಒಂದು ಚಮತ್ಕಾರ, ಹಿಕಮತಿಯಲ್ಲಿ ಒಂದು ಚಮತ್ಕಾರ, ಮಂತ್ರಗಾಳಿ ವಿದ್ಯ, ಮಾಯವಾದ ಚಮತ್ಕಾರ. ಧನ್ಯವಾದಗಳು. ಸುಡುಗಾಡಿಸಿದ್ದ ಕೈ ಕೆಲಸ ಮಾಡಿದಂಥದ್ದು ಮತ್ತೆ ಮತ್ತೆ ಬಾ ನೋಡಿ, ಕಲ್ಲಿದು
ಕರೆದು ತಿರುವುದು ಮಾಡ್ತಾರೆ. ಯಾಕೆ ಊರು ಮಟ್ಟ ಬಲೆ 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 ಮುದ್ದೆ ಜೋರೈತಪ್ಪ. ಮೆಲಕ್ ಮೆಲಕ್ಕಿದೆ. ಮೆಲಕ್ ಮೆಲಕ್ ಎಷ್ಟು ಮೂರದ ಮೂರು ಮೆಲಕ್ ಇನ್ನೊಂದು ಬರ್ಬೇಕು ಗುಂಡು ಮೆಲಕ್ ಮೆಲಕ್ಕಿದೆ. ನಾಲ್ಕು ಗುಂಡ ಮೆಲಕ್ ಮೆಲಕ್ಕಿದೆ. ಧನ್ಯವಾದಗಳು ನಾಗರಾಜ್ ಗಂಟಿ, ವಿಠಲ್ ಹಾಗೂ ಸಂಘಟನೆಗಳಿಗೆ. ವಿಠಲ್ ಅವರ ಅಪ್ಪ ಬಹಳ ದೊಡ್ಡ ಕಲಾವಿದ, ವಿರೂಪಾಕ್ಷಪ್ಪ ಅಂತ ಸದಸ್ಯರು. ಕಲಾವಿದರಿಗೆ ಸಮಯ ಕೊಡಲಿಕ್ಕೆ ಆಗ್ತಿಲ್ಲ. ಈಗ ಇನ್ನೂ 10 ಕಲಾತಂಡಗಳು ಪ್ರವೇಶ. 1966ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯಲ್ಲಿ ಗುರೂಜ ಅವರ ಸಂಘಟನಾ ಶಕ್ತಿಯಲ್ಲಿ ಬೇಂದ್ರೆಯವರ ಅಧ್ಯಕ್ಷತೆಯಲ್ಲಿ ಪ್ರಥಮ ರಾಜ್ಯ ಮಟ್ಟದ ಜನಪದ ಸಮ್ಮೇಳನ ನಡೆದಿತ್ತು. ಸರಿಯಾಗಿ 60 ವರ್ಷಗಳ ನಂತರ ಈ ದಿವಸ ಗೋವಿಂದರಾಜ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳ ಮುತುವರ್ಜಿಯಿಂದ ನಮ್ಮ ಕನ್ನಡ ಜನಪದ ಪರಿಷತ್ತಿನ ವತಿಯಿಂದ ಇಲ್ಲಿ ಇವತ್ತು ಡಾಕ್ಟರ್ ಬಾಲಾಜಿಯವರ ಸಂಘಟನೆಯ ಚಾತುರ್ಯದಿಂದ ಮತ್ತು ಡಾಕ್ಟರ್ ಸಿ ಸೋಮಶೇಖರ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ಮತ್ತೊಂದು ಇಂತಹ ಪ್ರಥಮ ಸಮ್ಮೇಳನ ಆಯೋಜನೆ ಆಗಿರೋದು ಕಾಕತಾಳೀಯ ಅಲ್ಲ. ಇದು ಅವಶ್ಯಕವಾಗಿ ಆಗಲೇಬೇಕಾಗಿದ್ದಂತಹ ಮತ್ತು 60 ವರ್ಷಗಳ ನಂತರ ಆಗ್ತಾ ಇರುವಂತಹ ಅಭೂತಪೂರ್ವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಮುಖಾಮುಖಿಯಾಗಿ ಈ ಕಾರ್ಯಕ್ರಮದಲ್ಲಿ ಸ್ಪಂದಿಸ್ತಾ ಇದ್ದೀವಲ್ಲ, ಇದು ಎಲ್ಲರ ಭಾಗ್ಯ ಅಂತ ಅಂದ್ಕೊಳ್ತೇನೆ. ಬಹುತೇಕ ಹಲವಾರು ವೇದಿಕೆಗಳಲ್ಲಿ 10 ದಿನಗಳು ಮಾಡಬೇಕಾಗಿದ್ದಂತಹ ಕಾರ್ಯಕ್ರಮವನ್ನ ಒಂದು ದಿವಸದಲ್ಲಿ ಆಯೋಜನೆ ಮಾಡಲಿಕ್ಕೆ ಶ್ರಮಿಸಿರುವಂತಹ ಕಾರ್ಯಕರ್ತರ ಶ್ರಮ ಅಭೂತಪೂರ್ವವಾದದ್ದು. ಈ ಎಲ್ಲವನ್ನ ಸ್ಮರಿಸ್ಕೊಳ್ತಾ ಇವತ್ತಿನ ಈ ಒಂದು ಇಡೀ ದಿವಸದ ಕಾರ್ಯಕ್ರಮದಲ್ಲಿ ನಾವು ಗಮನಿಸಬೇಕಾಗಿರೋದು ಉದ್ಘಾಟನಾ ಸಮಾರಂಭ, ಸಮಾರೋಪ ಸಮಾರಂಭ. ಆ ಎರಡರ ನಡುವೆ 2 ಗೋಷ್ಠಿಗಳು, ಪ್ರಮುಖವಾದಂತಹ ಗೋಷ್ಠಿಗಳು ಮತ್ತು ಸುಮಾರು 200ಕ್ಕೂ ಹೆಚ್ಚು ಜನ ಜನಪದ ಸಾಧಕರಿಗೆ ಕೊಡ್ತಾ ಇರುವಂತಹ ಗೌರವ, ಅಭಿನಂದನೆ, ಸನ್ಮಾನಗಳು ಮತ್ತು 2 ಪ್ರಮುಖವಾದಂತಹ ಗೋಷ್ಠಿಗಳಲ್ಲಿ ಒಂದು ಜನಪದ ಸಾಹಿತ್ಯಕ್ಕೆ ಮೀಸಲಾದಂತಹ ಗೋಷ್ಠಿ ಆದರೆ ಮತ್ತೊಂದು ಸಂಪೂರ್ಣವಾಗಿ ಮಹಿಳೆಯರಿಗೆ ಮೀಸಲಾಗಿರುವಂತಹ ಗೋಷ್ಠಿ. ನಾವು ಬಹಳ ವರ್ಷಗಳಿಂದ ಕೇಳ್ತಾ ಇದ್ದೀವಿ 33% ಕೊಡಿ ಸಾಕು ಮಹಿಳೆಯರಿಗೆ ಅಂತ ಹೇಳಿ. ಇದು ಕೇಳಿಸ್ಕೊಂಡು ಬಂದಿರೋದಲ್ಲ, 50%ಕ್ಕಿಂತ ಹೆಚ್ಚಿನದನ್ನ ತಾವಾಗಿ ಎತ್ತಿ ಕೊಟ್ಬಿಟ್ಟಿದೆ ಈ ಕನ್ನಡ ಜನಪದ ಪರಿಷತ್. ಅದಕ್ಕೋಸ್ಕರ ನಾನು ಎಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನ ಮೊದಲಿಗೆ ಈ ಎಲ್ಲ ಸಂಘಟಕರಿಗೆ, ಮುಖ್ಯವಾಗಿ ಸರ್ವಾಧ್ಯಕ್ಷರಿಗೆ ಮತ್ತೆ ಬಾಲಾಜಿ ಅವರಿಗೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಮಹಿಳೆಯರಿಗೆ ಇಷ್ಟು ಪ್ರಾಮುಖ್ಯತೆ ಜನಪದದಲ್ಲಿ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಬ್ಬ ತಾಯಿಯಿಂದಲೇ ಬಂದಿರೋದು. ಆ ತಾಯಿ ತನ್ನ ಮಗುವಿಗೆ ಹರಸ್ತ ಬೆಳೆಸದೇನೆ ಆಚಾರಕ್ಕೆ ಅರಸಾಗು, ನೀತಿಯಲ್ಲಿ ವಿಧುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಪ್ರತಿಯೊಂದು ಮಗುವು ತನ್ನ ತಾಯಿಯಿಂದ ಹೀಗೆ ಇದೇ ರೀತಿಯ ಹರಕೆಯನ್ನ, ಈ ಮಾತುಗಳಲ್ಲದೆ ಇರಬಹುದು, ಆದರೆ ಈ ಭಾವದ ಹರಕೆಯನ್ನ ಪಡೆದೇ ಬೆಳೆದಿರ್ತಾರೆ. ನಮ್ಮ ಗುರುಚ ಇರಬಹುದು, ಡಾಕ್ಟರ್ ಸಿ ಸೋಮಶೇಖರ್ ಇರಬಹುದು, ಮತ್ತೆ ಬಾಲಾಜಿ ಕೂಡ ಇರಬಹುದು. ಬಾಲಾಜಿಯವರ ತಾಯಿಯನ್ನ ನಾನು ಇವತ್ತಿಗೂ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಆ ತಾಯಿಯ ಹಾರೈಕೆ ಒಂದೇ, ನನ್ನ ಮಗ ಏನೇ ಮಾಡಿದ್ರು ಒಳ್ಳೇದು ಮಾಡ್ತಾನೆ, ಏನೇ ಮಾಡಿದ್ರು ಜನಕ್ಕೆ ಸಾರ್ಥಕವಾಗುವಂತಹ ಕೆಲಸ ಮಾಡ್ತಾನೆ ಅನ್ನುವಂತಹ
ಹೇಳಿ ಅಂದ್ಕೊಂಡಾಗಲೇ ನಮ್ಮ ಭಾಷೆಯ ಬಗೆಗಿನ ನಮ್ಮ ಮೌಲ್ಯ ಎಂಥದ್ದು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ತಾಯಿ ಅನ್ನುವಂತಹ ಪದದ ಧಾತು ಮಾಯಿಂದ ಆರಂಭ ಅಥವಾ ಕೊನೆ ಆಗುವಂಥದ್ದು ವಿಶ್ವದ ಎಲ್ಲ ಭಾಷೆಗಳಲ್ಲೂ ಕೂಡ ಸರ್ವೇ ಸಾಧಾರಣವಾಗಿರುವುದನ್ನು ನಾವು ಗುರುತಿಸ್ತಾ ಹೋಗ್ಬೋದು. ಇದರ ಬಗ್ಗೆ ಭಾಷಾ ವಿಶ್ಲೇಷಕಿಯಾಗಿ ಅಭೂತಪೂರ್ವ ಸಾಧನೆಯನ್ನ ಮಾಡಿರುವಂತಹ ತಮಿಳ್ ಸೆಲ್ವಿಯವರು ಅತ್ಯಂತ ಸ್ಪಷ್ಟವಾಗಿ ವಿಷಯ ಮಂಡನೆಯನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಕಾಯೋಣ. ಹಾಗಾಗಿ ಭಾಷೆಯ ಸೌಹಾರ್ದತೆ ತುಂಬಾ ಮುಖ್ಯ ಆಗುತ್ತೆ. ಅದರಲ್ಲೂ ಜಾನಪದ ಅಂತ ಅಂದಾಗ ಅದು ಜನವಾಣಿ ಬೇರು ಕವಿವಾಣಿ ಹೂ ಅಂತ ಹೇಳಿದ್ರು ಬೇಂದ್ರೆಯವರು. ಆದ್ರೆ ಇನ್ನ ಒಂದು ಹಂತ ಮುಂದೆ ಹೋದ್ರೆ ಈ ಜನವಾಣಿ ಬೇರಿಗೂ ಕೂಡ ನೀರನ್ನ ಹಂಸಿ ಅದನ್ನ ಪೋಷಣೆ ಮಾಡಿದಂತಹವಳು ಮಹಿಳೆ ನಮ್ಮ ಗರತಿ ಅನ್ನೋದನ್ನ ಅತ್ಯಂತ ಹೆಮ್ಮೆಯಿಂದ ಮತ್ತೊಮ್ಮೆ ಹೇಳ್ತಾ, ಮತ್ತೊಂದು ಇವತ್ತಿನ ವಿಷಯ ರಂಗವಲ್ಲಿ ಅಂತ ಅಂದಾಗ ರಂಗೋಲಿ ಜಾನಪದ ಅಂತ ಹೇಳ್ತಾ ಇದ್ದ ಹಾಗೇನೆ ಪ್ರತಿ ಮನೆಯ ಮುಂದೆ ರಂಗೋಲಿ ಇದೆ ಅಂತ ಅಂದ್ರೆ ಅದು ಶುಭ ಸೂಚನೆ. ರಂಗೋಲಿ ಮನೆ ಮುಂದೆ ಕಾಣಿಸ್ತಿಲ್ಲ ಅಂತಂದ್ರೆ ಇಲ್ಲಿ ಏನೋ ಅಶುಭ ನಡೆದಿದೆ ಅನ್ನುವಂತಹ ಶಂಕೆ ಎಲ್ಲರ ಮನಸ್ಸಿನಲ್ಲಿ ಮೂಡುವಂತಹದ್ದು ಇವತ್ತಿಗೂ ಕೂಡ ಸಹಜ ಆಗಿದೆ. ಬಹುತೇಕರ ಮನೆಯ ಮುಂದೆ ಪ್ರತಿನಿತ್ಯ ರಂಗೋಲಿ ಎಳೆಯನ್ನ ಇಡ್ಲಿಕ್ಕಾಗಲಿಲ್ಲ ಅಂತ ಅಂದ್ರೆ ಒಂದು ಪೇಂಟ್ ಅನ್ನಾದ್ರೆ ಹಾಕಿ ಬಿಡುವಂತಹ ಒಂದು ಪದ್ಧತಿಯನ್ನ ನಾವು ಕಾಣಬಹುದು. ಆದ್ರೆ ಒಂದು ತ್ರಿಪದಿ ಹೇಳುತ್ತೆ ನೋಡಿ, ಆರನ ಬೆಳಕಲ್ಲಿ ಅಂಗಳ ತೊಳಿರಮ್ಮ. ಆರನ ಬೆಳಕು ಅಂತ ಅಂದ್ರೆ ನಕ್ಷತ್ರದ ಬೆಳಕು. ಇನ್ನ ಸೂರ್ಯ ನೋಡೋದಕ್ಕೆ ಮೊದಲೇನೆ ನಕ್ಷತ್ರದ ಬೆಳಕಿನಲ್ಲೇನೆ ಅಂಗಳವನ್ನ ತೊಳೆಯಿರಿ. ಅಂಗಳವ ತೊಳಿರಮ್ಮ ರಂಗಾವಲಿಕ್ಕಮ್ಮ ತುಳಸಿಗೆ. ಅಂಗಳದಲ್ಲಿ ಇರುವಂತಹ ತುಳಸಿಗೆ ರಂಗವಲಿಯನ್ನ ಇಕ್ಕಿ ಆ ಮೂಲಕ ಪರಮೇಶ್ವರಿಗೆ ನೋಡಿದರೆ ದೃಷ್ಟಿ ಪರಿಹಾರ. ಆ ರಂಗವಲಿಯನ್ನ ನೋಡಿದರೆ ಸಾಕು, ಆ ಮನೆಗೆ ಮತ್ತೆ ಮನೆಯಲ್ಲಿರುವ ಎಲ್ಲರಿಗೆ ದೃಷ್ಟಿಯನ್ನ ಪರಿಹಾರ ಮಾಡುತ್ತೆ. ಇಂತಹ ಮಾತುಗಳು ರಂಗವಲ್ಲಿಯಂತಹ ಎಲ್ಲ ಜನಪದ ಕಲೆಗಳಿಗೆ ಅನ್ವಯಿಸುತ್ತೆ. ಆ ಬಗೆಗೆ ಭಾರತಿ ಮರವಂತೆಯವರು ಇವತ್ತು ಅವರು ಜನಪದ ರಂಗವಲ್ಲಿ ತಜ್ಞರಲ್ಲೇ ಹೆಸರುವಾಸಿಯಾಗಿದ್ದಾರೆ. ನಮ್ಮ ರಾಜ್ಯದಲ್ಲೇ ಅತ್ಯಂತ ಅಭೂತಪೂರ್ವವಾದ ಹೆಸರನ್ನ ಮಾಡಿದ್ದಾರೆ. ಅವರ ಮೂಲಕ ಇವತ್ತು ರಂಗೋಲಿ ಜಾನಪದದ ಬಗ್ಗೆ ನಾಲ್ಕಾರು ಮಾತುಗಳನ್ನ ಕೇಳೋಣ. ಮತ್ತೊಂದು ವಿಷಯ ಮುಖ್ಯವಾಗಿ ದಲಿತ ಜಾನಪದ ಅಂತ ಅಂದಾಗಲೇ ಅದು ದಲಿತ ಮೂಲದಿಂದ ದಲಿತ ಸಂವೇದನೆಯನ್ನ ಮೈಗೂಡಿಸಿಕೊಂಡೇ ಬಂದಿರೋದು. ಬಹುತೇಕ 80% 90% ದಲಿತರಿಂದ ಮೂಡಿ ಬಂದಿರುವಂತಹ ಜನಪದ ತನ್ನ ಸತ್ವವನ್ನ ಇವತ್ತು ಇಡೀ ಸಾಹಿತ್ಯದಲ್ಲಿ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂತಹ ಸತ್ವವನ್ನ ಎರಡು ತ್ರಿಪದಿಯಲ್ಲಿ ನೋಡೋಣ. ಹಟ್ಟಿಲಿ 6 ಎಮ್ಮೆ, ಕೊಟ್ಟಿಗೆಯಲ್ಲಿ 4 ಎಮ್ಮೆ. ಹಟ್ಟಿಲಿ 6 ಎಮ್ಮೆ, ಕೊಟ್ಟಿಗೆಯಲ್ಲಿ 4 ಎಮ್ಮೆ. ಕೊಟ್ಟಾರೆ ಕೊಡೆಯೋ ನನಗೊಂದ, ಕೊಟ್ಟಾರೆ ಕೊಡೆಯೋ ನನಗೆರಡ ಅಣ್ಣಯ್ಯ, ಹುಟ್ಟಿಲ್ಲವೇನೋ ಜೊತೆಯಾಗೆ. ಇವತ್ತು ಸಮಪಾಲು ಅಂತ ಹೇಳಿ ಏನು ಹೆಣ್ಮಗಳು ಕೊಡಬೇಕು ಅನ್ನೋದನ್ನ ಕೋರ್ಟ್ ಹೇಳಿದ್ಯೋ ಅದನ್ನ ನಮ್ಮ ಗರತಿ ಸಾವಿರಾರು ವರ್ಷಗಳ ಹಿಂದೆನೆ ನೀವೆಲ್ಲ ಹಟ್ಟಿನಲ್ಲಿ ಕೊಟ್ಟಿಗೆಯಲ್ಲಿ ಅವತ್ತು ಎಮ್ಮೆಗಳು ಮತ್ತು ದನಕರುಗಳಿಂದನೇ ಕುಟುಂಬದ ಆಸ್ತಿಯನ್ನು ಆಡುತ್ತಾ ಇದ್ದು. ಇಷ್ಟೆಲ್ಲ ಇಟ್ಕೊಂಡಿದ್ದೀರಿ, ನಾನು ನಿಮ್ಮ ಜೊತೆಯಲ್ಲಿ ಹುಟ್ಟಿದ್ದೇನೆ, ನನಗೂ ಕೂಡ ಪಾಲನೆ ಕೊಡಿ, ನಿಮ್ಮ ಜೊತೆಯಲ್ಲಿ ಹುಟ್ಟಿರೋದಕ್ಕೆ ಅಂತ ಕೇಳುವಂತಹ ಒಂದು ಧ್ವನಿಯನ್ನ ನಮ್ಮ ಮಹಿಳೆ ನಮ್ಮ ಗರತಿ ದಾಖಲಿಸಿದ್ದಾರೆ. ಜೊತೆಗೆ ಹಚ್ಚಿಕೊಂಡು
ಇಂದಿನ ಗೋಷ್ಠಿ ವಿಷಯಗಳ 3 ವಿಷಯಗಳ ಬಗ್ಗೆ ವಿವರವಾಗಿ ವಿಶ್ಲೇಷಣೆ ಮಾಡಿದಂತಹ ಡಾಕ್ಟರ್ ಮಂಜುಳಾ ಹುಲ್ಲಹಳ್ಳಿ ಇವರಿಗೆ ವಂದನೆಗಳು. ಇದೀಗ ಜಾನಪದ ಮಹಿಳಾ ಗೋಷ್ಠಿಯ ದಯವಿಟ್ಟು ಕ್ಷಮಿಸಿ, ನಾನು ಕೊನೆಗೆ ಅಧ್ಯಕ್ಷರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ವಿಶೇಷವಾಗಿ ಅಂದ್ಕೊಂಡಿದ್ದೆ. ಅಧ್ಯಕ್ಷತೆ ವಹಿಸಿರುವಂತಹ ಡಾಕ್ಟರ್ ಸಮತಾ ಬಿ ದೇಶಮಾನೆ ನನ್ನ ಸಹಪಾಠಿ. ಅವ್ರ ಬಗ್ಗೆ ವಿಶೇಷವಾಗಿ ಮಾತಾಡಬೇಕು ಅನ್ನುವಂತಹ ನನ್ನ ಮನಸ್ಸಿನೇ ಅವ್ರ ಬಗ್ಗೆ ಹೆಚ್ಚಿನದನ್ನ ಹೇಳಬೇಕು ಅಂತ ಹೇಳಿ ಒಂದು ಕ್ಷಣವನ್ನು ಮಾತಾಡಲಿಕ್ಕೆ ಆಗಿರಲಿಲ್ಲ. ಹಾಗೆ ನನ್ನ ಸಹಪಾಠಿ, ನಾವು ಜೊತೆಗೆ ಎಲ್ಲವನ್ನ ಜೊತೆಗೆ ಹಂಚಿಕೊಂಡು ನಮ್ಮ ವಿದ್ಯಾಭ್ಯಾಸವನ್ನ PhD ವಿದ್ಯಾಭ್ಯಾಸವನ್ನ ಮುಗಿಸಿದವರು, ಶ್ರೇಷ್ಠ ಸಮಾಜಶಾಸ್ತ್ರಜ್ಞರಾಗಿ ಅನೇಕ ಪ್ರಶಸ್ತಿಗಳನ್ನ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡೆದಿರೋರು. ಆದರೆ ಆ ಸಮಾಜಶಾಸ್ತ್ರದ ಮೂಲ ಜನಪದ ದ್ರವ್ಯದಲ್ಲಿದೆ ಅನ್ನೋದನ್ನ ಪ್ರತಿ ಕ್ಷಣ ಅನುಭವಿಸಿ ಹಾರೈಸಿ ಬರ್ತಾ ಇರುವಂತಹವರು. ಅವರ ಆತ್ಮಕಥೆ ಮಾತಂಗಿ ದೀವಟಿಗೆ ಇವತ್ತು ಅನೇಕ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದುಕೊಳ್ಳುವ ಮಟ್ಟಕ್ಕೆ ಬಂದಿದೆ. ಪ್ರಥಮ ದಲಿತ ಆತ್ಮಕಥೆಯಾಗಿ ಕನ್ನಡ ಜನಪದ ಸಾಹಿತ್ಯದಲ್ಲಿ ವಿಶೇಷವಾದಂತಹ ಛಾಪನ್ನ ಮೂಡಿಸಿದೆ. ಇಂತಹ ಒಂದು ಅಪೂರ್ವ ಕೃತಿಯನ್ನ ಚಲನಚಿತ್ರವಾಗಿ ನಿರ್ಮಾಣ ಮಾಡೋದಕ್ಕೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದವರು, ಅದಕ್ಕೆ ಅಮೂಲಾಗ್ರವಾದಂತಹ ಸಾಧನೆಯನ್ನ ಮಾಡಿದಂತಹ ನಿರ್ಮಾಪಕರು ಡಾಕ್ಟರ್ ಪದ್ಮಾ ನಾಗರಾಜ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಹಾರೈಸ್ತಾ, ಮತ್ತೆ ನಮ್ಮ ಇಡೀ ಜನಪದ ಮಹಿಳಾ ತಂಡದಲ್ಲಿ ಯಾರೆಲ್ಲ ಪ್ರಮುಖವಾಗಿ ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಅವೆಲ್ಲರೂ ಕೂಡ ವೇದಿಕೆಯಲ್ಲಿದ್ದಾರೆ. ಆ ಎಲ್ಲರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಂದು ಇಲ್ಲಿ ಮುಖ್ಯವಾಗಿ ಹಂಚಿಕೊಳ್ಳಬೇಕಾದಂತಹ ವಿಷಯ ಅಂತಂದ್ರೆ, ನಾವೆಲ್ಲ ತುಂಬಾ ಪ್ರೀತಿಯಿಂದ ಗೌರವವನ್ನು ಸಲ್ಲಿಸಬೇಕಾಗಿರೋ ವಿಷಯ, ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ. ಆ ಹೆಸರನ್ನ ಕೇಳದೇ ಇರುವಂತವರೇ ಇಲ್ಲ. ಅಂತಹ ಅಪೂರ್ವ ವ್ಯಕ್ತಿತ್ವ, ತನ್ನ ಇಡೀ ಬದುಕನ್ನ ಕ್ಯಾನ್ಸರ್ ಪೇಷಂಟ್ಗಳ ಸೇವೆಗೋಸ್ಕರ ಮೀಸಲಿಟ್ಟಂತಹ ಅಪೂರ್ವವಾದಂತಹ ವ್ಯಕ್ತಿತ್ವ. ಕಳೆದ ಕೆಲವೇ ದಿವಸಗಳ ಹಿಂದೆ ಪದ್ಮಶ್ರೀ ಪ್ರಶಸ್ತಿಗೆ ಪಾತ್ರರಾಗಿರುವಂತಹ ಅಪೂರ್ವವಾದಂತಹ ವ್ಯಕ್ತಿ ಅವರು ನಮ್ಮ ಡಾಕ್ಟರ್ ಸಮತಾ ದೇಶಮಾನೆಯವರ ಹಿರಿಯ ಅಕ್ಕ. ಆಕೆಯ ಓದಿಗೋಸ್ಕರ ಆ ತಾಯಿ ಸಮತಾ ದೇಶಮಾನೆಯವರ ತಾಯಿ ತನ್ನ ಮಾಂಗಲ್ಯವನ್ನ ಅಡವಿಟ್ಟು ಮಗಳನ್ನ MBBS ಓದಿಸಿದ್ರು. ಆ ಮಗಳು ತನ್ನ ಇಡೀ ಜೀವನವನ್ನ ರೋಗಿಗಳ ಸೇವೆಗೋಸ್ಕರ ಮೀಸಲಿಟ್ಟು ಆ ಕೃತಿಯಲ್ಲಿ ನಮ್ಮ ಮಾತಂಗಿ ದೀವಟಿಗೆ ಅದನ್ನು ಕೂಡ ಕೇಂದ್ರಬಿಂದುವಾಗಿ ಇಟ್ಟುಕೊಂಡು ಹೇಗೆ ಒಬ್ಬ ಹೆಣ್ಣು ಮಕ್ಕಳು ಇಡೀ ಸಾಧನೆಯನ್ನು ಮಾಡ್ತಾನೆ ಅನ್ನೋದನ್ನ ವರ್ಣಿಸಿದೆ. ದಯವಿಟ್ಟು ಸಾಧ್ಯ ಆದರೆ ಎಲ್ಲರೂ ಮಾತಂಗಿ ದೀವಟಿಗೆ ಚಿತ್ರವನ್ನ ಒಮ್ಮೆ ನೋಡೋದ್ರ ಮೂಲಕ ನಿಮ್ಮ ಅಭಿಮಾನವನ್ನ, ನಿಮ್ಮ ಸಂವೇದನೆಯನ್ನ ಒಬ್ಬ ಡಾಕ್ಟರ್ಗೆ, ಒಬ್ಬ ಪ್ರೊಫೆಸರ್ಗೆ ಮತ್ತೆ ಒಬ್ಬ ನಿರ್ಮಾಪಕಿಗೆ ನಾವು ಸಲ್ಲಿಸಬೇಕು. ಮತ್ತೆ ಈ ಎಲ್ಲ ಮಾತುಕತೆಗಳಿಗೆ ಪ್ರೇರಕ ಶಕ್ತಿಯಾಗಿ ನಿಂತಹ ಡಾಕ್ಟರ್ ಸಿ ಸೋಮಶೇಖರ್ ಅವರಿಗೆ ಮತ್ತು ಡಾಕ್ಟರ್ ಬಾಲಾಜಿ ಅವರಿಗೆ ನಾನು ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಮತ್ತೊಂದು ಮಾತು, ನಮ್ಮ ಚಿಕ್ಕಮಗಳೂರಿಂದ ಜನಪದಕ್ಕೋಸ್ಕರ ತರೀಕೆರೆಯಿಂದ ನಾನು ಏನು ಪ್ರಥಮ ಸಮ್ಮೇಳನ ಅಂತ ಹೇಳಿದ್ನೋ ಆ ನೆಲದಿಂದ ಬಂದಿರುವಂತಹ ಶ್ರೀಮತಿ ವಿಶಾಲಾಕ್ಷಮ್ಮ ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿ ನಿವೃತ್ತಿ ಹೊಂದಿ ತಮ್ಮ ಇಡೀ ನಿವೃತ್ತಿಯ ಬದುಕನ್ನ ಜನಪದ ಸೇವೆಗೋಸ್ಕರ ಮೀಸಲಿಡಬೇಕು ಅಂತ ಹೇಳಿ ಪಣ ತೊಟ್ಟು ನಿಂತಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆಯಲ್ಲಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಿಮ್ಮೆಲ್ಲರಲ್ಲಿ ಇಂತಹ ಧೀಶಕ್ತಿ ಮೈಗೂಟಿ ಅಂತ ಹೇಳಿ ಮತ್ತೆ ಆಶಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ವಂದನೆಗಳು. ನಮಸ್ಕಾರ. ಧನ್ಯವಾದಗಳು ಮಂಜುಳಾ ಮೇಡಮ್. ಅವ್ರ ಅಪ್ಪನೇ ಕೊಡ್ತಾ ಇದ್ದಾರೆ. ಈ MAS ಅಂದ್ಕೊಳ್ಳೆ ನನಗೆ ನೆನಪಾಗುವಂಥದ್ದು ಇನ್ನೊಂದು ಏನು ಅಂತಂದ್ರೆ, ಕರ್ನಾಟಕದಲ್ಲಿ ಅದರಲ್ಲೂ ಮುಖ್ಯವಾಗಿ ಮೈಸೂರು ಸುತ್ತಮುತ್ತಲಿನ ಪ್ರಾಂತ್ಯಗಳಲ್ಲಿ ಎಮ್ಮೆ ಮತ್ತು ಹಸು ಸಾಕಾಣಿಕೆ ತುಂಬಾ ಫೇಮಸ್ ಆಗಿತ್ತು. ನಾವು ಕ್ರಿಸ್ತಶಕದ ಆರಂಭದ ಕಾಲದಲ್ಲಿ ನೋಡಿದ್ರೆ, ಅಂದ್ರೆ ನಮ್ಗೆ ಕನ್ನಡದ ಮೊದಲ ಶಾಸ್ತ್ರ ಸಿಗುತ್ತಲ್ಲ 3-4 ಶತಮಾನದ ಕಾಲ, ಅದಕ್ಕಿಂತ ಹಿಂದೆನೆ ಕ್ರಿಸ್ತಶಕ 1 ಅಥವಾ ಕ್ರಿಸ್ತಪೂರ್ವ 1ನೇ ಶತಮಾನದ ಕಾಲದಲ್ಲಿ ಮೈಸೂರಿನ ಸುತ್ತಮುತ್ತ ಇದ್ದ ಪ್ರಾಂತ್ಯಗಳೆಲ್ಲ ಎಮ್ಮೆ ಮತ್ತು ಹಸು ಸಾಕಾಣಿಕೆ ದೊಡ್ಡ ಉದ್ಯಮವಾಗಿದ್ದು, ಯಾರ ಮನೆಯಲ್ಲಿ ಹೆಚ್ಚು ಎಮ್ಮೆಗಳು ಮತ್ತು ಹಸುಗಳು ಇರ್ತಾ ಇತ್ತು ಅವನೇ ದೊಡ್ಡ ಶ್ರೀಮಂತ ಆಗಿರ್ತಾ ಇದ್ದ. ಹಾಗಾಗಿ ಇಡೀ ಮೈಸೂರಿನ ಹೆಸರೇನೆ ಎರುಮೈ ನಾಡು ಅಂತ ಕರೀತಿದ್ರು. ಎರುಮೈ ನಾಡು ಅಂದ್ರೆ ಎರುಮೈ ಅಂದ್ರೆ ಹಳಗನ್ನಡದಲ್ಲಿ ಎಮ್ಮೆ ಅಂತ ಅರ್ಥ. ಎರುಮೈ ಹಳಗನ್ನಡ ಅಥವಾ ದ್ರಾವಿಡ ಭಾಷೆಯಿಂದ ಬಂದಿರುವಂತ ಪದ. ಎಮ್ಮೆಗಳ ನಾಡ
ಇದ್ರು. ಹೀಗೆ ತನ್ನ ಮನೆಯಲ್ಲಿದ್ದಂತಹ ಒಂದು ಎಮ್ಮೆಯನ್ನ ಒಬ್ಬ ತಂದೆ ತನ್ನ ಮಗಳಿಗೆ ಮಗುವನ್ನ ಹೆತ್ತು ಮಗುವನ್ನ ತೆಗೆದುಕೊಂಡು ಗಂಡನ ಮನೆಗೆ ಮೊದಲನೇ ಸರ್ತಿ ಹೋಗ್ಬೇಕಾದ್ರೆ ತೊಟ್ಟಿಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆಯ ಬಡಕೊಂಡು ತವರೂನ ತಿಂತತ್ತಿ ತಿರುಗಿ ನೋಡ್ಯಾಳ. ತವರೂನ ತಿಂಟು ಅಂದ್ರೆ ಒಂದು ದಿಣ್ಣೆ ಎತ್ತರವಾದಂತ ಭಾಗ. ಆ ಭಾಗದಲ್ಲಿ ನಿಂತ್ಕೊಂಡು ಹಿಂದೆ ತಿರುಗಿ ನೋಡ್ತಿದ್ದಾಳೆ. ಅವಳ ಕಣ್ಣಲ್ಲಿ ಪೂರ್ತಿ ನೀರು ಸುರಿತಾ ಇದೆ. ಯಾಕಂದ್ರೆ ಮತ್ತೆ ಯಾವಾಗ ತನ್ನ ತಾಯಿ ಮನೆಗೆ ಬರ್ತೀನೋ ತಂದೆ ತಾಯಿಗಳನ್ನ ನೋಡ್ತೀನೋ ಎನ್ನುವಂತ ಆತಂಕ ಅವಳಲ್ಲಿ ಮನೆ ಮಾಡಿದೆ. ಆತ ತಿಂಟು ಅಥವಾ ದಿಣ್ಣೆಯಿಂದ ಇಳಿದ್ ಬಿಟ್ರೆ ಇನ್ನ ಇವಳಿಗೆ ಇವಳು ಕಾಣಿಸೋದಿಲ್ಲ, ತಾಯಿ ಮನೆ ಅಥವಾ ಇಡೀ ಊರೇ ಕಾಣಿಸೋದಿಲ್ಲ. ಹಾಗಾಗಿ ಕೊನೆಯ ಸಲ ಅಲ್ಲಿ ನಿಂತುಕೊಂಡು ಹಿಂದಿರುಗಿ ನೋಡಿ ಕಣ್ಣಿನ ತುಂಬಾ ನೀರನ್ನ ತುಂಬಿಸ್ಕೊಂಡು ಮತ್ತೆ ಇಳಿದು ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ. ಹೀಗೆ ಒಬ್ಬ ಹೆಣ್ಣು ಗಂಡನ ಮನೆಗೆ ಹೋಗುವಂತ ಚಿತ್ರಣವನ್ನು ಈ 3 ಸಾಲಿನ ಪದ್ಯದಲ್ಲಿ ಎಷ್ಟು ಚೆನ್ನಾಗಿ ಜಾನಪದರು ಕಟ್ಟಿಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವು ಇದ್ರಲ್ಲಿ ನೋಡ್ಬೋದು. ಇಂಥ ಚಿಕ್ಕ ಚಿಕ್ಕ ಪದ್ಯಗಳು ಮಾತ್ರನೇ ಅಲ್ಲ, ಮಹಾಕಾವ್ಯಗಳು ಕೂಡ ಕನ್ನಡದಲ್ಲಿ ನಮಗೆ ತುಂಬಾ ಸಿಕ್ಕಿದೆ. ಪ್ರಪಂಚದಲ್ಲಿ ಮಹಾಕಾವ್ಯಗಳು ಬೇರೆ ಬೇರೆ ಭಾಷೆಗಳಲ್ಲಿ ಸಿಕ್ಕಿರೋದು 1 ಅಥವಾ 2 ಮಾತ್ರ. ಪ್ರಪಂಚದ ಮಹಾಕಾವ್ಯಗಳಲ್ಲಿ ತುಂಬಾ ಫೇಮಸ್ ಆದ ಪ್ರಮುಖವಾದಂತಹ ಮಹಾಕಾವ್ಯಗಳು ಅಂತಂದ್ರೆ ಫ್ರೆಂಚ್ ಭಾಷೆಯಲ್ಲಿ ಸಿಕ್ಕಿರುವಂತಹ ಗಿಲ್ಗಮೆಶ್ ಅನ್ನುವಂತಹ ಒಂದು ಕಾವ್ಯ ಮತ್ತು ಫಿನ್ಲೆಂಡ್ ದೇಶದಲ್ಲಿ ಸಿಕ್ಕಿರುವಂತಹ ಕಲೇವಾಲ ಎನ್ನುವಂತ 2 ಮಹಾಕಾವ್ಯಗಳು. ಆದ್ರೆ ಕರ್ನಾಟಕದಲ್ಲಿ ಇದುವರೆಗೂ 15ಕ್ಕಿಂತ ಹೆಚ್ಚು ಮಹಾಕಾವ್ಯಗಳನ್ನು ಕಂಡುಹಿಡಿದಿದ್ದಾರೆ ನಮ್ಮ ಜಾನಪದ ತಜ್ಞರು. ಪ್ರಪಂಚದ ಯಾವ ಭಾಷೆಯಲ್ಲೂ ಒಂದೇ ಭಾಷೆಯಲ್ಲಿ ಇಷ್ಟು 15ಕ್ಕಿಂತ ಹೆಚ್ಚು ಮಹಾಕಾವ್ಯಗಳು ಇನ್ನೆಲ್ಲೂ ಸಿಕ್ಕಿಲ್ಲ. ನಮಗೆ ಮಲೆ ಮಹದೇಶ್ವರ, ಜುಂಜಪ್ಪನ ಕಾವ್ಯ ಇತ್ಯಾದಿ ಕೆಲವು 2-3 ಮಾತ್ರನೇ ಗೊತ್ತು. ಉತ್ತರ ಕರ್ನಾಟಕದ ಕಡೆಗಳಲ್ಲೂ ಕೂಡ ಬೇರೆ ಬೇರೆ ಕಾವ್ಯಗಳು, ಕಾಡುಗಲ್ಲರ ಕಾವ್ಯ, ಇಂಥ ಸುಮಾರು 15ಕ್ಕಿಂತ ಹೆಚ್ಚು ಮಹಾಕಾವ್ಯಗಳು ನಮಗೆ ಸಿಕ್ಕಿರೋದನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅದರಲ್ಲೂ ತುಂಬಾ ಮುಖ್ಯವಾದದ್ದು ತಿಂಗಳ ಗಟ್ಟಲೆ ಹಾಡಬಹುದಾದ ಕಾವ್ಯ ಇವೆರಡು ಯಾವುದು, ಮಲೆ ಮಹದೇಶ್ವರ ಮತ್ತು ಮಂಟೇಸ್ವಾಮಿಯ ಕಾವ್ಯಗಳು. ಆ ಕಾವ್ಯವನ್ನ ಮೈಸೂರು ಮತ್ತು ಸುತ್ತಮುತ್ತಲಿನ ಪ್ರಾಂತ್ಯಗಳಲ್ಲಿ ಒಂದು ಕಾವ್ಯವನ್ನ 1 ತಿಂಗಳು ಪೂರ್ತಿ ಇಡೀ ರಾತ್ರಿ ಕುತ್ಕೊಂಡು 1 ತಿಂಗಳು ಮಾಡ್ತಾ ಇದ್ರು. ಅಷ್ಟೊಂದು ದೊಡ್ಡ ಕಾವ್ಯವನ್ನ ಮಾಡ್ತಾ ಇದ್ರು. ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ಶಿಷ್ಟ ಸಾಹಿತ್ಯವನ್ನ ಅಥವಾ ಪುಸ್ತಕ ರೂಪದಲ್ಲಿ ಬರೆದಿರುವಂತಹ ಸಾಹಿತ್ಯ ಮಾತ್ರವೇ ಶ್ರೇಷ್ಠವಾದ ಸಾಹಿತ್ಯ ಅಂತ ಅಂದ್ಕೊಂಡಿದ್ದೀವಿ. ಆದ್ರೆ ಆಡು ಮಾತಿನಲ್ಲಿ ಹಿಂಗೆ ಸಾವಿರಾರು ವರ್ಷಗಳಿಂದ ಉಳ್ಕೊಂಡು ಬಂದಿರುವಂತಹ ಈ ಕಾವ್ಯಗಳೇನೆ ನಮ್ಮ ಭಾರತೀಯ ಮೂಲದ, ನಮ್ಮ ನೆಲ ಸಂಸ್ಕೃತಿಯ ದೇಸಿ ಮೂಲದ ನಿಜವಾದ ಕಾವ್ಯಗಳು. ಮಹಾಕಾವ್ಯಗಳು ಅಂದ್ಕೊಂಡ್ರೆ ನಮಗೆ ನೆನಪಾಗೋದು ರಾಮಾಯಣ ಮಹಾಭಾರತಗಳು. ಆ ರಾಮಾಯಣ ಮಹಾಭಾರತಗಳು ಕೂಡ ಒಂದು ಕಾಲದಲ್ಲಿ ಅಂದ್ರೆ ಒಂದು 2,500 ವರ್ಷಗಳ ಹಿಂದೆ ನಿಜವಾಗ್ಲೂ ಜಾನಪದ ರೂಪದಲ್ಲಿ ಆಡು ಮಾತಿನಲ್ಲಿ ಇದ್ದಂತಹ ಕಾವ್ಯಗಳೇ. ಯಾವಾಗ ಮನುಷ್ಯ ಲಿಪಿಯನ್ನ ಕಲ್ತ್ಕೊತಾನೆ, ಲಿಪಿ ಭಾರತಕ್ಕೆ ಬಂದಿದ್ದೆ ಕ್ರಿಸ್ತಶಕ 1ನೇ ಶತಮಾನದಲ್ಲಿ, ಲಿಪಿ ಬಂದ ನಂತರನೇ ಆ ಕಾವ್ಯಗಳು ಆಡು ಮಾತಿನಲ್ಲಿ ಇದ್ದಂತಹ ಕಾವ್ಯಗಳೆಲ್ಲ ನಮಗೆ ಲಿಪಿ ರೂಪದಲ್ಲಿ ಬರೋದಕ್ಕೆ ಶುರುವಾಗಿದ್ದು. ಅಂದ್ರೆ ರಾಮಾಯಣ ಮಹಾಭಾರತಗಳು ಕೂಡ ನಮ್ಮ ದೇಶದಲ್ಲಿ ಒಂದು ಕಾಲದಲ್ಲಿ ಮಹಾಕಾವ್ಯಗಳ ರೂಪದಲ್ಲಿ ಇದ್ದದ್ದೇನೆ. ಇಂತಹ ಮಹಾಕಾವ್ಯಗಳನ್ನ ಕೊಟ್ಟಂತಹ ದೇಶ ನಮ್ಮದು ಅಂತ ಹೇಳ್ತಾ, ರಾಮಾಯಣ ಮಹಾಭಾರತಗಳು ನಮಗೆ ಬೇರೆ ಭಾಷೆಯಿಂದ ಸಂಸ್ಕೃತದಿಂದ ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಕನ್ನಡಕ್ಕೆ ಬಂದಿರೋದಾಗಿರ್ಬೋದು, ಅವುಗಳನ್ನು ಹೊರತುಪಡಿಸಿ ಕೂಡ ನಮ್ಮ ನೆಲಮೂಲ ಸಂಸ್ಕೃತಿಯೊಳಗಡೆ ಹೀಗೆ 15ಕ್ಕಿಂತ ಹೆಚ್ಚು ಮಹಾಕಾವ್ಯಗಳನ್ನು ನಾವು ನೋಡಬಹುದು ಅಂತದ್ದು ನಮ್ಮ ಕನ್ನಡಿಗರ ಹೆಮ್ಮೆಯ ವಿಷಯ ಅನ್ನೋದನ್ನು ಹೇಳ್ತಾ, ನನಗೆ ಕೊಟ್ಟ ಸಮಯ ಇಲ್ಲಿಗೆ ಮುಗಿದಿದೆ ಅಂತ ಅಂದ್ಕೊಂಡು ನನ್ನ ಲೇಖನದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿಯನ್ನು ಬರೆದುಕೊಡ್ತೀನಿ ಅಂತ ಹೇಳ್ತಾ, ಇಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ಬಾಲಾಜಿಯವರನ್ನ ಬಾಲಾಜಿಯವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ದಿನ ಸಮ್ಮೇಳನಾಧ್ಯಕ್ಷರಾಗಿರುವ ಸೋಮಶೇಖರ್ ಸರ್ ಅವರಿಗೂ, ಈ ಗೋಷ್ಠಿಯ ಅಧ್ಯಕ್ಷರಾಗಿರುವ ಸಮತಾ ದೇಶಮಾನಿ ಅವರಿಗೂ, ವೇದಿಕೆಯಲ್ಲಿರುವ ಎಲ್ಲರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸಿ ಇಷ್ಟೊಂದು ತಾಳ್ಮೆಯಿಂದ ಆಲಿಸಿದ ನಿಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ರಾಜ್ಯದ ಪ್ರಥಮ ಕನ್ನಡ ಜಾನಪದ ಸಮ್ಮೇಳನದ ಹಿಂದಿರುವ ಅತಿ ದೊಡ್ಡ ಶಕ್ತಿಯಾಗಿರುವ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸಿ ಸೋಮಶೇಖರ್ ಅವರಿಗೆ, ಹಾಗೆ ಜಾನಪದದ ಲೆಜೆಂಡ್, ಜಾನಪದವೇ ಜೀವನದ ಉಸಿರು, ಜಾನಪದವೇ ಜೀವನಾಡಿ, ಹಗಲು ಇರುಳು ಜಾನಪದ ಜಾನಪದ ಅದೇ ಕೆಲಸ, ಅದೇ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಇನ್ನೋರ್ವ ಶಕ್ತಿ ಸಂಘಟಕರು, ಜಾನಪದದ ಸಂಗ್ರಾಹಕರು, ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ಡಾಕ್ಟರ್ ಎಸ್ ಬಾಲಾಜಿ ಅವರಿಗೆ, ಹಾಗೆ ಈ ಜಾನಪದ ಮಹಿಳಾ ಗೋಷ್ಠಿಯ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ರಾಜಯೋಗಿ ಬ್ರಹ್ಮಕುಮಾರಿ ಕಮಲ ಅವರಿಗೆ, ಹಾಗೆ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿರುವಂತಹ ಡಾಕ್ಟರ್ ಸಮತಾ ದೇಶಮಾನಿ ಅವರಿಗೆ, ವಿಷಯ ಮಂಡನೆ ಮಾಡಿದಂತಹ ಡಾಕ್ಟರ್ ಮಂಜುಳಾ ಹುಲ್ಲಹಳ್ಳಿ ಮೇಡಮ್ ಅವರು, ಹಾಗೆ ಸ್ನೇಹಿತರು ವಿದ್ವಾಂಸರು ಆಗಿರುವಂತಹ ಡಾಕ್ಟರ್ ತಮಿಳ್ ಸೆಲ್ವಿ ಅವರಿಗೆ, ಹಾಗೆ
ಡಾಕ್ಟರ್ ಪ್ರಿಯದರ್ಶಿನಿ ಅವರಿಗೆ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ತಜ್ಞರಿಗೆ ಮತ್ತು ಅತಿಥಿಗಳಿಗೆ ಮುಂಭಾಗದಲ್ಲಿ ಆಸೀನಾಗಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಮಸ್ಕರಿಸ್ತಾ ಜಾನಪದ ಮಹಿಳಾ ಗೋಷ್ಠಿಯಲ್ಲಿ ನಾನು ತಮ್ಮ ಜೊತೆ ಹಂಚಿಕೊಳ್ಳುವಂತಹ ವಿಷಯ ರಂಗೋಲಿ ಜಾನಪದ. ಇವತ್ತು ಈಗಾಗಲೇ ಮಂಜುಳಾ ಮೇಡಮ್ ಅವರು ಮೇಲ್ನೋಟದ ರಂಗೋಲಿಯ ಬಗ್ಗೆ ಮಾತನಾಡಿದರು. ನಾವಿವತ್ತು ಅಂಗಳದಲ್ಲಿ ಹಾಗೆ ಹಬ್ಬ ಹರಿದಿನಗಳಲ್ಲಿ ಜೊತೆಗೆ ಮಕ್ಕಳಿಗೆ ಸ್ಪರ್ಧಾ ವಿಷಯವಾಗಿ ಅಷ್ಟೇ ಅಲ್ಲ, ನಾವಿವತ್ತು ವಿಶೇಷವಾಗಿ ಜಾಲತಾಣಗಳಲ್ಲಿ ಕೂಡ ರಂಗೋಲಿಯನ್ನು ನಾವು ಕಾಣ್ತಾ ಇದ್ದೇವೆ, ರಂಗೋಲಿ ಕಲೆಯನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಈ ರಂಗೋಲಿ ಕಲೆ ತಲೆಮಾರಿನಿಂದ ತಲೆಮಾರಿಗೆ ಮನೆಯಲ್ಲಿ ಅಜ್ಜಿ ಮನೆ ಎದುರುಗಡೆ ರಂಗೋಲಿ ಹಾಕ್ತಾ ಇದ್ರು ಅಂತಂದ್ರೆ ಮನೆ ಎದುರುಗಡೆ ರಂಗೋಲಿ, ಹಬ್ಬದ ಸಂದರ್ಭದಲ್ಲಿ ಕೃಷಿ ಉಪಕರಣಗಳ ಮೇಲೆ ಸೇಡಿಯ ಚಿತ್ರ, ಹಾಗೆ ಸಾಕು ಪ್ರಾಣಿಗಳ ಮೇಲೆ ಚಿತ್ರ, ಸೇಡಿ ಹಿಟ್ಟಿನಿಂದ ಬರೆಯುವಂತದ್ದನ್ನ ಅಜ್ಜಿ ಬಿಡಿಸುವುದನ್ನ ಮಗಳು ನೋಡ್ತಾಳೆ, ಕಲಿತಾಳೆ, ಮಗಳು ಬಿಡಿಸುವುದನ್ನ ಮಗಳು ಕಲಿತಾಳೆ. ಈ ರೀತಿಯಲ್ಲಿ ಮಹಿಳೆಯ ಮೂಲಕ ರಂಗೋಲಿ ಕಲೆ ಅದು ಆರಂಭವಾಗಿರುವಂತದ್ದು ಮೂಲವಾಗಿ ನಾವು ಇವತ್ತು ಕಾಣ್ತಾ ಇದ್ದೇವೆ. ಆದರೆ ಇದಕ್ಕೂ ಹಿಂದೆ ಈ ರಂಗೋಲಿ ಕಲೆ ರಂಗೋಲಿ ಅಂತ ನಾವು ಇವತ್ತು ಹೇಳ್ತಾ ಇದ್ದೇವೆ. ಇದರ ಬೇಸ್ ಇದೆಯಲ್ಲ, ಇದರ ಬೇರನ್ನ ಹುಡುಕ್ತಾ ಹೊರಟಾಗ ಮೂಲ ಎಲ್ಲಿದೆ ಹಾಗಿದ್ರೆ ರಂಗೋಲಿ ಅಂತ ನಾವು ಇವತ್ತು ಕರಿತೇವೆ. ರಂಗೋಲಿ ಕಲೆ ಜನಪದ ಕಲೆಯ ಒಂದು ಪ್ರಕಾರ ಅಂತ. ಇದರ ಮೂಲ ಎಲ್ಲಿದೆ ಅಂತ ಸಂಶೋಧನೆಗೆ ಇಳಿದಾಗ ನಾವು ಈ ರಂಗೋಲಿಯ ಜರ್ನಿಯನ್ನ ಆದಿಮಾನವನ ಬದುಕು ಮತ್ತು ಚಿಂತನೆ ಅದರತ್ತ ಸ್ವಲ್ಪ ನಾವು ಗಮನ ಹರಿಸಬೇಕಾಗುತ್ತೆ. ಅಲ್ಲಿ ತನಕ ನಮ್ಮ ಯೋಚನೆ ತಗೊಂಡು ಹೋಗುತ್ತೆ. ವಿಶೇಷವಾಗಿ ಬೇಟೆ ಜೀವನ ನಡೆಸ್ತಾ ಇದ್ದಂತಹ ಆ ಸಂದರ್ಭದಲ್ಲಿ ಆದಿಮಾನವ ಗವಿಗಳ ಮೇಲೆ ಮತ್ತು ಬಂಡೆಕಲ್ಲುಗಳ ಮೇಲೆ ಕಲ್ಲಿನ ಮೂಲಕ ಕೆಲವು ಚಿತ್ರ ವಿನ್ಯಾಸಗಳನ್ನ ಚಿತ್ರಿಸ್ತಾ ಇದ್ದ. ಆ ಚಿತ್ರಗಳಿಗೂ ಇವತ್ತು ನಾವು ರಂಗೋಲಿಯಲ್ಲಿ ಕಾಣುವಂತಹ ಚಿತ್ರಗಳಿಗೂ ಅದು ಸಾಮ್ಯತೆಯನ್ನು ನಾವು ಕಾಣ್ತೇವೆ. ಆ ಚಿತ್ರದ ವಿನ್ಯಾಸ ಒಂದು ಉದಾಹರಣೆಯನ್ನು ನಾನು ಕೊಡ್ತೇನೆ. ಉಡುಪಿ ಜಿಲ್ಲೆಯ ಗಾವಳಿ ಎನ್ನುವಂತ ಪ್ರದೇಶದಲ್ಲಿ ಒಂದು ಬಂಡೆಕಲ್ಲು ಇದೆ. ಆ ಬಂಡೆಕಲ್ಲಿನ ಮೇಲೆ ಒಂದು ಚಿತ್ರ ಇದೆ. ಆ ಚಿತ್ರ ಹೇಗಿದೆ ಅಂದ್ರೆ ಒಂದು ಗೋಳಿಯ ಚಿತ್ರ, ಕೆಳಗಡೆ ಒಂದು ಮಂಡಲಾಕಾರದ ಚಿತ್ರ, ಆ ರಂಗೋಲಿ ಎಳೆಯ ಚಿತ್ರ, ಆ ಎಳೆಯನ್ನು ಒಮ್ಮೆಗೆ ಕಟ್ಟಿದ್ದಾರೆ. ಆದಿಮಾನವ ಈಗ ಬೇಟೆಯಾಡುವ ಸಂದರ್ಭದಲ್ಲಿ ಪೂರ್ವಸಿದ್ಧತೆಯಾಗಿ ನನಗೆ ಗೆಲುವು ಸಿಗ್ಬೇಕು, ನಾನು ಪ್ರಾಣಿಯನ್ನು ಕೊಲ್ತೇನೆ, ನನ್ನ ಅಂತ ಹೇಳಿ ಕೆಲವು ಸಂಕೇತಗಳನ್ನ ಬಿಡಿಸ್ತಾ ಇದ್ದ, ತನಗೆ ಗೆಲುವು ಸಿಗುತ್ತೆ ಅಂತ. ಅಂತಹ ಚಿತ್ರಗಳನ್ನ ನಾವು ಬಂಡೆಕಲ್ಲುಗಳ ಮೇಲೆ ಕಾಣ್ತೇವೆ. ಅದಕ್ಕೆ ನಾನು ಒಂದು ಉದಾಹರಣೆಯನ್ನ ಕೊಟ್ಟೆ. ಇಂತಹ ಸಾಕಷ್ಟು ಉದಾಹರಣೆಗಳಿವೆ. ಅದರ ಇಲ್ಲಿಗೆ ನಾನು ಸಂಕ್ಷಿಪ್ತ ಮಾಡ್ತಾ ಮುಂದಕ್ಕೆ ಹೋಗ್ತೇನೆ. ಇಲ್ಲಿ ಈ ಚಿತ್ರಗಳು ಒಂದು ನಿರ್ದಿಷ್ಟ ಸಂಕೇತಗಳು, ಸಂವಹನ ಮಾಧ್ಯಮ, ಚಿತ್ರಲಿಪಿ, ಒಂದಿಷ್ಟು ವಿಷಯಗಳನ್ನ ನಮಗೆ ಇತರರಿಗೆ ರವಾನಿಸುವಂತಹ ಸಂಕೇತಗಳಾಗಿದ್ದವು. ನಾಗರಿಕತೆ ಬೆಳೀತಾ ಬಂದ ಹಾಗೆ ಗುಡಿಸಲು, ಗೋಡೆಗಳ ಮೇಲೆ, ಮನೆ ಎದುರುಗಡೆ ಮೇಲೆ, ಮನೆಯಲ್ಲಿ ಸಾಕುವಂತಹ ಪ್ರಾಣಿಗಳ ಮೇಲೆ, ಹೀಗೆ ಆ ಚಿತ್ರಗಳು ರೂಪುಗೊಳ್ಳುತ್ತಾ ಬಂದವು. ಚಿತ್ರಗಳಲ್ಲಿ ಪರಿಷ್ಕರಣೆ ಆಗಿರುವಂತದ್ದನ್ನು ನಾವು ಗಮನಿಸ್ತೇವೆ. ಅದು ಕೂಡ ವಿಶೇಷವಾಗಿ ಆ ಚಿತ್ರ ಪರಿಷ್ಕರಣೆ ಆಗಿರುವಂತಹ ರಂಗೋಲಿ ಕಲೆ ಅದರ ಮೂಲ, ಅದರ ಪದದ ಬಗ್ಗೆ ಒಂದು ಅಂಶವನ್ನು ನಾನು ಹೇಳ್ತೇನೆ. ಪದದ ಮೂಲಕ್ಕೆ ಹೋದಾಗ ದೇಸಿ ಅಂಶವನ್ನು ನಾವು ಏನ್ ಕಾಣ್ತೇವೆ ಅಂತ. ಇವತ್ತು ನಾವು ರಂಗವಲ್ಲಿ, ರಂಗೋಲಿ, ರಂಗಾವಲಿ, ರಂಗೋಲೆ, ರಂಗರೇಖಾವಲಿ ಅಂತ ಕರಿತೇವೆ. ನಾವು ಹಳ್ಳಿಯಲ್ಲಿ ನಮ್ಮ ಹೆಣ್ಣು ಮಕ್ಕಳು ರಂಗೋಲಿ ಬಿಡಿಸುವಾಗ, ಸೇಡಿನಿಂದ ಬಿಡಿಸುವಾಗ ಅವರು ಕರೆಯುವ ಪದ ಏನು ಅಂದ್ರೆ ಗೀಟ್ ಹಾಕೋದು. ನಾನು ಕ್ಷೇತ್ರ ಕಾರ್ಯದಲ್ಲಿ ಕಳ್ಕೊಂಡಿದ್ದೇನೆ. ಗೀಟ್ ಹಾಕೋದು, ಗೆರೆ ಎಳೆಯೋದು, ಅಕ್ಕಿ ಇಡೋದು, ಸೇಡಿ ಇಡೋದು, ರಂಗು ಹೊಯ್ಯೋದು, ಹಸೆ ಬರೆಯೋದು, ಚಿತ್ತಾರ ಬರೆಯೋದು, ಶೇರ್ಗೋಮಯ ನೋಡಿ, ಅಕ್ಕಿ ಇಡೋದು ಅಂತ. ಅದು ಪರಿಷ್ಕರಣೆ. ನಾವಿವತ್ತು ಚುಕ್ಕೆ ರಂಗೋಲಿ, ಚುಕ್ಕೆ ರಂಗೋಲಿ ಅಂತ ಕರಿತೇವೆ. ನೇರವಾಗಿ ಚುಕ್ಕೆಗಳನ್ನ ಇಡ್ತಾ ಇರೋದು ಚುಕ್ಕೆ ರಂಗೋಲಿ, ಸಾಲಕ್ಕಿ ಅಂತ ಕರಿತಾ ಇದ್ರು. ಎರಡು ಚುಕ್ಕೆಗಳ ಎಡೆಯಲ್ಲಿ ಚಿತ್ರವನ್ನು ಬಿಡಿಸ್ತಾ ಇದ್ರು, ಅದಕ್ಕೆ ಸಂತಕ್ಕಿ ಅಂತ. ಹೀಗೆ ಚುಕ್ಕೆ ಒಂದು ಅಳತೆ ಮಾಪನವಾಗಿ ನಾವು ಕಾಣ್ತೇವೆ. ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಪುರಮಂಜಿ ಬರೆಯೋದು, ಬೆಳದಿಂಗಳು ಬರೆಯೋದು. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ರಂಗೋಲಿ ಅಂತ ಕರೆದ್ರೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬಂಗಾಳಕ್ಕೆ ಹೋದ್ರೆ ಅಲ್ಪರ ಅಂತ ಕರೀತಾರೆ, ತಮಿಳರಲ್ಲಿ ಕೋಲುಮ್ ಅಂತ ಕರೀತಾರೆ, ರಾಜಸ್ಥಾನದಲ್ಲಿ ಮಂಡಲ ಅಂತ ಕರೀತಾರೆ, ಮಹಾರಾಷ್ಟ್ರಕ್ಕೆ ಹೋದ್ರೆ ರಂಗೋಲಿ ಅಂತ ಕರೀತಾರೆ, ಕೇರಳಕ್ಕೆ ಹೋದ್ರೆ ಪೂಕಳ. ಹೀಗೆ ಎಲ್ಲ ರಾಜ್ಯಗಳಲ್ಲಿ ಒಂದೊಂದು ಹೆಸರನ್ನು ಮೂಲವಾಗಿ ನಾವು ಸೇರಿ ಹಿಟ್ಟನ್ನು ಬರೆದು ಗೆರೆಯುವುದನ್ನು ನಾವು ಗಮನಿಸ್ತೇವೆ. ಬುಡಕಟ್ಟು ಜನ ಸಮುದಾಯಕ್ಕೆ ಹೋದ್ರೆ ಹನಿ ಬರೆಯೋದು, ಹಸೆ ಬರೆಯೋದು, ಸೇಡಿ ಬರೆಯೋದು. ಒಟ್ಟಾರೆ ಕಿಟೇಲಿ ನಿಘಂಟಲ್ಲಿ ಒಂದು ಬಹಳ ಚಂದದ ಒಂದು ಉಲ್ಲೇಖ ಬರುತ್ತೆ. ರಂಗೋಲಿ ಎನ್ನುವಂಥದ್ದು ಶುದ್ಧ ಜಾನಪದ ಕಲೆ ಅನ್ನೋದಕ್ಕೆ ಗಿಡ
ಇದ್ದಾಗ ಬೆಳಚುಗಲ್ಲನ್ನು ಬಳಸಲಿಕ್ಕೆ ಆರಂಭ ಮಾಡಿದರು. ಅಲ್ಲಿ ಬಣ್ಣಗಳ ಬೆಳಕೆ ಆರಂಭವಾಯಿತು. ರಂಗಿನ ಕಲ್ಲಿನ ಪುಡಿಗಳ ಬಳಕೆ ರಂಗೋಲಿ ಅಂತ, ರಂಗಿನ ಬೆಳಚುಗಲ್ಲಿನ ಪುಡಿಗಳು, ರಂಗಿನ ಪುಡಿಗಳಿಂದ ಬಿಡಿಸುವಂತಹ ರೇಖೆಗಳ ಚಿತ್ರವೇ ರಂಗರೇಖಾವಲಿ. ಇನ್ನು ಕವಿಗಳು 10-12ನೇ ಶತಮಾನದ ನಂತರ ಕವಿಗಳೆಲ್ಲ ವರ್ಣನೆ ಮಾಡೋದು ನಾವು ಕಾಣ್ತೇವೆ. ಪಂಪ ಹೇಳ್ತಾರೆ ಪೂವಲ್ಲಿ ಅಂತ, ಬಸವಣ್ಣ ಹೊರತು ಇಲ್ಲೆಲ್ಲ ಮನೆಗೆ ಪ್ರಮದರು ಬಂದಿರರೆಂದು ಗುಡಿ ತೋರಣವ ಕಟ್ಟಿ ಷಡು ಸಂಮಾರ್ಜನೆಯ ಮಾಡಿ ರಂಗವಾಲಿಯ ನಿಚ್ಚಿ ಮುಗೆ ಚಾಕು ಬಲ ಎಂಬೆ. ಮನೆಗೆ ನೆಂಟರು ಬರ್ತಾರಂದ್ರೆ ರಂಗವಾಲಿ ಬಿಡಿಸ್ತಾ ಇದ್ದೆ. ನಾನು ಹೇಳ್ತಿರೋದು ಏನಂದ್ರೆ ಆರಂಭದಲ್ಲಿದ್ದ ಪದ ಹೇಗೆ ಬದಲಾಗ್ತಾ ಬಂತು, ರಂಗವಾಲಿ ಎನ್ನುವಂತಹ ಪದ ಹೇಗೆ ಪರಿಷ್ಕರಣೆ ಆಗ್ತಾ ಬಂತು ಅಂತ. ಇದನ್ನ ನಾನು ಈ ಅಂಶವನ್ನ ಇಲ್ಲಿಗೆ ಸಂಕ್ಷಿಪ್ತಗೊಳಿಸಿ ಮುಂದಕ್ಕೆ ಹೋಗ್ತಾ ಇದ್ದೇನೆ. ಇನ್ನು ರಂಗೋಲಿ ಕಲೆಗೆ ಬಳಸುವಂತಹ ಪರಿಕರಗಳು, ಅದರಲ್ಲಿ ಏನು ದೇಸಿ ಸೋಡನ್ನ ಕಾಣ್ತೇವೆ ಅಂತ. ಮೂಲದಲ್ಲಿ ಬಳಸ್ತಾ ಇದ್ದ ಸೇಡಿ ಹಿಟ್ಟು. ಈ ಸೇಡಿ ಹಿಟ್ಟು ಬಾವಿಯಿಂದ ಸಂಗ್ರಹ ಮಾಡ್ತಾ ಇದ್ರು. ಮನೆಗಳಲ್ಲಿ ಸೇಡಿ ತಟ್ಟೆ ಅಂತ, ಅದರಲ್ಲಿ ನೀರು ಮಿಶ್ರಿತ ಸೇಡಿಗೆ ನೀರನ್ನು ಮಿಶ್ರ ಮಾಡಿ ಕದರಿ ಇಟ್ಕೊಳ್ತಾ ಇದ್ರು. ಕೈಗಳನ್ನು ಅದ್ದಿ ಕೆರೆಗೆಳೆಯೋದು. ಬುಡಕಟ್ಟು ಜನ ಸಮುದಾಯದಲ್ಲಿ ಸುಗ್ರಿ ಬೊಮ್ಮನ ಗೌಡ ಅಂತೂ 3 ಬೆರಳನ್ನ ಹಾಕಿ ಅದ್ದಿ ಗೆರೆ ಎಳೆಯುವಂತದ್ದು ನೋಡ್ತೇವೆ. ಅಷ್ಟೇ ಅಲ್ಲ, ಗ್ರಾಮೀಣ ಜನರಲ್ಲಿ ಕೂಡ ನಾವು ಅದನ್ನ ಕಾಣ್ತೇವೆ. ಅಷ್ಟೇ ಅಲ್ಲ, ಈ ಬುಡಕಟ್ಟು ಜನ ಸಮುದಾಯದಲ್ಲಿ ಸೇಡಿ ಉಂಡೆ, ಆ ಸೇಡಿ ಉಂಡೆಯನ್ನು ಉಂಡೆ ಮಾಡಿ ಇಟ್ಕೊಳ್ಳೋದು. ಅದು ಉಂಡೆ ಮಾಡಬೇಕಿದ್ರೆ ಮೊದಲು ಕೆಲವು ಪ್ರೊಸೀಜರ್ ಇದೆ. ಅದನ್ನು ಬೇಯಿಸಿ ತಂದು ಇಟ್ಟುಕೊಂಡು ಮತ್ತೆ ಅದನ್ನು ಬೇಕಾದಾಗ ಕದಡಿ ಬೆರಳು ಹಾಕಿ ಮತ್ತೆ ಗೆರೆ ಎಳೆಯುವಂತಹ ಪದ್ಧತಿಯನ್ನು ನಾವು ಕಾಣ್ತೇವೆ ಬುಡಕಟ್ಟು ಜನ ಸಮುದಾಯದವರಲ್ಲಿ. ಗ್ರಾಮೀಣದಲ್ಲಿ ಒಂದು ಜನಪದ ತ್ರಿಪದಿ ಬರುತ್ತೆ ನೋಡಿ. ಹೊತ್ತು ಮೂಡುವ ಮುನ್ನ ಹೊನ್ನಮ್ಮ ತಾನಿದ್ದು ಶೇಡಿವರೆಗೆ ಅಂದುಕೊಂಡು ಹೊನ್ನಮ್ಮ ಶೇಡ್ಮೋಮಯವೇ ಮಾಡಿದಳೆ ಅಂತ. ಇಲ್ಲಿ ರಂಗೋಲಿ ಅಥವಾ ಸೇಡಿ ಬರೆಯುವ ಪದ್ಧತಿ ಮಹಿಳೆಯಿಂದಲೇ ಆರಂಭ ಆಗುತ್ತೆ ಅನ್ನುವಂಥದ್ದು ಕೆಲವು ಜನಪದ ಸಾಹಿತ್ಯದಲ್ಲಿ ನಮಗೆ ಉಲ್ಲೇಖ ಬರುತ್ತೆ. ಇದು ಬುಡಕಟ್ಟು ಜನ ಸಮುದಾಯದಲ್ಲಿ ಕಾಮಕ್ಕಲಿಗ ಜನ ಸಮುದಾಯ, ಅರುವಿ ಕ್ಷೇತ್ರಗೌಡ ದೊಡ್ಡ ಕಲಾವಿದರವರು, ಅದ್ಭುತ ಕಲಾವಿದರು. ಅವರು ತಾವು ಸೇಡಿಯನ್ನ ಎಲ್ಲಿ ಸಂಗ್ರಹ ಮಾಡ್ತಾರೆ, ಮಕ್ಕಿ ಅಂತ ಕರೀತಾರೆ. ಮಕ್ಕಿ ಅಂದ್ರೆ ಗದ್ದೆ ಅಂತ ನಮ್ಮ ಕಡೆಯಲ್ಲಿ ಕರಾವಳಿಯಲ್ಲಿ. ಬೆಳಮಕ್ಕಿ ಮತ್ತು ಕಾರಗದ್ದೆಯಲ್ಲಿ ಸೇಡಿ ಸಿಕ್ತು ನನಗೆ. ಬಹಳ ಕಷ್ಟಪಟ್ಟು ತಗೊಂಡ್ಬಂದೆ ನಾನು. ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಬೆಳಮಕ್ಕಿ ಎಂಬ ಬೆಳೆಸೇಡಿ ತತ್ತಿನ್ನು ಗೋಡಿಗೆ ಚಿತ್ತರವ ಬರದೀರು, ಗೋಡಿಗೆ ಚಿತ್ತರವ ಬರದೀರು ನೆಂಟರೆ ಕಾಣಿಸಿ ಕೂದಿ ಹಾದಿಯಲ್ಲಿ. ಕಾಣಿ ಸಿಗುತ್ತೆ ಈ ಗದ್ದೆಯಲ್ಲಿ ನನಗೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇದು ನಾನು ವಿಶ್ಲೇಷಣೆ ಮಾಡ್ತಾ ಹೋಗಲ್ಲ, ಯಾಕಂದ್ರೆ ಸಮಯದ ಒಂದು ಇತಿಮಿತಿ ಇರೋದ್ರಿಂದ. ಇನ್ನೊಂದು ಮುಂದೆ ಬರುತ್ತೆ. ಕಾರ ಗದ್ದಿಗೆ ಹೋಗಿ, ಇದು ಕೆಸರು ಗದ್ದೆ ಕಪ್ಪು ಮಣ್ಣಿರುವಂತದ್ದು. ಕಾರ ಗದ್ದಿಗೆ ಹೋಗಿ ನೀರ ಸೇಡಿ ತಕಂಬೆ ಗೋಡಿಗೆ ಚಿತ್ತರವ ಬರದೀರು, ಗೋಡಿಗೆ ಚಿತ್ತರವ ಬರದೀರು ನೆಂಟರೆ ಕಾಣಿಸಿ ಕೂದಿ ಹಾದಿಯಲ್ಲಿ. ಈ ಗದ್ದೆಯಲ್ಲಿ ಕೂಡ ಕಾಣಿಸಿಗತ್ತೆ, ಸೇಡಿ ತಗೊಂಡು ಬರ್ಲಿಕ್ಕೆ ಹೋದೆ ನಾನು ಅಂತ. ಇನ್ನು ಕರಾವಳಿಯಲ್ಲಿ ಬಂಟ್ಸ್ ಜನ ಸಮುದಾಯದವರು ನಾಮದಗಳು ಅಂತ ಸಂಗ್ರಹ ಮಾಡಿಟ್ಕೊಳ್ತಾರೆ. ಆ ನಾಮದಗಳು ಕೂಡ ಸೇಡಿ ಉಂಟೆ. ಈ ಪರಿಕರಗಳಲ್ಲಿ ಹೇಗೆ ಮೂಲವಾಗಿ ದೇಸಿ ಅಂಶ ಇದೆ ಅನ್ನೋದನ್ನ ಹೇಳಿ ನಾನು ಇದನ್ನ ಇಲ್ಲಿ ಸಂಕ್ಷಿಪ್ತಗೊಳಿಸಿ ಮುಂದಕ್ಕೆ ಹೋಗ್ತಾ ಇದ್ದೇನೆ. ರಂಗೋಲಿ ಚಿತ್ರಗಳಲ್ಲಿ ಮೂಲದಲ್ಲಿ ಹೇಗೆ ದೇಸಿ ಸೊಗಡನ್ನು ನಾವು ಕಾಣ್ತೇವೆ ಅಂತ. ಈ ರಂಗೋಲಿ ಚಿತ್ರಗಳನ್ನ ಜಸ್ಟ್ ಗಮನಿಸಿಯೋ ಮೂಲದಲ್ಲಿ ಗಮನಿಸಿ. ಇವತ್ತಿನ ಚಿತ್ರಗಳು ಸುಮ್ಮನೆ ಬಿಡಿಸಿರ್ತಾರೆ ಹೀಗೆ. ಆದ್ರೆ ಹಳ್ಳಿಯಲ್ಲಿ ಅಲ್ಲಿ ಏನು ಕಾಳಜಿ ನಾವು ಕಾಣ್ತೇವೆ ಅಂದ್ರೆ ಪ್ರಕೃತಿಯ ಸಕಲ ಜೀವ ಸಂಕುಲಗಳನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ನಮ್ದು ಅಂತ. ಜಲ ರಕ್ಷಣೆ, ಓಕುಳಿ ಹೊಂಡ ಅಂತ ನಾವು ಒಂದು ಚಿತ್ರ ಕಾಣ್ತೇವೆ. ಅಕ್ಕ ತಂಗಿಯರ ಕೊಳ, ಅಕ್ಕ ತಂಗಿಯರಿಗೆ ಹೋರಾಟ ಮಾಡ್ಕೊಂಡಿದ್ದಿರುವಂತಹ ಆ ಚಿತ್ರದ ಒಂದು ಶೀರ್ಷಿಕೆ. ಆ ಚಿತ್ರವನ್ನು ಗಮನಿಸಿದಾಗ ಒಂದೊಂದು ಚಿತ್ರಗಳು ಒಂದೊಂದು ಅದ್ಭುತವಾದ ಕಥೆಯನ್ನು ನಮಗೆ ಹೇಳ್ತವೆ. ಪ್ರಕೃತಿಯಲ್ಲಿರುವಂತಹ ಹೂವುಗಳು, ಬಳ್ಳಿಗಳು, ಪಾರಿಜಾತ, ನಂದಿಬಟ್ಟಲು, ಹೂವು ಮುಟ್ಟಿ, ಎಲೆಗಳು, ಗರಿಕೆ, ಬಳ್ಳಿಗಳು, ಎಲ್ಲ ಚಿತ್ರಗಳನ್ನ ಪ್ರಕೃತಿಯ ಹೊಂದಿರುವಂತಹ ಕಾಳಜಿ. ಮತ್ತೆ ಅಷ್ಟೇ ಅಲ್ಲ, ಪ್ರತಿನಿತ್ಯ ನಾವು ಇವತ್ತು ಬೆಂಗಳೂರಂತ ನಗರದಲ್ಲಿ ಅಥವಾ ಹಳ್ಳಿಗಳಲ್ಲಿ ಕೂಡ ಫಸ್ಟ್ ಹೆಣ್ಣು ಮಗಳು ಮನೆ ಎದುರುಗಡೆ ಫಸ್ಟ್ ಕ್ಲೀನ್ ಮಾಡ್ತಾರೆ. ಯಾಕೆ ಮನೆ ಸ್ವಚ್ಛ ಮಾಡುವಂತದ್ದು ಫಸ್ಟ್ ಪ್ರಥಮ ದಿನಚರಿ. ಪ್ರಕೃತಿಯ ಬಗ್ಗೆ ಇರುವಂತಹ ಕಾಳಜಿಯನ್ನು ಕೂಡ ನಾವು ಅಲ್ಲಿ ಗಮನಿಸ್ತೇವೆ. ಜೀವಿಗಳ ರಕ್ಷಣೆಯನ್ನ ಚಿತ್ರಗಳಲ್ಲಿ ಗಮನಿಸ್ತೇವೆ ನಾವು. ಗಣಪರಿಗಳು, ಕೂರ್ಮ, ಹಂಸ, ಗರುಡರಂಗೋಲಿ, ಗಿಣಿ ಪದ್ಮ, ಆನೆ ಪಾದ, ಬಾತುಕೋಳಿ, ಹೀಗೆ ತುಂಬಾ ಇದೆ. ಇನ್ನು ಕೃಷಿ ಸಂಸ್ಕೃತಿಯ ಚಿತ್ರಗಳು ಕಾಣ್ತೇವೆ ನಾವು.
ಗ್ರಾಮೀಣರಲ್ಲಿ ನಾವು ಕಾಣ್ತೇವೆ. ಸೂರ್ಯ, ಚಂದ್ರ, ರಥ, ಕುಬೇರ, ಪಲ್ಲಕ್ಕಿ, ಆಂಜನೇಯನ ಬೆಟ್ಟ, ನಕ್ಷತ್ರ, ಬೆಂಕಿ. ಕಾಲಕ್ರಮೇಣ ಕೆಲವು ಸಂಪ್ರದಾಯಗಳು ಅದರ ಆ ರಂಗೋಲಿ ಚಿತ್ರಗಳ ಮೇಲೆ ಪ್ರಭಾವ ಬೀರಿದ್ದನ್ನು ಕಾಣ್ತೇವೆ ನಾವು. ಶೈವ ಸಂಪ್ರದಾಯ, ವೀರಶೈವ ಸಂಪ್ರದಾಯದ ಪ್ರಭಾವವನ್ನು ಕಾಣ್ತೇವೆ. ಶಿವಲಿಂಗ, ಶಂಖ, ಶಿವಪಾರ್ವತಿ, ಕಾವೇರಿ ಮಂಟಪ, ಕೃಷ್ಣನ ತೊಟ್ಟಿಲು, ರುದ್ರನ ಜಡೆ, ಗೌರಿ ಮುಡಿ, ಸೀತಾಮುಡಿ, ಲಕ್ಷ್ಮೀಪಾದ, ವಿಷ್ಣುಪಾದ, ಸಾವಿರಾರು ಚಿತ್ರಗಳು ಇಂತಹದ್ದು ಇದೆ. ಇನ್ನು ಜನಪದ ಗಣಿತವನ್ನ ಕಾಣ್ತೇವೆ. ಕೂಡಿಸೋದು, ಕಳೆಯೋದು, ತ್ರಿಭುಜ, ಮತ್ತೆ ವೃತ್ತ, ಇನ್ನು ಸರಳ ರೇಖೆ, ಆಯತ ಇದೆ, ಚೌಕ ಇದೆ, ತ್ರಿಭುಜಗಳು ಇದೆ, ವೃತ್ತ ಇದೆ. ಹೀಗೆ ಇಂತಹ ಚಿತ್ರಗಳನ್ನು ಕೂಡ ನಾವು ಗಮನಿಸ್ತೇವೆ. ಇನ್ನು ರಂಗೋಲಿ ಬಿಡಿಸುವಂತ ಉದ್ದೇಶದಲ್ಲಿ ಕಾಣ್ತೇವೆ. ಮನೆ ಎದುರುಗಡೆ ನಿತ್ಯದ ರಂಗೋಲಿಯನ್ನು ಗಮನಿಸಿದಾಗ ಇದು ನಿತ್ಯ ಹಾಕುವ ರಂಗೋಲಿ ಅಂತ ಗೊತ್ತಾಗುತ್ತೆ. ನಾಗರ ಪಂಚಮಿ ಬಂದ್ರೆ ನಾಗನ ಚಿತ್ರ, ನಾಗ ಒಳಗಡೆ ಬಂದ ಹಾಗೆ, ಸಂಜೆ ನಾಗ ಹೊರಗಡೆ ಹೋದ ಹಾಗೆ. ಇನ್ನು ಗೋವಿನ ಹಬ್ಬ ಇದ್ದಾಗ ಕೊಟ್ಟಿಗೆಯಲ್ಲಿ ಒಳಗಡೆ ಗೋಪಾದ ಬಿಡಿಸ್ತಾ, ಗೋಪಾದ ಗೋವು ಒಳಗಡೆ ಬಂದ ಹಾಗೆ, ಸಂಜೆ ಗೋವು ನೇಮಕ್ಕೆ ಹೋದ ಹಾಗೆ, ಸಂಜೆ ಹೊರಗಡೆ ಬಂದ ಹಾಗೆ ಗೋಪಾದದ ವಿನ್ಯಾಸವನ್ನು ನಾವು ಅದನ್ನು ಗಮನಿಸ್ತೇವೆ. ಹೀಗೆ ಸಮಯದ ಅಭಾವ ಇರೋದ್ರಿಂದಾಗ ಇದೊಂದು ಸಂಶೋಧನಾ ವಿಷಯದಲ್ಲಿ ಇದೊಂದು ಸಮುದ್ರ. ಯಾಕಂದ್ರೆ ಒಂದೊಂದು ಪರಿಕಲ್ಪನೆಯಲ್ಲಿ ನಾವು ಮಾತನಾಡಲಿಕ್ಕೆ ಹೊರಟ್ರೆ ಅದು ಮುಗಿಯೋದಿಲ್ಲ. ವೇದಿಕೆಯಲ್ಲಿ ಎಲ್ಲರೂ ಗಣ್ಯರು ಕೂಡ, ತಜ್ಞರು, ಅಧ್ಯಕ್ಷರು ಎಲ್ಲರೂ ಕೂಡ ಮಾತನಾಡಬೇಕಾಗಿದೆ. ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಚೂರು ಮಾತನಾಡಿ ನಾನು ಮುಗಿಸ್ತೇನೆ. ಇನ್ನು ಚಿತ್ರರಚನೆ ಸ್ಥಾನದಲ್ಲಿ ಎಲ್ಲೆಲ್ಲಿ ಬಿಡಿಸ್ತಾರೆ ಮೂಲ ಉದ್ದೇಶದಲ್ಲಿ ದೇಸಿ ಸೊಗಡನ್ನು ಗಮನಿಸ್ತೇವೆ ನೋಡಿ. ಕೃಷಿ ಉಪಕರಣಗಳಾದಂತಹ ಒನಕೆ, ಬುಟ್ಟಿ, ಜೊತೆಗೆ ನೇಗಿಲು, ಮನೆಯ ಮೇಲ್ಛಾವಣಿ, ಗೋಡೆಯ ತಳಭಾಗ, ಅಂಗಳ, ಅಡುಗೆ ಮಾಡುವಂತಹ ಒಲೆ, ಪಾತ್ರೆಗಳ ಮೇಲೆ ಸೇಡಿಯ ಮೂಲಕ ಚಿತ್ರಿಸುವುದನ್ನು ನಾವು ಗಮನಿಸ್ತೇವೆ. ಇನ್ನೊಂದು ನಾನು ಹೇಳಬೇಕಿದ್ದನ್ನ, ರಂಗೋಲಿ ಬಿಡಿಸುವಂತಹ ಪರಿಕರ, ಉದ್ದೇಶ ಮತ್ತು ಸ್ಥಾನದಲ್ಲಿ ಏನು ವೈಜ್ಞಾನಿಕತೆ ಇದೆ ಅದು ಬಹಳ ಮುಖ್ಯ. ವಿಜ್ಞಾನ ಇದೆ ಜನಪದರಲ್ಲಿ, ನಮ್ಮ ಮಹಿಳೆಯರಲ್ಲಿ ವಿಜ್ಞಾನದ ವೈಜ್ಞಾನಿಕ ದೃಷ್ಟಿಕೋನ ಇತ್ತು. ಅದು ಹೇಗೆ ರಂಗೋಲಿ ಕಲೆಯ ಮೇಲೆ ಪ್ರಭಾವ ಬಿದ್ದಿದೆ ಅಂತ. ಸೇಡಿ ಹಿಟ್ಟನ್ನು ಬಳಸ್ತಾರಲ್ಲ, ಅದು ಕ್ರಿಮಿಕೀಟಗಳು, ಬ್ಯಾಕ್ಟೀರಿಯಾಗಳು ಮನೆ ಒಳಗಡೆ ಬರೋದಿಲ್ಲ. ಹಿಂದಿನವರ ಆ ಒಂದು ಕಲ್ಪನೆ ಮಾತ್ರ ಅದು ಪ್ರಾಕ್ಟಿಕಲ್ ಕೂಡ ಹೌದು. ಕೆಂಪು ಬಣ್ಣವನ್ನ ಗೋಡೆಗೆ ಬಡಿದು ಅದಕ್ಕೆ ಸೇಡಿ ಹಿಟ್ಟಿನಿಂದ ಬರೀತಾರೆ, ಅದು ತಪ್ಪು ಕೂಡ ಹೌದು. ಮನೆಗೆ ತಪ್ಪು, ಕಾವಿ ಮತ್ತೆ ಕೆಮ್ಮಣ್ಣನ್ನ ಹಾಕುವಂತದ್ದು ಮನೆಗೂ ಕೂಡ ತಪ್ಪು. ಮತ್ತು ಹುಳ ಹುಪ್ಪಡಿಗಳು ಮನೆ ಒಳಗಡೆ ಬರೋದಿಲ್ಲ. ಅಕ್ಕಿ ಹಿಟ್ಟನ್ನು ಬಳಸೋದ್ರಿಂದ ಅದು ಹುಳ ಹುಪ್ಪಡಿಗಳಿಗೆ ಆಹಾರ. ಸೆಗಣಿಯನ್ನು ಬಳಸೋದ್ರಿಂದ ಕೂಡ ಹುಳ ಹುಪ್ಪಡಿಗಳು ಮನೆ ಒಳಗೆ ಬರೋದಿಲ್ಲ. ಇನ್ನು ಈ ಎರಡು ತೋರು ಬೆರಳು ಮತ್ತು ಉಂಗುರದ ಬೆರಳು ಮತ್ತು ತೋರು ಬೆರಳು ಇದರ ಮೂಲಕ ಬಿಡಿಸ್ತಾರಲ್ಲ, ಈ ಮುದ್ರಾ ವಿಜ್ಞಾನದಲ್ಲಿ ದೇಹಕ್ಕೆ ರಕ್ತ ಸಂಚಾರ ಆಗುತ್ತೆ, ಇಡೀ ದೇಹಕ್ಕೆ ರಕ್ತ ಸಂಚಾರ ಆಗುತ್ತೆ ಮುದ್ರಾ ವಿಜ್ಞಾನದಲ್ಲಿ ಅನ್ನುವಂತಹದ್ದನ್ನು ಕೂಡ ನಾನು ಕೇಳಿದ್ದೇನೆ. ಹಾಗಾಗಿ ಹೆಬ್ಬೆರಳು ಮತ್ತು ತೋರು ಬೆರಳು ದೇಹಕ್ಕೆ ರಕ್ತ ಸಂಚಾರ ಆಗುತ್ತೆ. ಮತ್ತೆ ಏಕಾಗ್ರತೆ, ಒಂದು ರಂಗೋಲಿಯನ್ನು ಬಿಡಿಸ್ಲಿಕ್ಕೆ ಆರಂಭ ಮಾಡಿ ಮುಕ್ತಾಯ ಆಗುತ್ತೆ ಅಂತ ಕನಿಷ್ಠ 15 ನಿಮಿಷ 20 ನಿಮಿಷ ಆದರೂ ಅಲ್ಲಿ ಅಷ್ಟು ಏಕಾಗ್ರತೆಯಿಂದ ಬಿಡಿಸ್ಬೇಕು. ಅಷ್ಟೇ ಇಲ್ಲ, ಚುಕ್ಕೆ, ಗೆರೆ, ಎಡೆ ಏನೇ ಕೂಡ ವ್ಯತ್ಯಾಸ ಆದರೂ ಇಡೀ ರಂಗೋಲಿ ಹಾಳಾಗುತ್ತೆ. ಹಾಗಾಗಿ ಅಲ್ಲಿ ವಿಶೇಷವಾಗಿ ನಾವು ಏಕಾಗ್ರತೆಯನ್ನು ನಾವಲ್ಲಿ ಗಮನಿಸ್ತೇವೆ. ನಾಗರಿಕತೆ ಬೆಳೆದ ಬಂದ ಹಾಗೆ ರಂಗೋಲಿಯ ಮೇಲೆ ನಂಬಿಕೆಗಳು, ಕಥೆಗಳು, ಐತಿಹ್ಯಗಳು, ಹಾಡುಗಳು ಸಾಕಷ್ಟು ಸಾವಿರಾರು ಇದೆ. ಅದನ್ನು ನಾನಿಲ್ಲಿ ಹೇಳಲಿಕ್ಕೆ ಹೋಗಲ್ಲ. ಜೊತೆಗೆ ರಂಗೋಲಿಯ ಪ್ರಕಾರಗಳು ಕೂಡ ತುಂಬಾ ಇದೆ, ಅದರ ಬಗ್ಗೆ ಕೂಡ ನನಗೆ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಒಟ್ಟಾರೆ ಜಾಗತೀಕರಣದ ಈ ಹೊತ್ತಿನಲ್ಲಿ ವಿಜ್ಞಾನ ತಂತ್ರಜ್ಞಾನದಲ್ಲಿ ನಾವು ಕಾಣ್ತಾ ಇರುವಂತಹ ಬಣ್ಣದ ರಂಗೋಲಿಗಳ ಮೂಲ ದೇಸಿ ಆಗಿದೆ, ಮಹಿಳೆಯಿಂದಲೇ ಆರಂಭವಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಸಮಯ ಸ್ವಲ್ಪ ಜಾಸ್ತಿ ತಗೊಂಡು ಕ್ಷಮಿಸಬೇಕಾಗಿ ವಿನಂತಿ. ವಿಶೇಷವಾಗಿ ಡಾಕ್ಟರ್ ಎಸ್ ಬಾಲಾಜಿ ಅವರಿಗೆ, ಯಾಕಂದ್ರೆ ಹಲವಾರು ಕಲಾವಿದರನ್ನ, ಪ್ರತಿಭೆಗಳನ್ನ ಮುಖ್ಯವಾಹಿನಿಗೆ ತರ್ತಾ ಇರುವಂತಹದ್ದು, ಅವಕಾಶವನ್ನು ಕೊಡ್ತಾ ಇರುವಂತಹದ್ದು, ಅವರಿಗೆ ಇನ್ನಷ್ಟು ಶಕ್ತಿ ಎಲ್ಲರಿಂದ ಬರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ರಾಜ್ಯ ಪ್ರಥಮ ಕನ್ನಡ ಜಾನಪದ ಸಮ್ಮೇಳನದ ಕೇಂದ್ರ ಬಿಂದುವಾಗಿ ಜಾನಪದ ಮಹಿಳಾ ಗೋಷ್ಠಿಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥವರು ರಾಜಯೋಗಿ ಬ್ರಹ್ಮಕುಮಾರಿ ಕಮಲಾರವರು. ಈ ಮಹಿಳಾ ಗೋಷ್ಠಿಗೆ ವಿಷಯ ಮಂಡನೆಯನ್ನು ಮಾಡಿರೋರು ಡಾಕ್ಟರ್ ಮಂಜುಳಾ ಹುಲ್ಲಹಳ್ಳಿ, ಉಪನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. ಮಹಿಳಾ ಗೋಷ್ಠಿಯ ವಿಶೇಷವಾಗಿ ವಿಷಯವನ್ನ ಮಂಡನೆ ಮಾಡಿದವರು ಡಾಕ್ಟರ್ ಪ್ರೊಫೆಸರ್
ತಮಿಳು ಸೆಲ್ವಿಯವರು ಭಾಷಾ ಜಾನಪದದ ಬಗ್ಗೆ ಚೆನ್ನೈ ವಿಶ್ವವಿದ್ಯಾಲಯದ ತಮಿಳುನಾಡಿನಿಂದ ಬಂದು ಮೈಸೂರಿನ ಮೂಲ ಜಾನಪದ ದ್ರಾವಿಡ ಆ ಮೂಲಗಳನ್ನ ಸಂಶೋಧನಾತ್ಮಕವಾಗಿ ಆಳವಾಗಿ ಅಧ್ಯಯನದ ಮೂಲಕ ತಮ್ಮೆದ್ದೆಗೆ ಪದರಾಗಿ ಸಮಯದ ಅಭಾವ ಇದ್ರೂ ಕೂಡ ಎಷ್ಟು ವಿಷಯವನ್ನ ಅವರು ಜನರಿಗೆ ಮುಟ್ಟಿಸಬೇಕಾಗಿತ್ತು ಅಷ್ಟು ವಿಷಯವನ್ನ ಹೇಳಿದ್ದಾರೆ. ಹಾಗೆ ಮತ್ತೊಂದು ವಿಷಯ, ರಂಗೋಲಿ ಜಾನಪದ ಡಾಕ್ಟರ್ ಭಾರತಿ ಮರವಂತೆ. ನಿಜವಾಗ್ಲೂ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಭಾರತೀಯ ಸೊಗಡಿನಲ್ಲಿ ಗ್ರಾಮೀಣ ಭಾಷೆಯಾಗಿ ರಂಗೋಲಿ ಅಂತಕ್ಕಂಥದ್ದು ಏನೆಲ್ಲ ಆಯಾಮಗಳಲ್ಲಿ ನಾವು ನೋಡಬಹುದು, ದೃಷ್ಟಿಕೋನಗಳಲ್ಲಿ ನೋಡಬಹುದು. ಆ ರಂಗೋಲಿ ಅಂತಕ್ಕಂಥದ್ದು ಮಾನಸಿಕ ಮತ್ತು ದೃಢತೆಯ ಸಂಕೇತ ಹೇಗೆ ಆಗ್ತದೆ, ಒಂದು ಏಕಾಗ್ರತೆಯನ್ನ ಹೇಗೆ ಕೊಡ್ತದೆ, ಒಂದು ಚುಕ್ಕಿಯ ಮಹತ್ವವನ್ನ ಹೇಗೆ ಕೊಡ್ತದೆ ಅಂತ ಹೇಳಿ ಅವರು ಕ್ಷೇತ್ರ ಸಂಶೋಧನೆ ಮಾಡುವಾಗ ಕ್ಷೇತ್ರ ಕಾರ್ಯಕ್ಕೆ ಹೋಗಿ ಪಡೆದಂತಹ ಅನುಭವದ ಸಾರದ ಸತ್ವವನ್ನ ಇಲ್ಲಿ ತಮ್ಮೆದುರಿಗೆ ಸಮಯದ ಅಭಾವ ಇದ್ರೂ ಕೂಡ ಆ 3-4 ವರ್ಷದಲ್ಲಿ ಮಾಡಿರ್ತಕ್ಕಂತಹ ಸಂಶೋಧನೆಯ ಎಲ್ಲ ಅಧ್ಯಾಯಗಳನ್ನ ಕ್ರೋಢೀಕರಿಸಿ 8-10 ನಿಮಿಷದಲ್ಲಿ ಅವರು ಹೇಳಿ ಪ್ರತಿಯೊಬ್ಬ ಕನ್ನಡಿಗರಿಗೆ ಅಥವಾ ಗ್ರಾಮೀಣರಿಗೆ ರಂಗೋಲಿಯಲ್ಲಿ ಕೂಡ ಒಂದು ಭಾಷೆ ಇದೆಯಾ ಅಂತ, ಮೌನದಲ್ಲಿ ಹೇಗೆ ಒಂದು ಭಾಷೆ ಇದೆಯೋ ರಂಗೋಲಿಯಲ್ಲಿ ಕೂಡ ಒಂದು ಭಾಷೆ ಇದೆ ಅಂತಕ್ಕಂಥ ವಿಷಯವನ್ನ ರಂಗೋಲಿ ಜಾನಪದದ ಅದರ ಆಳ, ವ್ಯಾಪ್ತಿ, ಸ್ವರೂಪ, ರಚನೆ, ಮಹತ್ವಗಳ ಬಗ್ಗೆ, ಪ್ರಸ್ತುತತೆಯ ಬಗ್ಗೆ, ನಮ್ಮ ಇರುವಿಕೆಯ ಬಗ್ಗೆ, ವರ್ತಮಾನ ಮತ್ತು ಭವಿಷ್ಯದ ಬಗ್ಗೆ ಹೇಳುವಂತಹ ಈ ನುಡಿಗಟ್ಟನ್ನ ಜೊತೆಗೂಡಿಸಿಕೊಂಡು ವಿಭಿನ್ನವಾಗಿ ಹೇಳಿರ್ತಕ್ಕಂತಹ ಆ ದ್ರವ್ಯಕ್ಕೆ ನಾನು ಅವರಿಗೆ ಸಲಾಂ ಅಂತ ಹೇಳ್ತೀನಿ. ಬಹಳ ವಿಶಿಷ್ಟವಾಗಿ ಡಾಕ್ಟರ್ ಭಾರತಿ ಮರವಂತೆ ಅವರು ತಮ್ಮ ವಿಷಯವನ್ನ ಮಂಡನೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಮಂಜುಳಾ ಹುಲ್ಲಹಳ್ಳಿ ಅವರು ಹೇಳುವಾಗ ಜಾನಪದದ ಒಂದು ವಿಷಯ ವಸ್ತುವನ್ನ ಹೇಗೆ ನಮ್ಮ ಕನ್ನಡದಲ್ಲಿ ಕನ್ನಡೀಕರಿಸಿಕೊಂಡಿದ್ದೇವೆ ಅಂತಕ್ಕಂಥ ವಿಷಯವನ್ನ ಅವರು ಹೇಳ್ತಾರೆ. ಇಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಜನಪದ ಸಾಹಿತ್ಯದ ಈ ಸಾಹಿತ್ಯ ಸಮ್ಮೇಳನದಿಂದ ಮುಂಚಿತವಾಗಿ ಪೂರ್ವಭಾವಿ ಸಭೆಯನ್ನ ಮಾಡುವಾಗ ನಾನು ಡಾಕ್ಟರ್ ಬಾಲಾಜಿ ಅವರಿಗೆ ಹೇಳಿದೆ, ಮತ್ತೆ ಗೋವಿಂದರಾಜನಗರದ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂತಹ ನರಸಿಂಹಮೂರ್ತಿ ಅವರಿಗೆ ಹೇಳಿದೆ, ಜನಪದ ಮೊಟ್ಟ ಮೊದಲನೇ ಸಮ್ಮೇಳನ ಮಾಡ್ತಾ ಇರೋದ್ರಿಂದ ಬೆಂಗಳೂರು ನಗರದಲ್ಲಿ ಬೆಳಗ್ಗೆ ಮೆರವಣಿಗೆಯನ್ನು ಮಾಡುವಂತ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಹೋಗುವವರು ಒಂದು ಕ್ಷಣ ನಿಂತು ಆ ಮೆರವಣಿಗೆಯನ್ನ ನೋಡ್ಬೇಕು, ಆವಾಗ ಇದು ಸಾರ್ಥಕತೆ ಆಗುತ್ತೆ ಅಂತ. ಅದು ನಗರದಲ್ಲಿ ಆಗಿದೆ. ಇವತ್ತು ಬೆಳಿಗ್ಗೆ ಆ ಒಂದು ವೈಭವ, ಸಂಭ್ರಮ, ಸಂತೋಷ, ಉತ್ಸಾಹ ಸುಗ್ಗಿಯಾಗಿ, ಜಾತ್ರೆಯಾಗಿ, ಹಬ್ಬವಾಗಿ, ಕಾರಂಜಿಯಾಗಿ ನಾವು ಈ ಜಾನಪದದ ಒಂದು ಸೊಗಡನ್ನ ಇವತ್ತು ಬೆಳ್ಳಂಬೆಳಿಗ್ಗೆ ಇಲ್ಲಿ ನಾವು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ನೋಡಿದ್ದೇವೆ. ಬೆಂಗಳೂರಿನ ಪ್ರತಿಷ್ಠಿತ ಶ್ರೀ ರವೀಂದ್ರ ಕಲಾಕ್ಷೇತ್ರ ಇಷ್ಟು ಸೊಗಸಾದ ರೀತಿಯಲ್ಲಿ ಆಯೋಜನೆಯಾಗಿರುವ ಕರ್ನಾಟಕ ರಾಜ್ಯದ ಪ್ರಥಮ ಕನ್ನಡ ಜಾನಪದ ಸಾಹಿತ್ಯ ಸಮ್ಮೇಳನದ ಎಲ್ಲ ರೂವಾರಿಗಳಿಗೆ ಮತ್ತು ಇಂತಹ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಬಂಧುಗಳಿಗೆ ಹೃದಯಪೂರ್ವಕವಾಗಿ ನಾನು ನನ್ನ ಅಧ್ಯಕ್ಷೀಯವಾಗಿ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ಮಹಿಳಾ ಜಾನಪದ ಸಾಹಿತ್ಯ ಎಂದಾಗ ಒಂದು ಪ್ರಶ್ನೆ ನಮ್ಮೆಲ್ಲರ ಮನದಲ್ಲಿ ಸಹಜವಾಗಿ ಮೂಡುತ್ತದೆ. ಜಾನಪದ ಸಾಹಿತ್ಯದಲ್ಲಿ ಈ ರೀತಿಯ ಲಿಂಗಭೇದ ಬೇಕೇ ಎನ್ನುವ ಒಂದು ಪ್ರಶ್ನೆ ಹಲವು 10 ವಿಚಾರಗಳಿಗೆ ದಾರಿಯಾಗುತ್ತದೆ. ಹೆಚ್ಚಿನ ಅಂಶ ನಮ್ಮೆಲ್ಲರ ಬಾಲ್ಯದಲ್ಲಿ ನಮ್ಮ ತಾಯಿಯಂದಿರು, ನಮ್ಮ ಸೊಗಡಿನ ಗ್ರಾಮೀಣ ಗೆಳತಿಯರು ಕಡೆದಿಟ್ಟ ತ್ರಿಪದಿಗಳ ಇನಿಪದಗಳನ್ನು ನಮ್ಮ ಕಿವಿಯಲ್ಲಿ ಇಂದಿಗೂ ಬೆಳೆದು ನಿಂತಿದೆ. ಬೆಳಗೆದ್ದು ನಾನೆಂದು ಯಾರ್ಯಾರ ನೆನೆಗೆಲ್ಲಿ ಎಳ್ಳು ಜೀವಿಗೆ ಬೆಳೆಯೋಳ ಭೂಮಿ ತಾಯಿ ಎಷ್ಟೊಂದು ಗಳಿಗೆ ನೆನೆದೇನು. ಈ 3 ಸಾಲುಗಳಲ್ಲಿ ವ್ಯಕ್ತವಾಗಿರುವ ಜೀವನ ಅನುಭವವನ್ನು ವರ್ಣಿಸಲು ನೂರಾರು ಪದಗಳು. ನಾವು ಇಂತಹ ಮಾರ್ಧನ್ಯ, ಸ್ನೇಹ, ವಾತ್ಸಲ್ಯ, ಭಾವ ಮಾದರಿಗಳು, ಮಾಧುರ್ಯಗಳ ಹೊರತೆ ಮಹಿಳಾ ಜಾನಪದ ಸಾಹಿತ್ಯದಲ್ಲಿ ಸುವ್ಯಕ್ತ ಆಗುತ್ತಲೇ ಇರುತ್ತದೆ. ಇದನ್ನು ಕೇಳಿ ಅರಗಿಸಿಕೊಂಡು ಬದುಕಿನ ಪದಗಳಲ್ಲಿ ಅಳವಡಿಸಿಕೊಳ್ಳುವುದರಲ್ಲಿ ನಮ್ಮೆಲ್ಲರ ಸೌಭಾಗ್ಯ ಇದೆ ಅಂತ ನಾನು ಭಾವಿಸಿಕೊಳ್ತೇನೆ. ಈಗಾಗಲೇ ಜಾನಪದ ವಿದ್ವಾಂಸರಾಗಿ, ಗಾಯಕರಾಗಿ, ಕಲಾವಿದ
ಮಾಡಿಕೊಂಡಿರುವ ನಮ್ಮ ಜಾನಪದ ಅನ್ವೇಷಣೆಯ ತಪಸ್ವಿಗಳಿಗೆ ಕೊಡಬೇಕಾದಂತಹ ಸ್ಫೂರ್ತಿ ಬೆಳಗ್ಗೆಯಿಂದಲೂ ನೋಡಿ ನಾನು ತುಂಬಾ ಹರ್ಷಪಟ್ಟಿದ್ದೇನೆ. ಈ ಅನನ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ಅವರು ಜಾನಪದ, ಸಾಮಾಜಿಕ, ಆಡಳಿತ, ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧಕರು. ಅವರ ಅನುಭವದ ಮೂಸೆಯಿಂದ ಹೋಗಿ ಬಂದಿರುವ ಸಮ್ಮೇಳನಾಧ್ಯಕ್ಷರ ಭಾಷಣದಲ್ಲಿ ಅವರ ಜೀವನ ಸತ್ವದ ಅಪಾರ ಅನುಭವಗಳಿವೆ. ಈ ಅನುಭವಗಳನ್ನು ವೈಯಕ್ತಿಕ ಸ್ತರದಲ್ಲಿ ಮತ್ತು ಸಾಮೂಹಿಕ ಸ್ತರದಲ್ಲಿ ವಿಸ್ತರಿಸಿಕೊಳ್ಳಬಹುದಾದ ಬಗೆಗಿನ ಈ ಸಮ್ಮೇಳನವು ನಮ್ಮೆಲ್ಲರಿಗೂ ದಾರಿದೀಪವೂ ಆಗಿದೆ. ಇಂತಹ ಅಪೂರ್ವ ಶುಭ ಮಿಲನದ ರೂವಾರಿಗಳಾದ ಡಾಕ್ಟರ್ ಜಾನಪದ ಬಾಲಾಜಿ ಅವರಿಗೆ ಮನಸಾಪೂರ್ವಕವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಕನ್ನಡ ಸಾಹಿತ್ಯದ ಮೊದಲ ಜಾನಪದ ಸಾಹಿತ್ಯ ಈ ಕಾರಣದಿಂದಲೇ ಜನವಾಣಿ ಬೇರು, ಕವಿವಾಣಿ ಹೂ ಎಂದರು BM ಶ್ರೀ ಅವರು. ಜನಪದ ಸಾಹಿತ್ಯದಲ್ಲಿ ಒಗಟು, ಗಾದೆ, ಕಥನ, ಕವನ, ಖಂಡಕಾವ್ಯಗಳು, ತ್ರಿಪದಿ, ಗರತಿಯ ಹಾಡು ಹೀಗೆ ಅನೇಕ ಪ್ರಕಾರಗಳನ್ನು ಕಾಣಬಹುದು. ಇವುಗಳಲ್ಲಿ ಸಾಮಾಜಿಕ ಬದುಕು ಹಾಸುಹೊಕ್ಕಾಗಿ ಕಟ್ಟಿಕೊಂಡಿದೆ. ಇವೆಲ್ಲ ದಿನಗಟ್ಟಲೆ, ವಾರಗಟ್ಟಲೆ ಹಾಡುವಂತಹ, ಚರ್ಚಿಸುವಂತಹ ವಿಷಯಗಳು. ಗರತಿಯ ಹಾಡುಗಳ ಪ್ರಕಾರಗಳಲ್ಲಿ ಒಬ್ಬಳು ಹೆಣ್ಣು ಮಗಳು ಸಾಮಾಜಿಕ ಜೀವನವನ್ನು ಅವಳೇ ರಚಿಸಿದ 10 ತ್ರಿಪದಿಗಳಲ್ಲಿ ಗಮನಿಸಬಹುದು. ನಾವು ಇಂದು ಎಂತಹ ಅದ್ಭುತವಾದ ಒಂದು ಸ್ಮರಣೀಯ ದಿನವನ್ನ ನಾವು ಇವತ್ತು ಸಾಕ್ಷಿಯಾಗಿ ನೋಡುತ್ತಿದ್ದೇವೆ. ನಾಳಿನ ಭಾಗ್ಯ ಸಂಪತ್ತಾದರೂ ತನ್ನ ಎಳೆಯ ಮಗುವಿನ ನಿದ್ರೆಗೆ ಜಾರಿಸಿ ಹಾಡುವ ಮೂಲಕ ತಾಯಿ ತನ್ನ ಮಗುವನ್ನ ಇವತ್ತಿಗೂ ಕೂಡ ಜನಪದದ ಹಾಡುಗಳನ್ನ ಹೇಳಿ ತನ್ನ ತೊಡೆಯ ಮೇಲೆ ಮಲಗಿಸಿ ಆ ಮಗುವನ್ನ ಸಮಾಜದ ಕುರಿತಾದ ಕಥೆಗಳನ್ನ, ಜಾನಪದದ ಹಾಡುಗಳನ್ನ, ನುಡಿಗಟ್ಟುಗಳನ್ನ ಹೇಳೋದರ ಮೂಲಕ ತಾಯಿ ತನ್ನ ಮಗುವಿಗೆ ಹೃದಯಪೂರ್ವಕವಾಗಿ ಹೃದಯದಲ್ಲಿ, ಒಡಲಿನಲ್ಲಿ ಜಾನಪದದ ಸೊಗಡನ್ನ ಬಿಂಬಿಸ್ತಾರೆ, ಹೇಳ್ತಾರೆ. ಇಲ್ಲಿ ಇನ್ನೊಂದು ಪ್ರಮುಖವಾದ ವಿಷಯ ಏನಂತ ಹೇಳಿದ್ರೆ, ರಾಗಿ ಬೀಸೋದಾಗ್ಬೋದು, ಜಾನಪದ ಆಗ್ಬೋದು. ಮೂರನೆಯ ವಿಷಯ ಮಂಡನೆಯಲ್ಲಿ ದಲಿತ ಜಾನಪದ, ಇದು ಜಾನಪದ ಅನ್ನೋದು ಬಂದಿರುವುದೇ ದಲಿತರಿಂದ. ಕುಟ್ಟುವುದು, ಬೀಸುವುದು, ಹಾಡುವುದು, ಸೋಬನೆ ಪದ ಈ ಎಲ್ಲವುಗಳ ಮೂಲ ಇರುವುದು ದಲಿತತ್ವದ ಅನುಭವದ, ತಮ್ಮ ನೋವಿನ, ಸಂಕಟದ, ಉಮ್ಮಳಿಕೆಯ, ನಿಟ್ಟುಸಿರಿನ, ಉಸಿರಾಟದ ಎಲ್ಲವುಗಳು ಸಮ್ಮಿಶ್ರೀಕರಿಸಿ ಸಮಗ್ರವಾದ ಒಂದು ಭಾಷೆಯನ್ನ ಸಾರಸ್ವತ ಲೋಕಕ್ಕೆ ಕೊಡುವಂತಹ ಕೆಲಸವನ್ನ ದಲಿತ ಸಾಹಿತ್ಯ ಮಾಡುತ್ತದೆ. ದಲಿತ ಸಾಹಿತ್ಯ ಹೃದಯಾಂತರಾಳದಿಂದ ತನ್ನ ಒಡಲಿನಿಂದ ಬರುವಂತಹ ನೋವಿನ ಮಡುಗಟ್ಟಿದ ಅನುಭವದ ಸಾರವನ್ನ ಸಮಾಜಕ್ಕೆ ಹೇಳುವಂತಹ ಜಾನಪದವಾಗಿ ದಲಿತ ಸಾಹಿತ್ಯ, ಮಹಿಳಾ ಸಾಹಿತ್ಯವನ್ನ ನಾವು ನೋಡಬಹುದು. ದಲಿತ ಸಾಹಿತ್ಯದಲ್ಲಿ ವಿಶೇಷವಾಗಿ ಮಹಿಳಾ ಸಾಹಿತ್ಯ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಶೋಷಣೆಗೆ ಒಳಗಾದಂತಹ, ಮಾನಸಿಕವಾಗಿ ಒಳಗಾದಂತಹ ತಮ್ಮ ಅನುಭವಗಳನ್ನ ಹೇಳುವ ಭಾಷೆ ಹಾಡಿನ ಮೂಲಕವಾಗಿ, ಕಥೆಯ ಮೂಲಕವಾಗಿ, ಒಗಟಿನ ಮೂಲಕವಾಗಿ ಅವುಗಳನ್ನ ಜನರಿಂದ ಜನರಿಗೆ ಹೇಳಿಕೊಂಡು, ಮನೆಯಿಂದ ಮನೆಗೆ, ಬಾಗಿಲಿನಿಂದ ಬಾಗಿಲಿಗೆ ತಮ್ಮ ಅನುಭವಗಳನ್ನ ಹೇಳಿಕೊಂಡು ಹೋಗುವಂತಹ ಈ ಸಾಹಿತ್ಯವನ್ನ ನಾವು ದಲಿತ ಮಹಿಳಾ ಸಾಹಿತ್ಯ ಅಂತ ಹೇಳ್ತೀವಿ. ಒಂದು ಅರ್ಥದಲ್ಲಿ ಹೇಳೋದಾದ್ರೆ, ದಲಿತ ಸಾಹಿತ್ಯವನ್ನ ನಾವು ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಗಟ್ಟಿಗೊಳಿಸಿರ್ತಕ್ಕಂತಹ, ಅದಕ್ಕೂ ಮಿಗಿಲಾಗಿ ಕರ್ನಾಟಕದಲ್ಲಿ ನಾವು ಈ ಸೊಗಡನ್ನ ಹೆಚ್ಚಾಗಿ ಕಾಣಬಹುದು. ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ನಾವು ಈಗ ಮೆರವಣಿಗೆ ಬರುವಾಗ ಎಲ್ಲಾ ವಾದ್ಯಗಳು ನಮ್ಮ ಸೊಗಡಿನ, ನಮ್ಮ ಮೂಲ ದ್ರವ್ಯದ, ಗ್ರಾಮೀಣ ಭಾಷೆಯ ಎಲ್ಲಾ ಕಲೆಗಳು, ಕಲಾವಿದರು ತಮ್ಮಟೆಗಳನ್ನ ಇಲ್ಲಿ ತಮ್ಮಟೆಯ ಜೊತೆಗೆ ಬೆಳಗ್ಗೆ ಮೆರವಣಿಗೆಯಿಂದ ಬರ್ತಿತ್ತು. ಅದರಲ್ಲಿ ಒಂದು ಬಹಳವಾಗಿ ಎಲ್ಲರಿಗೂ ಆಕರ್ಷಣೆ ಆಗುವಂತಹ ಒಂದು ವಾದ್ಯ ತಮ್ಮಟೆ ವಾದ್ಯ. ಹಾಗಾಗಿ ಆ ತಮ್ಮಟೆ ವಾದ್ಯವನ್ನು ದೇವಸ್ಥಾನದಲ್ಲಿದ್ರೂ ಕೂಡ ದೇವರುಗಳನ್ನ ರಥೋತ್ಸವ ಮಾಡುವಾಗ ಪ್ರತಿಯೊಬ್ಬರು ಗಮನ ಹರಿಸ್ತಾರೆ, ಅದರ ಜೊತೆಗೆ ಹೆಜ್ಜೆಗಳು ಹಾಕ್ತಾರೆ, ಅದರ ಜೊತೆಗೆ ತಮ್ಮ ಕಲಾವನ್ನ ಸಾರ್ತಾರೆ. ಹಾಗಾಗಿ ಇವತ್ತಿನ ಈ ಮಹಿಳಾ ಗೋಷ್ಠಿಗೆ